ಜೈ ಹಿಂದ್ ಸ್ನೇಹಿತರೆ, ಎಲ್ಲರೂ ಕೂಡ ವೆಲ್ಕಮ್ ಅಂತ ಹೇಳ್ತಾ ಸ್ನೇಹಿತರೆ ನೋಡ್ರಿ, ನೃತ್ಯಗಳು. ಓಕೆ, ಸೊ ನೀವು ಯಾವುದೇ ಎಕ್ಸಾಮ್ ಬರೆದ್ರು ಕೂಡ ಸೊ ಈ ಒಂದು ಚಾಪ್ಟರ್ ಭಾಳ ಇಂಪಾರ್ಟೆಂಟಾಗಿ ಮ್ಯಾಟರ್ ಆಗುತ್ತೆ. ಓಕೆ, ಸೊ ಇದನ್ನು ನೀವು ಕಂಪ್ಲೀಟ್ಲಿ ಇದು ಒಂದು ಕ್ಲಾಸ್ ಕೇಳ್ರಿ, ಎಲ್ಲ ಎಕ್ಸಾಮು ಕವರ್ ಆಗ್ತದೆ. ಓಕೆ, ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ, ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಸೊ ಎಲ್ಲರೂ ಕೂಡ ವೆಲ್ಕಮ್, ಯಾರೆಲ್ಲ ಲೈವ್ ಜಾಯ್ನ್ ಆಗ್ತಿದ್ದಾರೆ. ಓಕೆ, ಎಲ್ಲರೂ ಜೈ ಹಿಂದ್ ಬ್ರೋ, ಜೈ ಹಿಂದ್. ಓಕೆ, ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನು ಯಾರು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸೊ ಈಗಲೇ ಸಬ್ಸ್ಕ್ರೈಬ್ ಆಗಿರಿ. ಇದೇ ರೀತಿ ನಿಮ್ಗೆ ಯಾವ ಚಾಪ್ಟರ್ ಬೇಕೋ ಅದ್ರ ಕಮೆಂಟ್ ಮುಖಾಂತರ ತಿಳಿಸಿದ್ರೆ ಸರ್ ಚಾಪ್ಟರ್ ಅರ್ಥ ಆಗಿದೆ ಡೆಫಿನೆಟ್ ನಾನು ಪೂರ್ತಿ ವಿಡಿಯೋ ಮಾಡಿ ಹಾಕ್ತೀನಿ, ಪೂರ್ತಿ ಕ್ಲಾಸ್ ಮಾಡಿ ನಿಮ್ಮ ಲೈವ್ ಕ್ಲಾಸ್ ಮಾಡ್ತೀನಿ. ಓಕೆ, ಡಿಸ್ಕ್ರಿಪ್ಷನ್ದಾಗ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಐತಿ, ಸೊ ಈಗಲೇ ಜಾಯ್ನ್ ಆಗಿರಿ. ಜೊತೆಗೆ ವಾಟ್ಸಪ್ ಗ್ರೂಪ್ ಕೂಡ ಲಿಂಕ್ ಐತಿ, ಜಾಯ್ನ್ ಆಗಿರಿ. ಈ ಒಂದು ಕ್ಲಾಸ್ನ PDF ಫ್ರೀ ಇರ್ತದೆ. ಓಕೆ, ಫ್ರೀ PDF ಅನ್ನು, ಈ ಒಂದು ಕ್ಲಾಸ್ನ PDF ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಇರುವಂಥ ಕನ್ನಡದಲ್ಲಿರುವಂಥ PDF ಅನ್ನು ನಮ್ಮ ವಾಟ್ಸಪ್ ಗ್ರೂಪ್ ಒಳಗೆ ನಾನು ಹಾಕ್ತೀನಿ ಸಂಜೆ, ಅಂದರೆ ಈ ಕ್ಲಾಸ್ ಮುಗಿದ್ಮೇಲೆ ಹಾಕ್ತೀನಿ. ಈಗಲೇ ಜಾಯ್ನ್ ಆಗಿರಿ. ವಾಟ್ಸಪ್ ಗ್ರೂಪ್ ಕೂಡ ಲಿಂಕ್ ಐತಿ, ಸೊ ಡಿಸ್ಕ್ರಿಪ್ಷನ್ದ ಲಿಂಕ್ ಐತಿ. ಟೆಲಿಗ್ರಾಮ್ಗೂ ಜಾಯ್ನ್ ಆಗಿರಿ, ನಿಮ್ಗೆ ಎಲ್ಲ ಎಕ್ಸಾಮ್ಗೂ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ನಿಮ್ಮ ಎಕ್ಸಾಮ್ 100% ಯೂಸ್ಫುಲ್ ಆಗುತ್ತೆ. ಓಕೆ, ಸೊ ನೋಡಿರಿ, ನೃತ್ಯಗಳ ಒಳಗೆ ನಿಮಗೆ ಟೋಟಲಿ 2 ಟೈಪ್ ಬರ್ತಾವೆ. ಕ್ಲಾಸ್ ಮಾಡೋಣ. ಓಕೆ, ಇಲ್ಲಿ ನೋಡಿರಿ, ನಿಮಗೆ ಟೋಟಲಿ 2 ಟೈಪ್ ಬರ್ತಾವೆ. ಓಕೆ, ನಮ್ಮ ಇಂಡಿಯಾ ಒಳಗಡೆ, ನಮ್ಮ ಭಾರತ ದೇಶದ ಒಳಗಡೆ 2 ಟೈಪ್ನ ವಿಂಗಡಣೆ ಮಾಡ್ತೀವಿ. ಓಕೆ, ಆ 2 ಟೈಪ್ ಯಾವ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ. ಓಕೆ, ಇದು PDF ನಾನು ಹಾಕಿರ್ತೀನಿ. ಓಕೆ, ಡೋಂಟ್ ವರಿ. ಓಕೆ, ಈ ಒಂದು ಕ್ಲಾಸ್ನ PDF ನಾನು ಕೊಟ್ಟಿರ್ತೀನಿ ಆಲ್ರೆಡಿ. ಓಕೆ, 2 ಟೈಪ್ ಅದಾವ. ಓಕೆ, ಡೀಟೇಲಾಗಿ ಹೇಳ್ತೀನಿ, 0 ಇಂದ ಹೇಳ್ತೀನಿ ನಿಮಗೆ ಪೂರ್ತಿ ಇದರಲ್ಲೇ ಕವರ್ ಆಗ್ತಾ ಇದೆ ಬಿಟ್ಟು ಹೊರಗಿಂದ ಏನು ಕೇಳಲ್ಲ ನಿಮ್ಮ ಎಕ್ಸಾಮ್. ಓಕೆ, 2 ಟೈಪ್ ಅದಾವ. ಸೊ ಯಾವ್ಯಾವ ನೋಡಿರಿ, ನೃತ್ಯಗಳೊಳಗೆ 2 ಟೈಪ್ಸ್ ಅದಾವ. ಇದು ಟೈಪ್ಸ್ ಕೂಡ ನೆನಪಿಟ್ಕೋರಿ. ಒಂದೇದು ಬರ್ತದೆ ಶಾಸ್ತ್ರೀಯ ನೃತ್ಯಗಳು ಅಂತ ಹೇಳ್ತೀವಿ. ಯಾವುದು ಒಂದೇದು, ಎರಡನೇದು ಬರ್ತದೆ ಜನಪದ ನೃತ್ಯಗಳು. ಓಕೆ, ಲೈಕ್ ಇವಾಗ ನೀವು ಇದನ್ನು ಇಂಗ್ಲೀಷಲ್ಲಿ ಅಂತಂದರೆ ಕ್ಲಾಸಿಕಲ್ ಡ್ಯಾನ್ಸ್ ಅಂತ ಹೇಳ್ತೀವಿ. ಓಕೆ, ಇದು ನೀವು ಇಂಗ್ಲೀಷಲ್ಲಿ ಫ್ಲೋಕ್ ಡ್ಯಾನ್ಸ್ ಅಂತ ಹೇಳ್ತೀವಿ. ಓಕೆ, ಫ್ಲೋಕ್ ಡ್ಯಾನ್ಸಸ್ ಆಫ್ ಇಂಡಿಯಾ. ಓಕೆನಾ, ಸೊ ಇವೆರಡು ಕೂಡ ನೃತ್ಯ ಪ್ರಕಾರಗಳು ಬರ್ತವೆ. ನಿಮ್ಮ ಎಕ್ಸಾಮ್ ಕೇಳೋದು ಈ 2 ಕೇಳ್ತಾರೆ, ಇದು ಬಿಟ್ಟು ಹೊರಗೆ ಕೇಳಲ್ಲ. ಓಕೆ, 3 ಟೈಪ್ ಐತೆ, ಸೊ ಅದು ಕೂಡ ನಿಮ್ಗೆ ಹೇಳ್ತೀನಿ. ಬಟ್ ಇದೇನಷ್ಟು ಇಂಪಾರ್ಟೆಂಟ್ ಮ್ಯಾಟರ್ ಅಲ್ಲ, ಇವೆರಡು ಇಂಪಾರ್ಟೆಂಟ್. ಸೊ ಹಾಗಾಗಿ ನಾನು ಇದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡ್ತೀನಿ. ಓಕೆ ಸ್ನೇಹಿತರೆ, ನೀವೇನಾದರೂ SSC MTS ಎಕ್ಸಾಮ್ ಬರಿತಾ ಇದ್ರೆ, SSC MTS ಎಕ್ಸಾಮ್ ಬರಿತಾ ಇದ್ರೆ ಇಲ್ಲಿ ನೋಡ್ರಿ, ನಿಮ್ಮ ಎಕ್ಸಾಮ್ ಬೂಸ್ಟ್ ಮಾಡಿರಿ. ಓಕೆ, ಸೊ ಇಲ್ಲಿ SSC MTS ಇಂಗ್ಲೀಷ್ ವ್ಯಾಕರಣ ಐತೆ. ಓಕೆ, ಇಂಗ್ಲೀಷ್ ಗ್ರಾಮರ್ ಐತೆ, ಪ್ಲಸ್ GK ಕೂಡ ಐತೆ. ಓಕೆ, ಸ್ನೇಹಿತರೆ ನೋಡ್ರಿ, ನಾನು ಯಾರು ಕಮೆಂಟ್ ಓದಲ್ಲ. ಏನಕ್ಕಪ್ಪ ಅಂತಂದರೆ ಇಲ್ಲಿ ನೀವು ಇದೇ ಕ್ಲಾಸ್ ರೆಕಾರ್ಡೆಡ್ ಕೇಳ್ತಾ ಇದ್ರೆ ಸೊ ನಿಮಗೆ ಇರಿಟೇಟ್ ಆಗ್ತದೆ, ಬರೀ ಕಮೆಂಟ್ ಓದ್ತಾ ಇದ್ರೆ. ಸೊ ನಿಮಗೆ ಸಿಲೆಬಸ್ ಹೇಳ್ದಂಗೆ ಅನ್ಸಲ್ಲ. ಸೊ ಹಾಗಾಗಿ ಕಮೆಂಟ್ ಓದೋ, ಬಟ್ ನೋಡ್ತಾ ಇರ್ತೀನಿ, ಕಮೆಂಟ್ ಆನ್ಸರ್ ಮಾಡ್ತಾವ್ರಿ, ಕ್ವಶನ್ ಕೇಳ್ತೀನಿ. ಸೊ ಡಿಸ್ಕಷನ್ ಮಾಡಿ ಕರೆಕ್ಟಾಗಿ ಕ್ಲಾಸ್ ಕೇಳಿಸ್ಕೊರಿ. ಓಕೆ, ಕ್ಲಾಸ್ ಇಂಪಾರ್ಟೆಂಟ್ ಐತಿ, ಕೇಳಿಸ್ಕೋರಿ, ನೋಟ್ ಮಾಡ್ಕೊಳ್ತಾ ಹೋಗ್ರಿ. ಓಕೆ, ನೋಡ್ರಿ, ನೀವು ಕ್ಲಾಸ್ ಬರೀ ಕೇಳಿದರೆ ಅದು ಯೂಸ್ ಇಲ್ಲ. ಓಕೆ, ನೀವು ಏನು ಮಾಡ್ಬೇಕು, ನೋಟ್ಸ್ ಮಾಡ್ಬೇಕು. ಅದು ಹೆಂಗೆ ಮಾಡ್ಬೇಕು, ಹ್ಯಾಂಡ್ ನೋಟ್ಸ್ ಮಾಡ್ಬೇಕು. ನಾನು ಕೊಡ್ತೀನಿ ನಿಮಗೆ, ನಾನು ನಿಮಗೆ PDF ಕೊಡ್ತೀನಿ. ಓಕೆ, PDF ಕೊಡ್ತೀನಿ, ಅದೇನು ಪ್ರಾಬ್ಲಮ್ ಇಲ್ಲ. ಇದು ಇಟ್ಕೋರಿ, ಮೊಬೈಲಲ್ಲಿ ಇಟ್ಕೋರಿ. ಯಾವಾಗ ಹೊರಗಡೆ ಇದೆ ಯೂಸ್ ಮಾಡ್ಕೋರಿ. ಹ್ಯಾಂಡ್ ನೋಟ್ ಮಾಡೋದು ಇದು ನಿಮಗೆ ರಿವಿಷನ್ಗೆ 100% ಯೂಸ್ಫುಲ್ ಆಗುತ್ತೆ. ಓಕೆ, ಸೊ ಹಾಗಾಗಿ ಇದು ಇಂಪಾರ್ಟೆಂಟ್ ಐತಿ. ಓಕೆ, ಇಲ್ಲಿ ನೋಡ್ರಿ, ನೀವು MTS ಎಕ್ಸಾಮ್ ಬರೀತಾ ಇದ್ರೆ ಇದು ಇಂಗ್ಲೀಷ್ ಗ್ರಾಮರ್ ಐತಿ. ನೋಡ್ರಿ, ನಿಮ್ದು ಇಂಗ್ಲೀಷು ಮತ್ತು GK ಇವೆರಡರ ಮೇಲೆ ಕಟ್ ಆಫ್ ಇರ್ತದೆ. ಇದ್ರ ಮೇಲೆ ನಿಮ್ಗೆ ಸೆಲೆಕ್ಷನ್ ಆಗುತ್ತೆ. ಓಕೆ, ಸೊ ನೀವು ಅದಕ್ಕೆ ಫೋಕಸ್ ಮಾಡಬೇಕು, ಇವೆರಡು ಸಬ್ಜೆಕ್ಟ್ ಮೇಲೆ ಮೇನ್ಲಿ. ಸೊ ನೋಡ್ರಿ, ಇಂಗ್ಲೀಷ್ ಗ್ರಾಮರ್ ನೋಟ್ಸ್ ಐತಿ, ಟಾಪ್ 10 ಪ್ರಾಕ್ಟೀಸರ್ಸ್ ಇರ್ತಾವೆ. ಓಕೆ, ವಿತ್ ಆನ್ಸರ್ಸ್ ಕೂಡ ಐತೆ, ತೊಗೋಬೋದು. ಇದ್ರ GK ಐತೆ, ಸೊ ಇದ್ರ ಟಾಪ್ ಅಂದರೆ 600ಕ್ಕೂ ಹೆಚ್ಚು ಪ್ರಶ್ನೆಗಳು ಇದರಲ್ಲಿ ಕೊಟ್ಟಿದ್ದೀವಿ. ಓಕೆ, ಇದು ಕೂಡ ನೀವು ತೊಗೊಂಡು ಪ್ರಿಪ್ರೇಷನ್ ಮಾಡ್ಬೋದು. ಸೊ ಅತ್ಯಂತ ಕಡಿಮೆ ಬೆಲೆ ಸಿಗುತ್ತೆ ಅಂತ ಹೇಳ್ತಾ ಸ್ನೇಹಿತರು, ನೋಡ್ರಿ, ಇಂಗ್ಲೀಷ್ ಗ್ರಾಮರ್ ಮತ್ತು GK ಇದ್ರ ಜೊತೆಗೆ ಕರೆಂಟ್ ಅಫೇರ್ಸ್ ಕೂಡ ಫ್ರೀ ಕೊಡ್ತಾ ಇದ್ದೀವಿ. ಅದು 200ಕ್ಕೂ ಹೆಚ್ಚು ಪೇಜಸ್ ಐತಿ, PDF ಇರ್ತದೆ. ಸೊ ಇದು ನೀವು ಎಲ್ಲ ಎಕ್ಸಾಮ್ಸು ಕವರ್ ಆಗ್ತದೆ. ಓಕೆ, ಎಲ್ಲ ಎಕ್ಸಾಮ್ಸು ಕವರ್ ಆಗ್ತದೆ, ಕನ್ನಡದಲ್ಲಿ ಇರ್ತದೆ. 3 ಸೇರಿ ನಿಮಗೆ 230 ಐತಿ. ಬಟ್ ಅಷ್ಟು ಕೊಡಬೇಡ, ಡಿಸ್ಕೌಂಟ್ ಆಗಿ ನಿಮಗೆ ಕೇವಲ 199 ರೂಪಾಯಿ ಸಿಗುತ್ತದೆ. ಸೊ ನೀವು ತೊಗೊಂಡು ಪ್ರಿಪ್ರೇಷನ್ ಮಾಡ್ರಿ ಅಂತ ಹೇಳ್ತೀನಿ. 100% ಸ್ಕೋರ್ ಮಾಡ್ತೀರಿ ಇವೆರಡರಿಂದ. ಓಕೆ, 100% ನಿಮ್ಗೆ ರಿಸಲ್ಟ್ ಸಿಗ್ತದೆ ಅಂತ ಹೇಳ್ತೀನಿ. ಸರ್ ಹೆಂಗೆ ತೊಗೊಳ್ಳೋದಂದ್ರೆ, ಸೊ ನೋಡ್ರಿ, ಸ್ಕ್ರೀನ್ ನಂಬರ್ ಕಾಣತೈತಿ 9480535490. ಈ ಒಂದು ನಂಬರ್ಗೆ ನೀವು ವಾಟ್ಸಪ್ ಮಾಡಿ, ಯಾರು ಕಾಲ್ ಮಾಡೋಕೆ ಹೋಗಬೇಡಿ. ಸೊ ಕೇವಲ ವಾಟ್ಸಪ್ ಮಾಡಿದ್ರೆ ಪೂರ್ತಿ ಮಾಹಿತಿಯನ್ನು ಕೊಡ್ತೀವಿ. ಬೇಕಂದ್ರೆ ತೊಗೋಬೋದು, ಬ್ಯಾಡಂದ್ರೆ ಬಿಡ್ಬೋದು. ಓಕೆ ಸ್ನೇಹಿತರೆ, ಇಲ್ಲಿ ಕಂಟೆಂಟಿಗೆ ಬರ್ರಿ. ನೋಡಿರಿ, ಟೋಟಲ್ 2 ಟೈಪ್ ಅದಾವ. ಸೊ ಇದೊಂದು ಶಾಸ್ತ್ರೀಯ ನೃತ್ಯಗಳು, ಜನಪದ ನೃತ್ಯಗಳು. ಸೊ ನೆಕ್ಸ್ಟ್ ಹೋಗೋಣ. ಸೊ ಯಾರು ಜಾಯ್ನ್ ಆಗ್ರಿ. ಓಕೆ, ಇಲ್ಲಿ ನೋಡ್ರಿ, ನೃತ್ಯ ಡ್ಯಾನ್ಸ್ ಅಂದ್ರೆ ಏನು? ಸೊ ನೃತ್ಯ ಅಂದರೆ ನೀವು ತಿಳ್ಕೊಬೇಕಲ್ಲ. ಓಕೆ, ಸೊ ಫಸ್ಟ್ ಆಫ್ ಆಲ್ ನೀವು ಡ್ಯಾನ್ಸ್ ಅಂದರೆ ಏನಂತ ನೀವು ತಿಳ್ಕೊಬೇಕಾಗ್ತದೆ. ಓಕೆ, ಇಲ್ಲಿ ನೋಡ್ರಿ, ಡ್ಯಾನ್ಸ್ ಎಂದರೆ ಭಾವನೆಗಳನ್ನು ಶರೀರದ ಚಲನೆಯ ಮೂಲಕ ವ್ಯಕ್ತಪಡಿಸುವ ಒಂದು ಕಲೆ. ನೀವೇನೋ ಒಂದು ಖುಷಿಯಾಗಿದ್ದಾರೆ, ಸೊ ಅದನ್ನು ಖುಷಿಯಿಂದ ನೀವು ವ್ಯಕ್ತಪಡಿಸುವಂಥ ಒಂದು ವೇದಿಕೆ ಅಂತ ಹೇಳ್ತೀವಿ, ಒಂದು ಕಲೆ ಅಂತ ಹೇಳ್ತೀವಿ. ಸೊ ಅದನ್ನು ಏನಂತ ಕರಿತೀವಿ? ನೃತ್ಯ ಅಂತ ಕರಿತೀವಿ. ಓಕೆ, ಇದು ಸಂಗೀತದೊಂದಿಗೆ ನಡೆಯುವ ನೃತ್ಯ ಶೈಲಿ ಆಗಿರ್ಬೋದು. ಸೊ ಇದು ಏನಾಗಿರ್ತದೆ, ಮ್ಯೂಸಿಕ್ಕಿಂತ ಆಗಿರ್ತದೆ. ಸೊ ವಿತೌಟ್ ಮ್ಯೂಸಿಕ್ಕಿಂದ ನೀವು ಡ್ಯಾನ್ಸ್ ಮಾಡ್ಬೋದು. ಓಕೆ, ವಿತೌಟ್ ಮ್ಯೂಸಿಕ್ ಮಾಡ್ಬೋದಲ್ಲ. ಓಕೆ,
ನೃತ್ಯವನ್ನು ಮುಖ್ಯವಾಗಿ 3 ಪ್ರಕಾರಗಳಲ್ಲಿ ವಿಂಗಡಿಸಬಹುದು. ಓಕೆ, ನಾನು ಇಲ್ಲಿ ಹೇಳಿದೆ ನಿಮಗೆ. ಇಲ್ಲಿ ನೋಡ್ರಿ, ಇಲ್ಲಿ 2 ಟೈಪ್ಸ್ ಅದಾವ. ಸೊ 3 ಯಾವ್ದ್ರಿ, 3ನೇದು ಯಾವ್ದ್ರಿ ಅಂತ ನಿಮ್ಗೆ ನಿಮ್ಗೆ ಡೌಟ್ ಬರ್ತದೆ. ಸೊ 3ನೇದು ಇಂಪಾರ್ಟೆಂಟ್ ಅಲ್ಲ, ಬಟ್ ಅದ್ರ ಬಗ್ಗೆ ನಾನು ಹೇಳ್ತೀನಿ, ಅದ್ರ ಬಗ್ಗೆ ಇಲ್ಲ ಅಂತಲ್ಲ. ಸೊ ಅದ್ರ ಬಗ್ಗೆ ಲಾಸ್ಟಿಗೆ ಹೇಳ್ತೀನಿ. ಓಕೆ, ಸೊ ಮೇನ್ಲಿ ಈ ಎರಡು ತಿಳ್ಕೊಳ್ಳೋಣ. ಓಕೆ, ಶಾಸ್ತ್ರೀಯ ನೃತ್ಯ ಮತ್ತು ಜನಪದ ನೃತ್ಯ. ಇಲ್ಲೇನು ಕೊಟ್ಟಿದ್ದಾರೆ ನೋಡ್ರಿ. ನೃತ್ಯ, ಡ್ಯಾನ್ಸ್ ಎಂದರೆ ಭಾವನೆಗಳನ್ನು ಶರೀರದ ಮೂಲಕ ವ್ಯಕ್ತಪಡಿಸುವ ಒಂದು ಕಲೆಯಾಗಿದೆ ಅಂತ ಹೇಳ್ತೀವಿ. ಇದನ್ನು ಒಂದು ಕಲೆ ಅಂತ ಕರಿತೀವಿ. ಓಕೆ ಓಕೆ ಫಸ್ಟಿಗೆ ಇಲ್ಲಿ ನೋಡ್ರಿ, ನಾವು 2 ಟೈಪ್ಸ್ ಅಂತ ಹೇಳಿದ್ವಿ. ಓಕೆ, ಸೊ ಇಲ್ಲಿ ನೋಡ್ರಿ 2 ಟೈಪ್ಸ್ ಅಂತ ನಾವು ನೋಡಿದ್ವಿ. ಸೊ ಅದರ ಒಂದೇದು ಯಾವ್ದು ಅಂದರೆ ಶಾಸ್ತ್ರೀಯ ನೃತ್ಯಗಳು ಅಂತ ಹೇಳ್ತೀವಿ. ಎರಡನೇದು ಯಾವ್ದು ಬರ್ತದೆ ಅಂದರೆ ಜನಪದ ನೃತ್ಯಗಳು ಅಂತ ಹೇಳ್ತೀವಿ. ಜನಪದ ಅಂದರೆ ಇದು ಅಲ್ಲ, ನಾ ಡ್ರೈವರ್ ಅಂತ ಆ ರೀತಿ ಅಲ್ಲ. ಓಕೆ, ಸೊ ಹಂಗೆ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಸೊ ಫಸ್ಟಿಗೆ ನಾವು ಇವಾಗ ನಾವು ಫಸ್ಟಿಗೆ ನೋಡ್ತೀವಿ ಯಾವುದಂದ್ರೆ ಇದು ನೋಡ್ತೀವಿ. ಓಕೆ, ಶಾಸ್ತ್ರೀಯ ನೃತ್ಯಗಳ ಬಗ್ಗೆ ನಾವು ಈಗ ತಿಳ್ಕೊಳ್ತೀವಿ. ಓಕೆ, ಸರ್ ಇದು ಹೆಂಗೆ ನೋಟ್ಸ್ ಮಾಡ್ಕೊಳ್ಳೋದು ಬ್ರೋ? ನೋಡ್ರಿ, ನೋಟ್ಸ್ ಹೆಂಗೆ ಮಾಡ್ಕೊಳ್ಳೋದು ಅದು ನಿಮ್ಗೆ ಹೇಳ್ತೀನಿ ನೋಡ್ರಿ. ನಾನು ಹೇಳತ್ತೇನಲ್ಲ, ಇದ್ರೆ ನಿಮ್ಗೆ ಯಾವ್ದು ಇಂಪಾರ್ಟೆಂಟ್ ಅನಿಸ್ತದೋ ಸೊ ಅದನ್ನು ನೀವು ಪಾಯಿಂಟ್ಸ್ ಹಾಕಿ ನಿಮ್ಮ ಮೇಲೆ ನಿಮ್ಮ ನೋಟ್ಬುಕ್ಕಲ್ಲಿ ಬರ್ಕೋರಿ. ಈಗ ನೋಡ್ರಿ, ಇದು ಫಾರ್ ಎಕ್ಸಾಂಪಲ್ ಇದು ಪೇಜ್ ಅನ್ಕೋರಿ. ನಾನು ಹೇಳಿದೆ ಏನು ಶಾಸ್ತ್ರೀಯ ನೃತ್ಯಗಳು ಭಾರತ ಸಂಸ್ಕೃತಿಯ ಭಾಗವಾಗಿದೆ. ಸೊ ಇದನ್ನು ಪಾಯಿಂಟ್ ಹಾಕೊಂಡು ಇಲ್ಲಿ ಮುಂದೆ ಬರಿತಾ ಹೋಗ್ರಿ. ಈ ರೀತಿ ಪಾಯಿಂಟ್ ಹಾಕ್ತಾ ಬರಿತಾ ಹೋಗ್ರಿ. ಇದು ನಿಮ್ಗೆ 100% ಯೂಸ್ಫುಲ್ ಆಗುತ್ತೆ. ಈ ರೀತಿ ನೋಟ್ಸ್ ಮಾಡ್ಕೊಳ್ತಾ ಹೋಗ್ರಿ. ಓಕೆ ಬ್ರೋ, ಇಟ್ಟಿಗೆಲ್ಲ ಮಾಡ್ಕೊಂಡಿರ್ಬೇಕು. ಓಕೆ ಓಕೆ ಸೊ ಫಸ್ಟಿಗೆ ಬರುತ್ತೆ ಯಾವ್ದಾರ ಶಾಸ್ತ್ರೀಯ ನೃತ್ಯಗಳು ಅಂತ ಹೇಳ್ತೀವಿ, ಅಂದರೆ ಕ್ಲಾಸಿಕಲ್ ಡ್ಯಾನ್ಸಸ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ. ಓಕೆ, ಸೊ ಇದರಲ್ಲಿ ಇದು ಏನು ಸಂಬಂಧ ಐತೆ, ಇದು ಏನು ಅಂತ ನಾವು ನೋಡಿದ್ರೆ ನೋಡ್ರಿ, ಶಾಸ್ತ್ರೀಯ ನೃತ್ಯಗಳು ಭಾರತದ ಸಾಂಸ್ಕೃತಿಕ ಭಾಗವಾಗಿದೆ. ಓಕೆ, ಇದು ಸಾಂಸ್ಕೃತಿಕ ಭಾಗ ಆಗೈತೆ. ಈ ನೃತ್ಯಗಳು ನಾಟಕ, ಶಾಸ್ತ್ರ ಹಾಗೂ ಪ್ರಾಚೀನ ಪಠ್ಯ ಗ್ರಂಥಗಳ, ಇದು ಭಾಳ ಇಂಪಾರ್ಟೆಂಟ್ ಐತೆ ನೋಡ್ರಿ. ಓಕೆ, ಯಾವ್ದು ಇಂಪಾರ್ಟೆಂಟ್ ಐತೆ? ಇದು ಇಂಪಾರ್ಟೆಂಟ್ ಐತೆ. ನೃತ್ಯಗಳು ನಾಟಕ, ಶಾಸ್ತ್ರ ಹಾಗೂ ಪ್ರಾಚೀನ ಪಠ್ಯ ಗ್ರಂಥಗಳ. ಓಕೆ, ಇದು ಭಾಳ ಇಂಪಾರ್ಟೆಂಟ್ ಐತಿ. ಆಧಾರದ ಮೇಲೆ ರೂಪುಗೊಂಡಿವೆ. ಈ ನಿಮಗೆ ಕ್ವಶನ್ ಬರ್ತದೆ ಹೆಂಗೆ, ಶಾಸ್ತ್ರೀಯ ನೃತ್ಯಗಳು ಯಾವುದರ ಮೇಲೆ ಆಧಾರ ಪಟ್ಟಿದೆ? ಸೊ ಆಪ್ಷನ್ಗಳು ಕೊಡ್ತಾರೆ. ನಾಟಕ, ಶಾಸ್ತ್ರ ಹಾಗೂ ಪ್ರಾಚೀನ ಪಠ್ಯಗ್ರಂಥ ಅಂತ ಕೊಡ್ತಾರೆ. ಸೊ ಇದನ್ನು ನೀವು ರೇಟ್ ಮಾಡಬೇಕಾಗುತ್ತೆ. ಈ ಲೈನ್ನ ಪಾಯಿಂಟ್ ಮಾಡ್ಕೊಳ್ತಾ ಹೋಗ್ರಿ, ಇದು ನಿಮ್ಗೆ ಯೂಸ್ಫುಲ್ ಆಗುತ್ತೆ. ಓಕೆ ಓಕೆ ಸೊ ಅದರ ಮೇಲೆ ರೂಪುಗೊಂಡಿದೆ. ಯಾವುದು ಅದರ ಮೇಲೆ? ಪ್ರಾಚೀನ ಪಠ್ಯಗಳು, ಪ್ರಾಚೀನ ಇತಿಹಾಸದ ಮೇಲೆ ಇದನ್ನು ರೆಡಿ ಪಟ್ಟಿರುವಂಥದ್ದು ಏನಂತ ಶಾಸ್ತ್ರೀಯ ನೃತ್ಯ ಅಂತ ಹೇಳ್ತೀವಿ. ಒಂದು ಎಕ್ಸಾಂಪಲ್ ಕೊಟ್ಟರು ನೋಡೋಣ, ಬೇಗ ಕಮೆಂಟ್ ಮಾಡಿರಿ ಲೈವ್. ಒಂದು ಎಕ್ಸಾಂಪಲ್ ಕೊಟ್ಟರೆ ಶಾಸ್ತ್ರೀಯ ನೃತ್ಯಗೆ ಒಂದು ಕಮೆಂಟ್, ಒಂದು ಎಕ್ಸಾಂಪಲ್ ನೃತ್ಯ ಹೆಸರು ಹೇಳ್ರಿ. ಯಾವ ನೃತ್ಯ? ಭರತನಾಟ್ಯಂ, ಸರಿಯಾದ ಉತ್ತರ. ಓಕೆ, ಭರತನಾಟ್ಯಂ ಅನ್ನೋದೊಂದು ಕ್ಲಾಸಿಕಲ್ ಡ್ಯಾನ್ಸ್ ಅಂತ ಹೇಳ್ತೀವಿ. ಓಕೆ, ಪ್ರತಿ ಶಾಸ್ತ್ರೀಯ ನೃತ್ಯಕ್ಕೆ ತನ್ನದೇ ಆದಂಥ ಒಂದು ನಿಯಮ ಇರ್ತದೆ. ಒಂದು ಏನಿರ್ತದೆ? ನಿಯಮ ಇರ್ತದೆ, ಭಂಗಿಗಳು ಇರ್ತದೆ, ಪಾತ್ರಗಳು ಇರ್ತದೆ, ಈ ರೀತಿ ಎಕ್ಸೆಟ್ರಾ. ಅಂದರೆ ಒಂದು ಕತೆ ಕೂಡ ಇರ್ತದೆ. ಓಕೆ, ಕತೆ ಕೂಡ ಅಂತ ಅನ್ಬೋದು. ನೋಡ್ರಿ, ಪ್ರತಿ ಒಂದು ಶಾಸ್ತ್ರೀಯ ನೃತ್ಯಕ್ಕೆ ಈಗ ನೋಡಿ ಭರತನಾಟ್ಯ ಐತೆ. ಸೊ ಭರತನಾಟ್ಯಕ್ಕೆ ಒಂದು ತಂದೆ ಅಂತ ಒಂದು ನಿಯಮ ಐತೆ. ಓಕೆ, ನೋಡ್ರಿ, ಭರತನಾಟ್ಯಗೆ ತನ್ನದೇ ಆದಂಥ ಒಂದು ನಿಯಮ ಇರ್ತದೆ, ತನ್ನದೇ ಆದಂಥ ಒಂದು ಭಂಗಿಗಳು ಇರ್ತದೆ, ತನ್ನದೇ ಆದಂಥ ಒಂದು ಪಾತ್ರ ಇರ್ತದೆ, ತನ್ನದೇ ಆದಂಥ ಒಂದು ಕತೆ ಇರ್ತದೆ. ಓಕೆ, ತನ್ನದೇ ಆದಂಥ ಒಂದು ಕಥೆಯನ್ನು ಹೊಂದಿರ್ತದೆ. ಯಾವುದು? ಶಾಸ್ತ್ರೀಯ ನೃತ್ಯಗಳು ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಓಕೆನಾ? ಸೊ ಇವಾಗ ನೆಕ್ಸ್ಟ್ ನೋಡೋಣ. ಇಷ್ಟು ಅರ್ಥ ಆಯ್ತಲ್ಲ? ಇಷ್ಟು ಅರ್ಥ ಆಯ್ತಾ ಅನ್ಕೋತೀನಿ. ಓಕೆ, ಸೊ ಅದರ ಮುಖ್ಯವಂಥದ್ದು ಫಸ್ಟಿಗೆ ನೋಡೋಣ. ಆಗಲೂ ಹೇಳಿದ್ರಿ ಭರತನಾಟ್ಯ ಅಂತೇಳಿ. ಇಲ್ಲಿ ಐತೆ ನೋಡ್ರಿ, ಭರತನಾಟ್ಯ ಮಾಡತಾರ. ಓಕೆ, ಏನೋ ಖುಷಿ, ಅವ್ರು ನೋಡಿದ್ರೆ ಏನೋ ಒಂದು ಎನರ್ಜಿ ಬರ್ತದೆ. ಲೈಕ್ ನಾವು ಏನಾದರೂ ಮಾಡಬೇಕಪ್ಪ, ಏನೋ ಕಲೆಗಳನ್ನು ಗುರುತಿಸುವಂಥ ಪದ್ಧತಿ ನಮ್ಮ ದೇಶದಲ್ಲಿ ಅದು ಗುಡ್ ಥಿಂಗ್ ಅಂತ ಹೇಳ್ಬೋದು. ಓಕೆ, ಮುಖ್ಯವಾದಂತಹ ಶಾಸ್ತ್ರೀಯ ನೃತ್ಯಗಳನ್ನು ನಾವು ಈಗ ನೋಡೋಣ. ನೋಡಿ, ನೃತ್ಯಗಳು ಎಷ್ಟು ಟೈಪ್ ಅದ ಅಂತ ಹೇಳಿ ನೀವು ತಿಳ್ಕೊಂಡ್ರಿ. ಸೊ ಟೋಟಲ್ 2 ಟೈಪ್ ಅದ. ಒಂದು ಶಾಸ್ತ್ರೀಯ ನೃತ್ಯ ಐತೆ, ಇನ್ನೊಂದು ಜನಪದ ನೃತ್ಯ ಐತೆ ಅಂತ ಹೇಳ್ಬೋದು. ಓಕೆ, ಸೊ ಎರಡು ಕೂಡ ತುಂಬ ಇಂಪಾರ್ಟೆಂಟ್ ಮ್ಯಾಟ್ರ್ ಆಗುತ್ತೆ. ಸೊ ಇದೆಲ್ಲ ತಿಳ್ಕೊಳ್ತಾ ಹೋಗ್ರಿ. ಓಕೆ, ನೆಕ್ಸ್ಟ್ ನೋಡ್ತೀರಿ ನೃತ್ಯ ಅಂದ್ರೆ ಏನಂತ ತಿಳ್ಕೊಂಡ್ರಿ. ಓಕೆ, ದೆನ್ ನೆಕ್ಸ್ಟ್ ಶಾಸ್ತ್ರೀಯ ನೃತ್ಯ ಅಂದ್ರೆ ಏನು ತಿಳ್ಕೊಂಡ್ರಿ. ಸೊ ಇದೇನು ಜನಪದ ನೃತ್ಯ ಐತೆ, ಸೊ ಇದು ಕೂಡ ಮುಂದೆ ಐತಿ. ಓಕೆ, ಮುಂದೆ ಹೇಳ್ತೀನಿ, ಕ್ಲಾಸ್ಗಳು ಹೇಳ್ತೀನಿ. ಎಲ್ಲ ಕೂಡ ಭಾಳ ಇಂಪಾರ್ಟೆಂಟ್ ಐತೆ. ಓಕೆ, ಸೊ ಮುಖ್ಯವಂತ ಶಾಸ್ತ್ರೀಯ ನೃತ್ಯಗಳು ಅಂತ ನಾವು ತಿಳ್ಕೊಳ್ತೀವಿ. ಓಕೆ, ಇಲ್ಲಿ ನೋಡ್ರಿ, ಭರತನಾಟ್ಯಂ ಅಂತ ಹೇಳಿದ್ರಿ. ಸೊ ಫಸ್ಟಿಗೆ ಕೂಡ ಅದೈತೆ. ಓಕೆ, ಭರತನಾಟ್ಯ ಬಹಳ ಇಂಪಾರ್ಟೆಂಟ್ ಆದಂಥ ಒಂದು ನೃತ್ಯ ಇದು. ಓಕೆ, ಇದ್ರ ಬಗ್ಗೆ ನಾನು ಏನು ಹೇಳ್ತೀನಿ ಎಲ್ಲ ಕೂಡ ನೋಟ್ ಮಾಡ್ಕೊಳ್ತಾ ಹೋಗ್ರಿ. ಇದ್ರ ಬಗ್ಗೆ ನಾನು ಏನು ಹೇಳ್ತೀನೋ ಪ್ರತಿಯೊಂದು ಕೂಡ ನೋಟ್ ಮಾಡ್ಕೊಳ್ತಾ ಹೋಗ್ರಿ, ನಿಮಗೆ ಯೂಸ್ಫುಲ್ ಆಗುತ್ತೆ. ಓಕೆ, ಸೊ ನೋಡ್ರಿ, ಭರತನಾಟ್ಯ ತಮಿಳುನಾಡಿನ ಪ್ರಸಿದ್ಧ ನೃತ್ಯ ಅಂತ ಹೇಳ್ತೀವಿ. ಇವಾಗ ನೀವು ಪ್ರಶ್ನೆ ಬರ್ತದೆ ಹೆಂಗಂದ್ರೆ ಕ್ವಶನ್, ಭರತನಾಟ್ಯ ಯಾವ ರಾಜ್ಯದ ಶಾಸ್ತ್ರೀಯ ನೃತ್ಯವಾಗಿದೆ? ಓಕೆ, ಸೊ ಈ ರೀತಿ ಕೇಳ್ತಾರೆ. ಆಪ್ಷನ್ ಎ ಕೊಡ್ತಾರೆ ಕರ್ನಾಟಕ, ಆಪ್ಷನ್ ಬಿ ಕೊಡ್ತಾರೆ ತಮಿಳುನಾಡು, ಆಪ್ಷನ್ ಸಿ ಕೊಡ್ತಾರೆ ಕೇರಳ,
ಸೊ ಈ ರೀತಿ ಆಪ್ಷನ್ ಡಿ ಏನೋ ಒಂದು ಕೊಡ್ತಾರೆ, ನನ್ ಆಫ್ ದೀಸ್ ಅಂತ ಕೊಡ್ತಾರೆ. ಸೊ ಇದ್ರ ಯಾವ್ದು ಹೇಳ್ತಾರೆ, ಆಪ್ಷನ್ ಬಿ ಆಗುತ್ತೆ, ಭರತನಾಟ್ಯ. ಹಿಂಗೆ ಕ್ವಶನ್ ಹಿಂಗೆ ಕೇಳ್ತಾರೆ. ಒಂದು ಎರಡನೇದು ಹೆಂಗೆ ಕೇಳ್ತಾರೆ, ಭರತನಾಟ್ಯ ಯಾವ ರಾಜ್ಯದ ನೃತ್ಯ ಅಂತ ಕೇಳ್ತಾರೆ. ಓಕೆ, ಈಗ ಎರಡನೇ ಕ್ವಶನ್ ಹಿಂಗೆ ಕೇಳ್ತಾರೆ, ತಮಿಳ್ನಾಡಿನ ಶಾಸ್ತ್ರೀಯ ನೃತ್ಯ ಯಾವುದು ಅಂತ ಕೇಳ್ತಾರೆ. ಓಕೆ, ತಮಿಳ್ನಾಡಿನ ಶಾಸ್ತ್ರೀಯ ನೃತ್ಯ ಯಾವುದು ಅಂತ ಕೇಳ್ತಾರೆ. ಸೊ ಅವಾಗ ನೀವೇನು ಹೇಳ್ಬೇಕು, ಭರತನಾಟ್ಯ ಅಂತ ಹೇಳಬೇಕು. ಓಕೆ, ಈಗ ಹೆಂಗೆ ಕೇಳ್ತಾರೆ, ಇನ್ನೊಂದು ಥರ್ಡ್ ಕ್ವಶನ್, ತಮಿಳ್ನಾಡಲ್ಲಿ ಇರುವಂಥ ಯಾವ ನೃತ್ಯ ದೇವಾಲಯಗಳಲ್ಲಿ ಆರಂಭವಾಯಿತು ಅಂತ ಕೇಳ್ತಾರೆ. ಸೊ ಯಾವುದು ಭರತನಾಟ್ಯ ಆಯ್ತು ಅಂತ ಹೇಳ್ಬೋದು. ಓಕೆ, ಈಗ ಇನ್ನೊಂದು ಕ್ವಶನ್ ಕೇಳ್ತಾರೆ, ದೇವಾಲಯಗಳಲ್ಲಿ ತಮಿಳ್ನಾಡಿನಲ್ಲಿ ರೂಪುಗೊಂಡಂಥ ನೃತ್ಯದ ಹೆಸರೇನು ಅಂತ ಕೇಳ್ತಾರೆ, ಭರತನಾಟ್ಯ. ಎಲ್ಲ ಥರ ನಿಮಗೆ ಹೇಳತ್ತೀನಿ, ಯಾವುದೇ ಎಕ್ಸಾಮ್ ಬರೀರಿ, ಯಾವುದೇ ಹಂಗೆ ಕ್ವಶನ್ ಕೊಟ್ಟರು ನೀವು ಆನ್ಸರ್ ಮಾಡಬೇಕು. ಅರ್ಥ ಆಯ್ತಾ? ಓಕೆನಾ? ಸೊ ಇವಾಗ ನೆಕ್ಸ್ಟ್ ನೋಡ್ರಿ ನೀವು, ಇದು ಭರತನಾಟ್ಯದ ಇತ್ತು. ಓಕೆ, ಭರತನಾಟ್ಯದ ಅಂದರೆ ಇಂಪಾರ್ಟೆಂಟ್ ಏನಂದ್ರೆ ತಮಿಳ್ನಾಡು ಇರ್ತದೆ. ಓಕೆನಾ? ಸೊ ಇದು ಒಂದು ಇಂಪಾರ್ಟೆಂಟ್ ಅಂತ ನೃತ್ಯ ಅಂತ ಹೇಳ್ಬೋದು. ಇದೊಂದು ಇಂಪಾರ್ಟೆಂಟ್ ಐತೆ. ಸೊ ಓಕೆ, ಇದ್ರ ಬಗ್ಗೆ ನೀವು ನೋಟ್ ಮಾಡ್ಕೊಂಡು ಇಷ್ಟು ಸಾಕು. ಓಕೆ, ಇದ್ರ ಬಗ್ಗೆ ತಿಳ್ಕೊಂಡ್ರೆ ಸಾಕು. ಇನ್ನೊಂದು ಕೇಳ್ತಾರೆ, ಯಾವ ರೀತಿ ಕೇಳ್ತಾರೆ ಒಂದು ಹೇಳಿ ನೋಡೋಣ. ಯಾವ ನೃತ್ಯಗಾರ್ತಿ ಹೇಳಿ ನೋಡೋಣ, ಡ್ಯಾನ್ಸರ್ ಹೇಳಿ ನೋಡೋಣ. ಭರತನಾಟ್ಯದ ನೃತ್ಯಗಾರ್ತಿ ಯಾರು, ಅಂದರೆ ಫೇಮಸ್ ಡ್ಯಾನ್ಸರ್ ಯಾರು ಹೇಳಿ ನೋಡೋಣ. ಸರ್ ಉತ್ತರ ಹೌದು, ರುಕ್ಮಿಣಿ ದೇವಿ ಅವರು. ಓಕೆ, ಅರುಣಾಡ್ಲಿ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಬರ್ತದೆ ಕಥಕ್. ಓಕೆ, ಸೊ ಕಥಕ್ ಬಂದ್ಬಿಟ್ಟು ಸೊ ಉತ್ತರ ಭಾರತದ ನೃತ್ಯ ಕಥೆಗಳನ್ನು ಹೇಳುವ ಶೈಲಿಯ ಇದು ಅಭಿವೃದ್ಧಿ ಹೊಂದಿದೆ. ಓಕೆ, ಸೊ ನೋಡ್ರಿ ಇದು ಬಿಡ್ರಿ. ಓಕೆ, ಕಥಕ್ ಯಾವುದು, ಉತ್ತರ ಭಾರತ. ಸೊ ಉತ್ತರ ಭಾರತ ಅಂದರೆ ಯಾವುದು ನೋಡ್ರಿ, ಈ ಕಡೆ ಈಸ್ಟ್ ದಿಕ್ಕು ಹೇಳಿದೇನೆ, ವೆಸ್ಟ್, ನಾರ್ತ್, ಸೌತ್. ಓಕೆ, ಅಂದರೆ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಓಕೆ, ಈಸ್ಟ್, ವೆಸ್ಟ್, ನಾರ್ತ್, ಸೌತ್. ಓಕೆ, ಸೊ ಇವಾಗ ಇದರಲ್ಲಿ ಹೇಳ್ರಿ ಉತ್ತರ ಭಾರತ ಯಾವುದು. ಉತ್ತರ ಭಾರತ ಅಂದರೆ ಇವಾಗ ನಂಗೆ ಮ್ಯಾಪ್ ಬರಲ್ಲ. ಓಕೆ, ಆ್ಯಕ್ಚುಲಿ ಇದು ಓಕೆ, ಇದು ಬಿಡ್ರಿ, ಇದೇನು ಬೇಡ. ಇದು ನಮ್ಮ ದೇಶ ಅಂತ ಅನ್ಕೊರಿ, ಫುಲ್ ನಮ್ಮ ದೇಶ. ಈ ಕಡೆ ಏನು ಭಾಗ ಆಯಿತು, ಈ ಕಡೆ ಏನು ಇದೇನು ಭಾಗ ಐತಲ್ಲ, ಸೊ ಇದೇನಂತ ಕರಿತೀವಿ, ಉತ್ತರ ಭಾರತ ಅಂತ ಕರಿತೀವಿ. ಓಕೆ, ಸೊ ಈ ಕಡೆ ಏನಂತದ್ದು ಉತ್ತರ ಭಾರತ ಅಂತ ಕರಿತೀವಿ. ಸೊ ಇದಕ್ಕೆ ರಿಲೇಟೆಡ್ ಓಕೆ, ಈ ಕಡೆ ಏನಾಯಿತು, ಸೊ ಇದನ್ನು ಉತ್ತರ ಭಾರತ ಕರಿತೀವಿ. ಈ ಕಡೆ ಫೇಮಸ್ ಆಗಿರೋದು ಯಾವುದು, ಕಥಕ್ ಅಂತ ಹೇಳ್ತೀವಿ. ಕೊಟ್ಟಿದ್ದಾರೆ ನೋಡ್ರಿ ಕಥಕ್. ಸೊ ತೋರಿಸಿ ನಮ್ಮ. ಓಕೆ, ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಕಥಕ್ ಉತ್ತರ ಭಾರತದ ನೃತ್ಯ ಅಂತ ಹೇಳ್ತೀವಿ. ಇದು ಕೂಡ ಕಥೆಗಳನ್ನು ಹೇಳ್ತದ. ಓಕೆ, ಜೊತೆಗೆ ಶೈಲಿ, ಆ ಕಡೆ ಇರುವಂಥ ಒಂದು ಪದ್ಧತಿ ಅಥವಾ ಶೈಲಿ ಅಂತ ಹೇಳ್ತೀವಿ. ಸೊ ಆ ಕಡೆ ಉತ್ತರ ಭಾರತದಲ್ಲಿರುವಂಥ ಜನರ ಒಂದು ಪದ್ಧತಿಯನ್ನು ತಿಳಿಸ್ಕೊಡ್ತದೆ. ಯಾವುದು, ಕಥಕ್. ಸೊ ಇವಾಗ ಹೇಳ್ರಿ, ಕಥಕ್ ಯಾವ ರಾಜ್ಯದ ನೃತ್ಯವಾಗಿದೆ. ಭಾಳ ಇಂಪಾರ್ಟೆಂಟ್ ಕ್ವಶನ್ ಇದೆ, ಹೇಳ್ರಿ ಯಾರು ಹೇಳ್ತೀರಿ, ಬೇಗ ಬೇಗ ಆನ್ಸರ್ ಹೇಳ್ರಿ, ಯಾರು ಹೇಳ್ತೀರಿ. ಕಥಕ್ ಇದು ಯಾವ ರಾಜ್ಯದ ನೃತ್ಯವಾಗಿದೆ. ಓಕೆ, ಸೊ ಕಥಕ್ ನೋಡ್ರಿ, ಆಂಧ್ರ ಪ್ರದೇಶ್, ಸರಿ ಉತ್ತರ ಪ್ರದೇಶ. ಆಂಧ್ರ ಪ್ರದೇಶ ಬೇರೆ ಇದೆ, ಅದು ಮುಂದೆ ಹೇಳ್ತೀನಿ. ಓಕೆ, ಉತ್ತರ ಪ್ರದೇಶ ನೃತ್ಯವಾಗಿದೆ. ಓಕೆ, ನೆಕ್ಸ್ಟ್ ಇದರ ಫೇಮಸ್ ಡ್ಯಾನ್ಸರ್ ಹೇಳ್ರಿ, ಯಾರು ಹೇಳ್ತಾರೆ, ಬೇಗ ಬೇಗ ಹೇಳ್ರಿ. ಇದರ ಫೇಮಸ್ ಡ್ಯಾನ್ಸರ್ ಬಿರ್ಜು ಮಹಾರಾಜರು ಅಂತ ಹೇಳ್ತೀವಿ. ಯಾರು, ಬಿರ್ಜು ಮಹಾರಾಜರು. ಒಂದು ನಿಮಿಷ. ಓಕೆ, ಬಿರ್ಜು ಮಹಾರಾಜರು ನೋಟ್ ಮಾಡ್ಕೋರಿ. ಓಕೆ, ಬರ್ಕೊಳತ್ತಿರತ್ತ ಅನ್ಕೋತೀನಿ. ಓಕೆ, ಬಿರ್ಜು ಮಹಾರಾಜರು, ಮಹಾರಾಜ. ಓಕೆ, ಸೊ ಇವೆರಡು ಕೂಡ ಇಂಪಾರ್ಟೆಂಟ್ ಮ್ಯಾಟ್ರ್ ಐತೆ. ಸೊ ಇಂಪಾರ್ಟೆಂಟ್ ಐತೆ, ಮಜಾಕ್ ಮಾಡೋದಲ್ಲ, ಸೀರಿಯಸ್ ಆಗ್ತೀನಿ, ಇಂಪಾರ್ಟೆಂಟ್ ಐತೆ ಇದು. ಓಕೆ, ನೆಕ್ಸ್ಟ್ ನೋಡೋಣ. ಇದು ನೋಡಿದರೆ ಇವಾಗ ಒಡಿಸ್ಸಾ ನೋಡೋಣ ಬರ್ರಿ. ಒಡಿಸ್ಸಿ ಅಂದ ತಕ್ಷಣ ನಮ್ಗೆ ಗೊತ್ತಾಗ್ಬಿಡ್ತದೆ ಯಾವ ರಾಜ್ಯ ಅಂದರೆ, ಸೊ ಒಡಿಸ್ಸಾ ಅಂತ ಹೇಳ್ತೀವಿ. ಓಕೆ, ಒಡಿಸ್ಸಾ ಆಗಬೇಕು. ಓಕೆ, ರಾಜ್ಯದ ಜನ್ಮಗೊಂಡು ದೇವಾಲಯಗಳ ನೃತ್ಯವಾಗಿದೆ. ನೋಡ್ರಿ, ದೇವಾಲಯಗಳ ನೃತ್ಯ ಅಂತ ಕೇಳಿದ್ರೆ ನಮಗೆ ಹೆಂಗೆ ಕೊಡ್ತಾರೆ ನೋಡ್ರಿ, ಇದು ಕೂಡ ದೇವಾಲಯ ನೃತ್ಯವಾಗಿದೆ. ಓಕೆ, ಇದು ಕೂಡ ದೇವಾಲಯದ ಐತೆ. ಓಕೆ, ನೋಡ್ರಿ, ಇದು ಕೂಡ ದೇವಾಲಯಗಳಲ್ಲಿ ಆರಂಭವಾದಂಥ ನೃತ್ಯ ಇದೆ. ದೇವಾಲಯಗಳಲ್ಲಿ ಆರಂಭವಾದಂತಹ ನೃತ್ಯ ಯಾವುದು ಅಂತ ನೋಡಿದರೆ ಒಡಿಸ್ಸಿನೂ ಬರ್ತದೆ ಆ್ಯಂಡ್ ಭರತನಾಟ್ಯ ಕೂಡ ಬರ್ತದೆ. ಓಕೆ, ಎರಡು ಅದಾವೆ. ಸೊ ಮುಂದೆ ನೋಡೋಣ, ಬಟ್ ಈ ಸದ್ಯಕ್ಕಂತೂ ನೀವು ಎರಡು ನೆನಪಿಟ್ಕೋರಿ. ಓಕೆ, ನೆಕ್ಸ್ಟ್ ಬಂದ ನಾನು ಮತ್ತೆ ನೆಕ್ಸ್ಟ್ ಹೇಳ್ತೀನಿ. ಓಕೆ, ಇದು ಕಥೆಗಳನ್ನ ಹೇಳ್ತದೆ ಹೊರತು ಬಟ್ ದೇವಾಲಯಗಳಲ್ಲಿ ಹುಟ್ಟಿಲ್ಲ ಕಥಕ್. ಓಕೆ, ಸೊ ಕಥಕ್ ಬಗ್ಗೆ ತಲೆಗೆಡಿಸ್ಕೊಬೇಡ್ರಿ. ಬಟ್ ಅಂದರೆ ಕಥಕ್ ಕೂಡ ಇಂಪಾರ್ಟೆಂಟ್ ಇದೆ, ಮತ್ತು ಹಂಗಂತಲ್ಲ, ದೇವಾಲಯಗಳಲ್ಲಿ ಹುಟ್ಟಿದ ಯಾವುದು ಅಂತ ಕೇಳತ್ತೀನಿ. ದೇವಾಲಯಗಳಲ್ಲಿ ಹುಟ್ಟಿರುವಂಥದ್ದು ಯಾವುದಂದ್ರೆ, ಸೊ ಅದು ಯಾವುದಂದ್ರೆ ಒಡಿಸ್ಸಿ ಮತ್ತು ಭರತನಾಟ್ಯಂ ಅಂತ ಹೇಳ್ತೀವಿ. ಓಕೆ,
ಭರತನಾಟ್ಯ. ಸೊ ಇದು ಬಹಳ ಇಂಪಾರ್ಟೆಂಟ್ ಮ್ಯಾಟ್ರ್ ಆಗುತ್ತೆ. ಓಕೆ, ಒಡಿಸ್ಸಾದ ಕ್ಲಾಸಿಕಲ್ ಡ್ಯಾನ್ಸ್ ಯಾವ್ದಂತ ನೀವು ಕೇಳಿದ್ರೆ ಹೇಳಬೇಕು ಒಡಿಸ್ಸಾ ಕ್ಲಾಸಿಕಲ್ ಡ್ಯಾನ್ಸ್ ಅಂದರೆ ಒಡಿಸ್ಸಿ. ಇದು ದೇವಾಲಯಗಳ ಜನ್ಮ ಪಡ್ಕೊಂಡೈತೆ. ಓಕೆ, ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಬರುತ್ತೆ. ಓಕೆ, ಇದ್ರದ್ದು ಡ್ಯಾನ್ಸರ್ ಹೇಳ್ರಲ್ಲ, ಕಥಕ್ದು ಹೇಳಿದೀನಿ ಬಿರ್ಜು ಮಹಾರಾಜರು. ಸೊ ಇದು ಹೇಳ್ರಿ, ಒಡಿಸ್ಸಿ ಹೇಳ್ರಿ ನೋಡೋಣ. ಒಡಿಸ್ಸಾ ಫೇಮಸ್ ಡ್ಯಾನ್ಸರ್ ಯಾರಂದ್ರೆ ಮಹಾಪತ್ರ ಅಂತ ಬರ್ತಾರೆ. ಮಹಾಪತ್ರ. ಓಕೆ, ಸೊ ಇವರು ಡ್ಯಾನ್ಸರ್. ನೆಕ್ಸ್ಟ್ ಬರ್ರಿ, ಕಥಕ್ಕಲಿ ಹೇಳೋಣ. ಕಥಕ್ಕಲಿ ಮಣಿಪುರಿ. ಓಕೆ, ಕೇರಳದ ಭಿನ್ನ ಶೈಲಿಯ ನೃತ್ಯ, ಮುಖಾಭಿನಯ ಆಗಿರ್ಬೋದು, ಭರ್ಜರಿಯಾದಂಥ ಉಡುಪುಗಳನ್ನು ಇದರ ಲಕ್ಷಣ ಇರ್ತದೆ. ಓಕೆ ಸ್ನೇಹಿತರು, ನೋಡ್ರಿ, ಮೂಕಾಭಿನಯದ ಏಕೈಕ ನೃತ್ಯ ಯಾವುದಂತ ನೀವು ಯಾವುದಂತ ನಿಮಗೆ ಏನಾದರೂ ಕೇಳಿದರೆ ಸೊ ಅದು ಹೇಳಬೇಕು ಕಥಕ್ಕಲಿ ಅಂತ ಹೇಳಬೇಕು. ಯಾವುದೋ ಮೂಕಾಭಿನಯ ಅಂತ ಹೇಳ್ತೀವಿ. ಓಕೆ, ಸೊ ಇದು ಇಂಪಾರ್ಟೆಂಟ್ ಮ್ಯಾಟರ್ ಐತೆ. ಸೊ ಮೂಕಾಭಿನಯಕ್ಕೆ ಸಂಬಂಧಪಟ್ಟಂಥ ನೃತ್ಯ ಯಾವುದು? ನಿಮ್ಗೆ ಕ್ವಶನ್ ಹೆಂಗೆ ಕೇಳ್ತಾರೆ ನೋಡ್ರಿ. ನಿಮ್ಗೆ ಕ್ವಶನ್ ಹೆಂಗೆ ಕೇಳ್ತಾರಪ್ಪ ಅಂತಂದ್ರೆ ಮೂಕಾಭಿನಯ ಇರುವಂತಹ ನೃತ್ಯ ಯಾವುದು ಅಂತ ಕೇಳ್ತಾರೆ. ಓಕೆ, ಮೂಕಾಭಿನಯಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ನೃತ್ಯ ಯಾವುದು ಆಪ್ಷನ್ ಕೊಡ್ತಾರೆ. ಮಣಿಪುರಿ ಕೊಡ್ತಾರೆ, ಒಡಿಸ್ಸಾ ಕೊಡ್ತಾರೆ, ಭರತನಾಟ್ಯ ಕೊಡ್ತಾರೆ, ಕಥಕ್ಕಳಿ ಕೊಡ್ತಾರೆ. ನೀವು ಯಾವ್ದು ಮಾಡ್ಬೇಕು? ಕಥಕ್ಕಳಿ ರೈಟ್ ಮಾಡ್ಬೇಕು, ಯಾಕಂದ್ರೆ ಇದು ಐತಲ್ಲ. ಓಕೆ, ಇಲ್ಲಿ ನೋಡ್ರಿ ಕೊಟ್ಟಿದ್ದಾರೆ ಮೂಕಾಭಿನಯದ ಪಾತ್ರ ಐತೆ. ಇದು ಭಾಳ ಇಂಪಾರ್ಟೆಂಟ್ ಮ್ಯಾಟರ್ ಆಗೈತೆ. ಸೊ ನೋಟ್ ಮಾಡ್ಕೋತಾ ಹೋಗ್ರಿ. ಓಕೆ, PDF ಇದ್ರ ಫ್ರೀ PDF ಕೂಡ ನಾನು ಕೊಡ್ತೀನಿ. ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪದು ಲಿಂಕ್ ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನ್ದಾಗ. ಸೊ ಈಗಲೇ ಜಾಯ್ನ್ ಆಗಿರಿ, ನಿಮ್ಗೆ 100% ಯೂಸ್ಫುಲ್ ಆಗುತ್ತೆ. ಇದ್ರ PDF ಎಲ್ಲ ಕೊಟ್ಟಿರ್ತೀನಿ ನಾನು, ಫುಲ್ ಕ್ಲಿಯರ್ ಇರ್ತದೆ. ಯು ಕ್ಯಾನ್ ಟೇಕ್ ಪ್ರಿಂಟ್. ಓಕೆ, ನೀವು ಪ್ರಿಂಟ್ ಕೂಡ ತೊಗೋಬಹುದು. ಓಕೆ, ಅರ್ಥ ಆಯ್ತಾ? ಓಕೆ, ಇಲ್ಲಿ ನೋಡ್ರಿ, ಇದೊಂದು ನಿಮ್ಗೆ ಅರ್ಥ ಆಯ್ತು ಕೇರಳದ್ದು. ಸೊ ಸಾರಿ, ಕಥಕ್ಕಳಿ. ಸೊ ಇದು ಯಾವ ರಾಜ್ಯದ ಅಂತಂದರೆ, ಸೊ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ, ಕ್ವಶನ್ ಒಳ್ಳೆ ಕೊಟ್ಟಿದ್ದಾರೆ. ಯಾವ ರಾಜ್ಯ ಅಂತಂದರೆ ಸೊ ಇದು ಕೇರಳ ರಿಲೇಟೆಡ್ ಐತಿ. ಸೊ ನಿಮ್ಗೆ ಇನ್ನೊಂದು ಹೇಳಬೇಕು, ಇದೇನು ಫಿಲಮ್ ಅವಾರ್ಡ್ಸ್ ಇದಾವಲ್ಲ, ಸೊ ಅದ್ರ ಬಗ್ಗೆನೂ ನಿಮಗೆ ಕೇಳೋ ಚಾನ್ಸಸ್ ಭಾಳ ಐತೆ. ಯಾಕಂದ್ರೆ ಅದು ಕೂಡ ಟಾಪಿಕ್ ಐತಿ. ಇದ್ರ ಸಂಬಂಧಪಟ್ಟಂತೆ ಸಪ್ರೇಟ್ ಇದೇ ರೀತಿ ಒಂದು ಕ್ಲಾಸ್ ಮಾಡ್ತೀನಿ, ಡೀಟೇಲ್ ಆಗಿ ಹೇಳ್ತೀನಿ. ಸೊ ಈಗಲೇ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ನಿಮ್ಗೆ ಅದು ಕೂಡ ಕ್ಲಾಸ್ ಯೂಸ್ಫುಲ್ ಆಗುತ್ತೆ. ಕ್ಲಾಸ್ ಲೈವ್ ಸ್ಟಾರ್ಟ್ ಆದ ತಕ್ಷಣ ನಿಮ್ಗೆ ನೋಟಿಫಿಕೇಶನ್ ಬರ್ತದೆ. ಓಕೆ, ಲೈವ್ ಇರ್ತದೆ. ಓಕೆ ಕಥಕ್ಕಳಿ ಐತೆ ಅಂದರೆ ಕೇರಳದಿಂದ ತಿಳ್ಕೊಂಡ್ರಿ. ಓಕೆ, ಸೊ ಕೇರಳದೊಳಗೆ 2 ನೃತ್ಯಗಳು ಬರ್ತವೆ. ಓಕೆ, ಸೊ ಅವು ಕೂಡ ನೀವು ತಿಳ್ಕೊರಿ. ಸೊ ಅದ್ರ ಬಗ್ಗೆ ನಾನು ಹೇಳ್ತೀನಿ, ಮುಂದೆ ಹೇಳ್ತೀನಿ. ಓಕೆ ನೆಕ್ಸ್ಟ್ ಬರ್ತದೆ ಮಣಿಪುರಿ ಹೆಸರು ಹೇಳ್ತದೆ. ಸೊ ಯಾವುದು? ಮಣಿಪುರದ ನೃತ್ಯ ಅಂತ ಹೇಳ್ತೀವಿ. ಮಣಿಪುರದ ನೃತ್ಯ ಎಂಥ ನೃತ್ಯ? ಶಾಸ್ತ್ರೀಯ ಶಾಂತೀಯ ನೃತ್ಯ ಅಂತ ಹೇಳ್ತೀವಿ. ಶಾಸ್ತ್ರೀಯ ಹಾಗೂ ಶಾಂತೀಯ 2 ನೃತ್ಯ. ಓಕೆ, ಸೈಲೆಂಟ್ ಆದಂಥ ಒಂದು ನೃತ್ಯ ಇದು ಅಂತ ಹೇಳ್ತೀವಿ ಮಣಿಪುರಿ. ಒಂದ್ಸಲ ಯೂಟ್ಯೂಬ್ ಹೋಗಿ ನೋಡಿದ್ರೆ ಮಣಿಪುರಿ ಇಷ್ಟು ಮಸ್ತ್ ಚೆನ್ನಾಗೈತೆ. ಸೊ ತುಂಬ ಸಲ ನೋಡಿದ್ದೀನಿ ಮಣಿಪುರಿ, ನೋಡಿದ್ದೀನಿ ಭರತನಾಟ್ಯ ನೋಡಿದ್ದೀನಿ, ಸಾವಿರಾರು ಸಲ ನಾನು ಯಾವುದೇ ವಿಡಿಯೋಸ್ ನೋಡಿದ್ದೀನಿ. ಓಕೆ, ಮಣಿಪುರಿದು ಸೊ ತುಂಬ ಚೆನ್ನಾಗಿ ಮಾಡ್ತಾರೆ ಡ್ಯಾನ್ಸ್. ಸೊ ವೆಲ್ ಅಂತ ಹೇಳ್ಬೋದು. ಓಕೆ, ಸೊ ಮಣಿಪುರಿ ಯಾವ ರಾಜ್ಯದ್ದು? ಮಣಿಪುರ ರಾಜ್ಯದ್ದು. ಸೊ ಇದು ಎಂಥ ನೃತ್ಯ ಅಂತಂದರೆ ಶಾಂತೀಯ ನೃತ್ಯ ಅಂತ ಹೇಳ್ತೀವಿ. ಶಾಂತೀಯವಾದಂಥ ನೃತ್ಯ ಅಂತ ಹೇಳ್ತೀವಿ. ಯಾವುದು? ಮಣಿಪುರಿ. ಓಕೆ, ಮಣಿಪುರಿ ಅಂತ ಹೇಳ್ತೀವಿ. ಓಕೆನಾ? ಸೊ ಇವಾಗ ಹೇಳ್ರಿ, ಕಥಕ್ಕಳಿಯದ ಡ್ಯಾನ್ಸರ್ ಹೇಳ್ರಿ, ಒಬ್ಬರು ಒಳ್ಳೆ ಡ್ಯಾನ್ಸರ್ ಹೇಳ್ರಿ ನೋಡು. ಕಥಕ್ಕಳಿದು ಡ್ಯಾನ್ಸರ್ ಯಾರು ಹೇಳ್ರಿ? ಯಾರಂದ್ರೆ ಕಲಾಮಂಡಲಂ ಗೋಪಿ. ಓಕೆ, ಸೊ ನೀವು ಅಕ್ಷರ ತಿಳಿಲಿಲ್ಲ ಅಂದರೆ ಹೇಳೋ ಶೈಲಿ ಮೇಲೆ ಬರ್ಕೊರಿ. ಓಕೆ, ಕಲಾಮಂಡಲಂ ಗೋಪಿ ಅಂತ ಹೇಳ್ತೀವಿ. ಯಾವ ಡ್ಯಾನ್ಸಿನ ನೃತ್ಯಗಾರರು ಇವರು ಅಂದರೆ ಕಥಕ್ಕಳಿ ಅಂತ ಹೇಳ್ತೀವಿ. ಓಕೆ, ಸೊ ನೆಕ್ಸ್ಟ್ ಹೋಗೋಣ. ಮಣಿಪುರಿದು ಒಬ್ಬ ಒಳ್ಳೆ ಡ್ಯಾನ್ಸರ್ ಹೆಸರು ಅಂದರೆ, ಫೇಮಸ್ ಡ್ಯಾನ್ಸರ್ ಯಾರಂದ್ರೆ ಹೇಳ್ರಿ ನೋಡೋಣ, ಯಾರಿಗೆ ಗೊತ್ತಿದ್ರೆ ಹೇಳ್ರಿ, ಈಗ ನಾನು ಹೇಳ್ತೇನೆ. ಓಕೆ, ಇಲಾಮ್ ಇಂದ್ರ ದೇವಿ. ಯಾರಂದ್ರೆ ಇಲಾಮ್ ಇಂದ್ರ ದೇವಿಯವರು ಮಣಿಪುರಿದ ನೃತ್ಯಗಾರರು ಅಂತ ಹೇಳ್ತೀವಿ. ಓಕೆ, ಸೊ ನೆಕ್ಸ್ಟ್ ಹೋಗೋಣ.
ಮೋಹಿನಿಯಟ್ಟಂ ನಾನು ಹೇಳ್ದಲ್ಲ, ಆಗಲೇ ಹೇಳ್ದಲ್ಲ, ಕೇರಳ 2 ಡ್ಯಾನ್ಸ್ ಅದಾವೆ ಕೇರಳದ್ದು ಅಂತ ಹೇಳಿ. ಸೊ ಒಂದು ಕಥಕ್ಕಳಿ, ಒಂದು ಎರಡದ್ದು ಮೋಹಿನಿಯಟ್ಟಂ. ಓಕೆ, ಮೋಹಿನಿಯಟ್ಟಂ ಕೂಡ ಮೋಸ್ಟ್ ಪವರ್ಫುಲ್ ಆ್ಯಂಡ್ ಫೇಮಸ್ ನೃತ್ಯ ಅಂತ ಹೇಳ್ಬೋದು. ಕೇರಳದ ಮಹಿಳೆಯರ ನೃತ್ಯ ಶೈಲಿ. ಇವಾಗ ನಿಮಗೆ ಕ್ವಶನ್ ಕೇಳ್ತಾರೆ, ಯಾವ ಶಾಸ್ತ್ರೀಯ ನೃತ್ಯ ಕೇವಲ ಮಹಿಳೆಯರಿಂದ ನೃತ್ಯಲ್ಪಡುತ್ತದೆ? ಸೊ ಯಾವುದಂತಂದ್ರೆ ಹೇಳ್ರಿ ನೋಡೋಣ, ಬೇಗ ಜಸ್ಟ್ ಹೇಳಿನಿ. ಓಕೆ, ಸರಿಯಾದ ಉತ್ತರ ಯಾವುದಂದ್ರೆ ಮೋಹಿನಿಯಟ್ಟಂ. ಮೋಹಿನಿಯಟ್ಟಂ ಏನೋ ಓನ್ಲಿ ಮಹಿಳೆಯರಿಂದ ಅದನ್ನು ಮಾಡ್ತಾರೆ. ಅರ್ಥ ಆಯ್ತಾ? ಸೊ ಮಹಿಳೆಯರು ಮಾತ್ರ ಇದನ್ನು ಮಾಡ್ತಾರೆ. ಜೊತೆಗೆ ನಿಮಗೆ ಈ ಹೆಂಗೆ ನೆನಪಿಟ್ಕೊಳ್ಳೋದಂದ್ರೆ, ಮೋಹಿನಿ ಅಂದರೆ ಯಾರು? ಹುಡುಗಿಯರು. ಸೊ ಮೋಹಿನಿ ಅಟ್ಟಂ ಅಂತಂದರೆ ಸೊ ಒಂದು ನೃತ್ಯ ಇದು. ಓಕೆ, ಮೋಹಿನಿ ಅಂತಂದರೆ ಒಂದು ಹೆಸರು, ಅಟ್ಟಂ ಅಂತಂದರೆ ನೃತ್ಯ. ಓಕೆ, ಅಟ್ಟಂ ಅಂದ್ರೆ ನೃತ್ಯ ಅಂತ ಹೇಳ್ತೀವಿ. ಸೊ ಇದು ನೆನ್ಪಿಟ್ಕೋರಿ. ಮೋಹಿನಿ ಅಂತಂದರೆ ಗರ್ಲ್ಸ್. ಓಕೆ, ಅಂದರೆ ಓನ್ಲಿ ಗರ್ಲ್ಸ್ ರಿಲೇಟೆಡ್ ಇರುವಂಥದ್ದು, ಅಂದರೆ ಮಹಿಳೆಯರು ಮಾತ್ರ ಇದೆ ಈ ಒಂದು ನೃತ್ಯನ ಮಾಡ್ತಾರೆ, ಹುಡುಗರು ಮಾಡಲ್ಲ ಈ ನೃತ್ಯ. ಓಕೆ, ಸೊ ನೆಕ್ಸ್ಟ್ ನೋಡೋಣ. ಸೊ ಇದು ಡ್ಯಾನ್ಸರ್ ಕೂಡ ಹೇಳ್ತೀನಿ. ಓಕೆ, ನೆಕ್ಸ್ಟ್ ನೋಡೋಣ ಕೂಚಿಪುಡಿ. ಕೂಚಿಪುಡಿ ಯಾವ ರಾಜ್ಯ ಅಂದ್ರೆ ಆಂಧ್ರ ಪ್ರದೇಶ್. ಓಕೆ, ಸೊ ಆಗಲೇ ಉತ್ತರ ಪ್ರದೇಶದ ಹೇಳ್ರಿ ನೋಡೋಣ. ಯಾವ್ದು ಉತ್ತರ ಪ್ರದೇಶದ ಹೇಳ್ರಿ ನೋಡೋಣ. ಉತ್ತರ ಪ್ರದೇಶದ ಹೇಳ್ರಿ ಡ್ಯಾನ್ಸ್ ಆಗಲೇ ನಾನು ಹೇಳಿದ್ದೀನಿ ಆಲ್ರೆಡಿ. ಉತ್ತರ ಪ್ರದೇಶದ ನೃತ್ಯ ಯಾವುದು ಅಂದ್ರೆ ಕಥಕ್. ಇದು ಉತ್ತರ ಪ್ರದೇಶದ್ದು. ಓಕೆ, ಮೋಹಿನಿಯಟ್ಟಂ ಕೇರಳ ರಿಲೇಟೆಡ್ ಐತಿ. ಇಲ್ಲಿ ನಿಮ್ಗೆ ಹೆಂಗೆ ಒಂದು ಕ್ವಶನು, 2 ಕ್ವಶನು, 3 ಕ್ವಶನ್. ಮೋಹಿನಿಯಟ್ಟಂ ಯಾವ ರಾಜ್ಯದ್ದು? ಕೇರಳ ರಾಜ್ಯದ ಶಾಸ್ತ್ರೀಯ ನೃತ್ಯ ಯಾವುದು? ಯಾವ ನೃತ್ಯ ಮಹಿಳೆಯರಿಂದ ಮಾಡಲ್ಪಡ್ತದ? ಸೊ 3 ಕ್ವಶನ್ ಅದು. ಇನ್ನೊಂದು ನೆಕ್ಸ್ಟ್ ಕ್ವಶನ್ ಹೇಳ್ತಾರೆ, ಡ್ಯಾನ್ಸರ್ ಯಾರು? ಓಕೆ, ನಾನು ಹೇಳಿದ್ದೀನಿ ಡ್ಯಾನ್ಸರ್ ಕೂಡ. ಓಕೆ, ಮೋಹಿನಿಯಟ್ಟಂ ಹೇಳಿಲ್ಲಲ್ಲ. ಓಕೆ, ಇವಾಗ ಹೇಳ್ತೀನಿ ಕೇಳ್ರಿ. ನೀವು ಫಸ್ಟಿಗೆ ಹೇಳಿದ್ರಲ್ಲ ಭರತನಾಟ್ಯ ರುಕ್ಮಿಣಿ ದೇವಿ, ಅವರಂಗೆ ಫೇಮಸ್ ಇರುವಂಥ ಯಾರಂದ್ರೆ ಪದ್ಮ ಸುಬ್ರಹ್ಮಣ್ಯಂ ಅಂತ ಹೇಳ್ತೀವಿ. ಯಾರು? ಪದ್ಮ ಸುಬ್ರಹ್ಮಣ್ಯಂ. ಓಕೆ, ಸೊ ಇವರು ಕೂಡ ಒಳ್ಳೆ ಡ್ಯಾನ್ಸರ್ ಅಂತ ಹೇಳ್ಬೋದು, ಫುಲ್ ಫೇಮಸ್ ಡ್ಯಾನ್ಸರ್. ಇವರಿಬ್ಬರು ನೀವು ನೆನಪಿಟ್ಕೋರಿ, ಇವರಿಬ್ಬರು ಜಾಸ್ತಿ ಕ್ವಶನ್ ಕೇಳ್ತಾರೆ. ಯಾರು? ಪದ್ಮ ಸುಬ್ರಹ್ಮಣ್ಯಂ, ಇನ್ನೊಬ್ಬರು ರುಕ್ಮಿಣಿ ದೇವಿ. ಯಾರ? ರುಕ್ಮಿಣಿ ದೇವಿ. ಓಕೆ, ಒಂದ್ಸಲ ಎಲ್ಲರೂ ಕೂಡ ಜೈ ಹಿಂದ್ ಅಂತ ಕಮೆಂಟ್ ಮಾಡಿರಿ, ಬೇಗ ಎನರ್ಜಿ ಬರಬೇಕು, ಒಟ್ಟರಿಗೆ ಎನರ್ಜಿ ಬರಬೇಕು. ಓಕೆ, ನಾನು ಹೇಳ್ತೀನಿ, ಈ ಒಂದು ಕ್ಲಾಸ್ ಎಂಡೋರಿಗೆ ಯಾರು ಕೇಳ್ತೀರಿ ಅವ್ರಿಗೆ ಒಂದು ಕ್ವಶನು ಕಡಿಮೆ ಆಗಲ್ಲ, ಅಂದರೆ 1 ಮಾರ್ಕ್ಸ್ ನೀವು ಕಳ್ಕೊಳ್ಳಲ್ಲ. ಸೊ ಇದರಲ್ಲಿ ನಿಮಗೆ 1ರಿಂದ 2 ಕ್ವಶನ್ ಬರ್ತಾವೆ. ಶಾಸ್ತ್ರೀಯ ನೃತ್ಯಗಳು ಆ್ಯಂಡ್ ಫ್ಲೋಕ್ ಡ್ಯಾನ್ಸ್ ಬಹಳ ಇಂಪಾರ್ಟೆಂಟ್ ಅದಾವೆ. ಓಕೆ, ಎಲ್ಲರೂ ಕೂಡ ಜೈ ಹಿಂದ್ ಹೇಳ್ರಿ. ಜೈ ಹಿಂದ್ ಬ್ರೋ, ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್. ಎಲ್ಲರೂ ಹೇಳ್ರಿ, ಎಲ್ಲರೂ ಪ್ರತಿಯೊಬ್ಬರು ಹೇಳೋದು. ಓಕೆ, ಸೊ ಕೂಚಿಪುಡಿದ ಡ್ಯಾನ್ಸರ್ ನೋಡೋಣ. ಹಾಂ, ಓಕೆ, ಕೂಚಿಪುಡಿ ಯಾವುದು? ಆಂಧ್ರ ಪ್ರದೇಶ ರಿಲೇಟೆಡ್ ಐತಿ. ಇದು ದೇವಾಲಯಗಳು ಹುಟ್ಟಿದ ನೃತ್ಯ. ನೋಡ್ರಿ, ಆಗಳ 3 ಹೇಳಿದ್ವಿ. ಯಾವ್ಯಾವ ದೇವಾಲಯ ಅಂತಂದ್ರೆ ಇದು ಕೂಡ ದೇವಾಲಯಕ್ಕೆ ಸಂಬಂಧಪಟ್ಟಿದ್ದು, ಒಡಿಸ್ಸಿ ಆ್ಯಂಡ್ ಭರತನಾಟ್ಯ ಕೂಡ ದೇವಾಲಯಕ್ಕೆ ಸಂಬಂಧಪಟ್ಟಿರುವಂಥದ್ದು, ಆ್ಯಂಡ್ ಇದು ಕೂಡ. ಓಕೆ, ಇವು 3 ಕೂಚಿಪುಡಿ, ಒಡಿಸ್ಸಿ, ಭರತನಾಟ್ಯಂ. ಸೊ ಇವರು 3 ದೇವಾಲಯಗಳಲ್ಲಿ ಹುಟ್ಟಿರುವಂಥ ನೃತ್ಯಗಳು ಅಂತ ಹೇಳ್ತೀವಿ, ದೇವಾಲಯಕ್ಕೆ ಸಂಬಂಧಪಟ್ಟಂತೆ. ಓಕೆ, ದೇವಾಲಯಕ್ಕೆ ಸಂಬಂಧಪಟ್ಟಂಥ ನೃತ್ಯಗಳು ಅದಾವ. ಓಕೆ, ಸೊ ಇವು 3 ನೀವು ನೆನಪಿಟ್ಕೊರಿ, ನಿಮ್ಗೆ ಇದು ಮುಂದೆ ಯೂಸ್ಫುಲ್ ಆಗುತ್ತೆ ನಿಮ್ಮ ಎಕ್ಸಾಮ್ಸ್. ಓಕೆ, ಸೊ ನೆಕ್ಸ್ಟ್ ಹೋಗೋಣ ಸ್ನೇಹಿತರೆ. ಇವೆಲ್ಲ ಏನು ಡ್ಯಾನ್ಸಸ್ ಅದಾವೆ, ಏನು ಡ್ಯಾನ್ಸಸ್ ಅದಾವೆ, ಸೊ ಇವೆಲ್ಲವನ್ನು ನಾನು ನಮ್ಮ SSC MTS ಇದೇ ನೋಟ್ಸ್, ಇಂಪಾರ್ಟೆಂಟ್ ನೋಟ್ಸ್, GK ಐತೆ. ಸೊ ಇದರೆಲ್ಲ ಕೊಟ್ಟಿದ್ದೀವಿ. ಇಂಪಾರ್ಟೆಂಟ್ ಯಾವ್ದು ಅವೆಲ್ಲ ಕೊಟ್ಟಿದ್ದೀವಿ. ಓಕೆ, ಸಪ್ರೇಟಾಗಿ ಡ್ಯಾನ್ಸಸ್ ಅಂತ ಆಗಿ ಕೊಟ್ಟಿಲ್ಲ, ಬಟ್ ಯಾವೆಲ್ಲ ಇಂಪಾರ್ಟೆಂಟ್ ಡ್ಯಾನ್ಸಸ್ ಸೊ ಎಲ್ಲ ಇದರ ಕೊಟ್ಟಿದ್ದೀವಿ. ಜೊತೆಗೆ ಜಿಯೋಗ್ರಫಿ ಐತಿ, ಹಿಸ್ಟ್ರಿ ಐತಿ, ಎಲ್ಲ ಸೇರಿ ನಿಮ್ಗೆ ಟೋಟಲ್ 600ಕ್ಕೂ ಹೆಚ್ಚು ಪ್ರಶ್ನೆಗಳು ಈ ಒಂದು ಪ್ಯಾಕಲ್ಲಿ ಸಿಗ್ತದೆ. ಓಕೆ, ನಿಮ್ಮ ಎಕ್ಸಾಮ್ ಬೂಸ್ಟ್ ಮಾಡಿರಿ ಬೈ. ಇದು ಲಾಸ್ಟ್ ಅಟೆಂಪ್ಟ್ ಅಂತ ಅಂದ್ಕೊಂಡು ಪ್ರಾಕ್ಟೀಸ್ ಮಾಡಿರಿ. ಅರ್ಥ ಆಯ್ತಾ? ಸರ್ ಹೆಂಗೆ ತೊಗೊಳೋದಂದ್ರೆ, ಸೊ ನೋಡ್ರಿ, ಸ್ಕ್ರೀನ್ ನಂಬರ್ ಐತಿ, ಬೇಕಾದ್ರೆ ತೊಗೋಬೋದು, ಬೇಡ ಅಂದ್ರೆ ಬಿಡ್ಬೋದು. ಓಕೆ, ಸೊ ಬರ್ರಿ. ಓಕೆ, ಕೂಚಿಪುಡಿ ಬಗ್ಗೆ ತಿಳ್ಕೊಂಡ್ರಿ. ಸೊ ನೆಕ್ಸ್ಟ್ ಹೋಗೋಣ. ಲಾಸ್ಟ್ ಆ್ಯಂಡ್ ಬೆಸ್ಟ್ ಬರ್ತದೆ. ಸೊ ಲಾಸ್ಟ್. ಓಕೆ, ಲಾಸ್ಟ್ ಡ್ಯಾನ್ಸ್ ಇದು ಸತ್ರಿ ಅಂತ ಹೇಳ್ತೀವಿ. ಓಕೆ, ಸತ್ರಿ ಯಾವ ಡ್ಯಾನ್ಸ್ ರಿಲೇಟೆಡ್, ಯಾವ ರಾಜ್ಯ ರಿಲೇಟೆಡ್ ಐತದ? ಅಸ್ಸಾಂ. ಓಕೆ, ಅಸ್ಸಾಂ ರಿಲೇಟೆಡ್ ಐತೆ. ಓಕೆ,
ಸೊ ಇದು ಶಾಸ್ತ್ರೀಯ ನೃತ್ಯದ ಲಾಸ್ಟ್ ನೃತ್ಯ ಅಂತ ಹೇಳ್ಬೋದು. ನಿಮಗೆ ಕ್ವಶನ್ ಇದು ಕೇಳ್ತಾರೆ. ಸೊ ಯಾವುದು ಶಾಸ್ತ್ರೀಯ ನೃತ್ಯ ಕೊನೆಯ ನೃತ್ಯವಾಗಿದೆ ಅಂತ ಹೇಳಿದ್ರೆ ನೀವು ಯಾವುದೇ ಬಗ್ಗೆ ಸತ್ರಿಯ ಅಂತ ಹೇಳ್ಬೇಕು. ಸತ್ರಿಯ. ಓಕೆ, ಸೊ ಇಲ್ಲೇನು ಬರೋದಿಲ್ಲ, ಇದೆ ಸತ್ರಿಯ. ಓಕೆ, ಇದು ಯಾವ್ದು ರಿಲೇಟೆಡ್ ಐತಿ? ಅಸ್ಸಾಂ ರಾಜ್ಯಕ್ಕೆ ರಿಲೇಟೆಡ್ ಐತಿ. ಓಕೆ, ದೆನ್ ಇವಾಗ ನಿಮಗೆ ಕ್ವಶನ್ ಹಿಂಗೆ ಕೇಳ್ತಾರೆ, ಅಸ್ಸಾಂ ರಾಜ್ಯದ ಶಾಸ್ತ್ರೀಯ ನೃತ್ಯ ಯಾವ್ದು ಅಂತ ಕೇಳಿದ್ರೆ ಸತ್ರಿಯ ಅಂತ ಹೇಳಬೇಕು. ಸತ್ರಿಯ ಯಾವ ರಾಜ್ಯದ ಡ್ಯಾನ್ಸ್ ಅಂತ ಕೇಳಿದ್ರೆ ನೀವು ಅಸ್ಸಾಂ ಅಂತ ಹೇಳಬೇಕು. ಸೊ ಇದು ಕೂಡ ಭಾಳ ಇಂಪಾರ್ಟೆಂಟ್ ಐತೆ. ಆ್ಯಂಡ್ ಇನ್ನೊಂದು ಕೇಳ್ತಾರೆ, ಇದ್ರ ಮೇಲೆ ಜಾಸ್ತಿ ಏನು ಕೇಳೋದು ಅಂದರೆ ಇನ್ನು 2 ಕ್ವಶನ್ ಬರ್ತಾವೆ. ಏನಂದರೆ ಒಂದನೇ ಕ್ವಶನ್ ಇದು ಲಾಸ್ಟ್ ನೃತ್ಯನ ಅಂತ ಕೇಳ್ತಾರೆ, ಅಂದರೆ ಲಾಸ್ಟ್ ಕೊನೆಯ ನೃತ್ಯ ಯಾವುದು ಅಂತ ಕೇಳ್ತಾರೆ. ಅವಾಗ ನೀವು ಸತ್ರಿಯ ಅಂತ ಹೇಳಬೇಕು. ಇನ್ನೊಂದು ಕೇಳ್ತಾರೆ ಇದ್ರೆ ಡ್ಯಾನ್ಸರ್ ಕೂಡ ಕೇಳ್ತಾರೆ. ಸೊ ಡ್ಯಾನ್ಸರ್ ಇವಾಗ ನಾನು ಹೇಳ್ತೀನಿ ಕೇಳ್ರಿ. ಓಕೆ, ಸೊ ಇನ್ನೊಂದು ಡ್ಯಾನ್ಸರ್ ಯಾರಪ್ಪ ಅಂದರೆ ಸತ್ರಿಯದು ಡ್ಯಾನ್ಸರ್ ಯಾರಪ್ಪ ಅಂತಂದ್ರೆ ಗುರು ಜತಿನ್ ಗೋಸ್ವಾಮಿ. ಬರಿತೀನಿ ನೋಡ್ರಿ, ಕರೆಕ್ಟಾಗಿ ಬರ್ಕೋರಿ. ಓಕೆ, ಬರ್ಕೋರೆ. ಓಕೆ, ಗುರು ಜತಿನ್ ಗೋಸ್ವಾಮಿ. ಓಕೆ, ಗೋಸ್ವಾಮಿ. ಓಕೆ, ಸೊ ಇವರು ತುಂಬ ಫೇಮಸ್ ಅಂತ, ಇವರು ಕೂಡ ತುಂಬ ಫೇಮಸ್ ಆದಂಥ ಡ್ಯಾನ್ಸರ್ ಅಂತ ಹೇಳ್ತೀವಿ. ಓಕೆ, ಸೊ ನೆಕ್ಸ್ಟ್ ಹೋಗೋಣ. ಇವಾಗ ನೀವು ಇಲ್ಲಿ ಮಟ್ಟ ಕಲಿತ್ರಿ. ಸೊ ಶಾಸ್ತ್ರೀಯ ನೃತ್ಯಗಳನ್ನು ತಿಳ್ಕೊಂಡ್ರಿ. ಇವಾಗ ನೆಕ್ಸ್ಟ್ ನೋಡೋಣ ಜನಪದ ನೃತ್ಯಗಳು. ಇದು ಕೂಡ ಇಂಪಾರ್ಟೆಂಟ್ ಐತೆ. ಓಕೆ, ಇದು ಕೂಡ ಇಂಪಾರ್ಟೆಂಟ್ ಐತೆ. ಅಂದರೆ ಫ್ಲೋಕ್ ಡ್ಯಾನ್ಸಸ್ ಅಂತ ಹೇಳ್ತೀವಿ. ನೀವು ಇಂಗ್ಲೀಷಲ್ಲಿ ಅಂದರೆ ಫ್ಲೋಕ್ ಡ್ಯಾನ್ಸಸ್. ನಮ್ಮ ಹುಡುಗರಿಗೆ ಫ್ಲೋಕ್ ಡ್ಯಾನ್ಸಸ್ ಅಂದರೆ ಬೇಗ ಅರ್ಥ ಆಗುತ್ತೆ. ಜನಪದ ನೃತ್ಯಗಳು ಅಂದರೆ ಅರ್ಥ ಆಗಲ್ಲ. ಜನಪದ ನೃತ್ಯ ಬೇರೆ ತಿಳ್ಕೊತಾರೆ. ಓಕೆ, ಸೊ ಅಂಥವಲ್ಲ. ಸೊ ಜನಪದ ನೃತ್ಯಗಳು ಫ್ಲೋಕ್ ಡ್ಯಾನ್ಸಸ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ. ಓಕೆ, ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಸೊ ಅದು ಕೂಡ ಇಂಪಾರ್ಟೆಂಟ್ ಮ್ಯಾಟರ್ ಆಗ್ತದೆ. ನೆಕ್ಸ್ಟ್ ಅದು ಕೂಡ ಇಂಪಾರ್ಟೆಂಟಾಗಿ ಪಾತ್ರ ವಹಿಸ್ತದೆ. ಓಕೆ, ಇಲ್ಲಿ ನೋಡ್ರಿ, ಜನಪದ ನೃತ್ಯಗಳು. ಸೊ ಕನ್ನಡ ಇಂಗ್ಲೀಷಲ್ಲಿ ಏನಂದರೆ ಫ್ಲೋಕ್ ಡ್ಯಾನ್ಸಸ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ. ಓಕೆ, ಇದು ಎಲ್ಲವನ್ನ ನಮ್ಮ ಸಂಸ್ಕೃತಿ ಇಲಾಖೆ, ನಮ್ಮ ಭಾರತೀಯ ಸಂಸ್ಕೃತಿ ಇಲಾಖೆ ಸೊ ಏನೋ ಪಬ್ಲಿಷ್ ಮಾಡಿರುವಂಥದ್ದು. ಸೊ ಇದ್ರಾಗ ಏನ್ರಿ ಅವರು ಒಂದು ಡ್ಯಾನ್ಸನ್ನು ಕ್ಯಾನ್ಸಲ್ ಮಾಡಿದ್ರೆ ಸೊ ಅವರೇ ಮಾಡ್ತಾರೆ. ಓಕೆ, ಯಾರು ಬಂದರೂ ಸಾಧ್ಯ ಇಲ್ಲ ಇದು. ಸೊ ಈಗ ಇದು ಸತ್ರಿಯ ನಮ್ಮ ಕ್ಲಾಸಿಕಲ್ ಡ್ಯಾನ್ಸ್ ಆಫ್ ಇಂಡಿಯಾ ಅಲ್ಲ ಅಂತ ಏನಾದ್ರು ಅನೌನ್ಸ್ಮೆಂಟ್ ಮಾಡಿದರೆ ಸೊ ಅದು ಈ ಲಿಸ್ಟಲ್ಲಿ ತೊಗೊಳ್ಳಲ್ಲ. ಓಕೆ, ಇದು ಕೂಡ ಗೊತ್ತಿರಲಿ. ಸೊ ಯಾರಿಂದ ಇದನ್ನು ಅನೌನ್ಸ್ಮೆಂಟ್ ಮಾಡಲಾಗಿತ್ತು ಅಂದರೆ ಭಾರತೀಯ ಸಂಸ್ಕೃತಿ ಇಲಾಖೆ. ಇದು ಕೂಡ ಬರ್ಕೋರಿ. ಓಕೆ, ಭಾರತೀಯ ಸಂಸ್ಕೃತಿ ಇಲಾಖೆ. ಓಕೆ, ಸೊ ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಇದು ಕೂಡ ಇಂಪಾರ್ಟೆಂಟ್ ಐತಿ. ಸೊ ಇದು ಕೂಡ ಮ್ಯಾಟರ್ ಮಾಡ್ಕೊಳ್ಳಿ. ಓಕೆ, ನೋಡಿ, ಜನಪದ ನೃತ್ಯಗಳು ಪ್ರಾದೇಶಿಕ ಸಂಸ್ಕೃತಿ ಹಬ್ಬಗಳನ್ನು, ರೈತ ಜೀವನವನ್ನು ಹಾಗೂ ಆಚರಣೆಗಳಿಗೆ ಸಂಬಂಧಪಟ್ಟಂಥ ನೃತ್ಯಗಳ ಶೈಲಿಗಳು. ನೋಡ್ರಿ, ಇವಾಗ ಇದು ನೋಡ್ರಿ, ಇದು ನಿಮ್ಮದು ಕ್ಲಾಸಿಕಲ್ ಡ್ಯಾನ್ಸಸ್ ಒಂದು ಫೋಟೋ. ಇದು ಫ್ಲೋಕ್ ಡ್ಯಾನ್ಸ್, ಇದು ನಿಮ್ಮದು ಫ್ಲೋಕ್ ಡ್ಯಾನ್ಸ್. ಓಕೆ, ಸೊ ಮಸ್ತ್ ಅದಾರಲ್ಲ, ಮಸ್ತ್ ಇರ್ತಾರಲ್ಲ. ಓಕೆ, ನೋಡ್ರಿ, ಇಲ್ಲಿ ಜನಪದ ನೃತ್ಯಗಳು ಪ್ರಾದೇಶಿಕ ಸಾಂಸ್ಕೃತಿಕ ಹಬ್ಬಗಳು. ಓಕೆ, ಪ್ರಾದೇಶಿಕ, ಈಗ ನಿಮ್ಮದೊಂದು ಯಾವುದೋ ಒಂದು ಪ್ರಾದೇಶಿಕ ನಿಮ್ಮದು ಏರಿಯಾ ಐತೆ ಅನ್ಕೋರಿ. ಲೈಕ್ ಇವಾಗ ನಮ್ದು ಕರ್ನಾಟಕ ಮೈಸೂರು ಅಂತ ಅನ್ಕೋರಿ. ಮೈಸೂರು. ಓಕೆ, ಸೊ ಮೈಸೂರೊಳಗೆ ಅಲ್ಲಿ ಒಂದು ವಿಶೇಷ ಉಡುಗೆ ತೊಡುಗೆನೇ ಬೇರೆ. ಓಕೆ, ಅಲ್ಲಿರುವಂಥ ಸಂಸ್ಕೃತಿನೇ ಬೇರೆ. ಅದೇ ರೀತಿ ಅಲ್ಲಿರುವಂಥ ನೃತ್ಯನೇ ಬೇರೆ. ಆ ಒಂದು ನೃತ್ಯ ಯಾವ್ದು ಬೇರೆ ಅಂತ ಐತಲ್ಲ, ಸೊ ಆ ನೃತ್ಯ ಎದ್ರಾಗ ಬರ್ತದೆ, ಫ್ಲೋಕ್ ಡ್ಯಾನ್ಸ್ ಒಳಗೆ ಬರ್ತದೆ. ಓಕೆ, ಸೊ ಅಂದರೆ ಸಂಬಂಧಪಟ್ಟಂಥ ತಮ್ಮದು ಬೇರೆ ಬೇರೆ ಆಚರಣೆಗಳನ್ನು ಆಚರಿಸ್ಕೊಂಡು ಸೊ ನಾವೇನು ನೃತ್ಯಗಳನ್ನು ಮಾಡ್ತೀವಿ, ಸೊ ಅದನ್ನ ಏನಂತ ಕರಿತೀವಿ? ಫ್ಲೋಕ್ ಡ್ಯಾನ್ಸಸ್ ಆಫ್ ಇಂಡಿಯಾ ಅಂತ ಕರಿತೀವಿ. ಓಕೆ, ಜನಪದ ನೃತ್ಯಗಳು ಅಂತ ನಾವು ಹೇಳ್ತೀವಿ. ಓಕೆ, ಈಗ ನಿಮ್ಗೆ ಅರ್ಥ ಆಯ್ತದ ಅನ್ಕೋತೀವಿ ಜನಪದ ನೃತ್ಯ ಅಂದ್ರೆ ಏನಂತೆ. ಹಬ್ಬಗಳು ರೈತ ಜೀವನ ಬಗ್ಗೆ ಎಲ್ಲ ಹೇಳುವಂಥ ಪದ್ಧತಿ ಅಂತ ಹೇಳ್ತೀವಿ. ಅದೊಂದು ಸಂಬಂಧಪಟ್ಟಂಥ ನೃತ್ಯ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಜನರು ಹೃದಯದಿಂದ ಹುಟ್ಟಿದ ನೃತ್ಯಗಳು. ಈಗ ನೋಡ್ರಿ, ಒಂದು ಬಾಯಿಯಿಂದ ಒಂದು ಬಾಯಿಗೆ ಹೋಗಿರುವಂಥದ್ದು ಹಾಡು ಯಾವುದಂದ್ರೆ ಜನಪದ ಗೀತೆ ಅಂತ ಕರಿತೀವಿ. ಓಕೆ, ಇನ್ನೊಮ್ಮೆ ಹೇಳ್ತೀವಿ, ನೀವು ವಿಚಾರ ಮಾಡುವಂಥ ಜನಪದ ಗೀತೆ ಅಲ್ಲ, ಇದು ಬೇರೆ. ಲೈಕ್ ಇವಾಗ ಇದ್ರಾಗ ಐತಿ ನೋಡ್ರಿ, ತರಬಲ್ಲ ತಗ್ಗಿನಿನ ತಂಬೂರೀಶ್ವರ, ಬರದೆ ಬಾರಿಸದಿರು ತಂಬೂರಿ, ಇದು ಜನಪದ ಗೀತೆ. ಓಕೆ, ಆ್ಯಂಡ್ ಇನ್ನೊಂದು ಹೇಳ್ರಿ ನೋಡೋಣ, ಯಾವ್ದು ಹೇಳ್ತಾರೆ ನೋಡ್ರಿ, ಭಾಗ್ಯದ ಬೆಳೆಗಾರ ಐತೆ. ಓಕೆ, ಆ್ಯಂಡ್ ಇನ್ನೂ ಯಾಕೆ ಬರಲಿಲ್ಲವ ಹುಬ್ಬಳ್ಳಿಯವ. ಸೊ ಎಲ್ಲ ಏನು ಜನಪದ ನೃತ್ಯ, ಜನಪದ ಗೀತೆಗಳು. ಜನಪದ ಗೀತೆಗಳನ್ನು ಹೆಂಗೆ ಕರಿತೀವೋ ಅದೇ ರೀತಿ ಜನಪದ ನೃತ್ಯಗಳು ಅಂತ ನಾವು ಕರಿಬೇಕಲ್ಲ. ಸೊ ಅದು ಏನೊಂದು ಇರುತ್ತಲ್ಲ, ಸೊ ಜನರಿಂದ ಹುಟ್ಟಿರುವಂಥ ನೃತ್ಯಗಳು ಅಂತ ಕರಿತೀವಿ. ಓಕೆ, ಸೊ ಅದು ಏನಂತ ಕರಿತೀವಿ? ಜನಪದ ನೃತ್ಯಗಳು ಅಂತ ಕರಿತೀವಿ. ನಿಮ್ಗೆ 100% ಅರ್ಥ ಆಯ್ತು ಜನಪದ ನೃತ್ಯ ಅಂದ್ರೆ ಏನಂತೆ. ಓಕೆ, ನೆಕ್ಸ್ಟ್ ಹೋಗೋಣ. ಅದರಲ್ಲಿ ಇಂಪಾರ್ಟೆಂಟ್ ಯಾವುದಂತ ನೋಡ್ರಿ, ಈಗ ನಿಮಗೆ ಇನ್ನೊಂದು ಇಂಪಾರ್ಟೆಂಟ್ ಏನಂತ ಹೇಳ್ಬೇಕಂದ್ರೆ, ನಮ್ಮ ಯಕ್ಷಗಾನ ಏನಿತ್ತು, ಯಕ್ಷಗಾನ ಕರ್ನಾಟಕದ ಪ್ರಸಿದ್ಧ ನಾಟಕ ಹಾಗೂ ನೃತ್ಯ ಶೈಲಿಯ
ಡ್ಯಾನ್ಸ್ ಆಗೈತಿ. ಇದು ನಿಮಗೆ ಕ್ಲಾಸಿಕಲ್ ಡ್ಯಾನ್ಸಸ್ ಒಳಗೂ ಬರ್ತದೆ. ಓಕೆ, ಇದು ಆಫೀಸರ್ ಅನೌನ್ಸ್ಮೆಂಟ್ ಆಗಿಲ್ಲ, ಬಟ್ ಅದೇ ರೀತಿ ಕನ್ಫರ್ಮ್ ಆಗ್ತದೆ. ಓಕೆ, ಇದು ಕ್ಲಾಸಿಕಲ್ ಡ್ಯಾನ್ಸ್ ಒಳಗೆ ಬರ್ತದೆ, ಫ್ಲೋಕ್ ಡ್ಯಾನ್ಸ್ ಒಳಗೆ ಬರ್ತದೆ. ಬಟ್ ನಿಮಗೆ ಹೆಂಗೆ ಕೇಳ್ತಾರೆ ಅಂದ್ರೆ ಇದರ ಫ್ಲೋಕ್ ಡ್ಯಾನ್ಸ್ ಯಾವುದು, ಇದರ ಕ್ಲಾಸಿಕಲ್ ಡ್ಯಾನ್ಸ್ ಅಂತ ಯಾವತ್ತು ಇಲ್ಲಿವ್ರ ಕ್ವಶನ್ ಕೊಟ್ಟಿಲ್ಲ, ಕೊಡೋದು ಇಲ್ಲ. ಓಕೆ, ಸೊ ಅದ್ರ ಬಗ್ಗೆ ಡೋಂಟ್ ವರಿ, ಎದ್ರಾಗಾದ್ರೂ ಬರಲಿ, ಬಟ್ ತಿಳ್ಕೊಬೇಕಲ್ಲ. ಓಕೆನಾ. ಸೊ ನೋಡ್ರಿ, ಯಕ್ಷಗಾನ ಅನ್ನೋದೇನಿದೆ ನಮ್ಮ ಕರ್ನಾಟಕದ ಪ್ರಸಿದ್ಧ ನಾಟಕ ಹಾಗೂ ನೃತ್ಯ ಶೈಲಿ ಎಲ್ಲ. ಓಕೆ, ಇದು ಯಾಕೆ, ಓಕೆ, ನಾಟಕ ಯಾಕೆ ನೋಡ್ರಿ, ಇದನ್ನ ಒಂದು ನಾಟಕ ರೀತಿಯಾಗಿ ನಾವು ಕೂಡ ವ್ಯಕ್ತಪಡಿಸಬಹುದು ಯಕ್ಷಗಾನ. ಓಕೆ, ಯಕ್ಷಗಾನ ಯಾರು ನೋಡ್ರಿ ಹೇಳ್ರಿ ನೋಡೋಣ. ಯಕ್ಷಗಾನ ನಿಜವಾಗಿ ಮುಂದೆ ಕೂತು ಡ್ಯಾನ್ಸನ್ನು ಯಾರು ನೋಡಿದ್ದೀರಿ ಕಮೆಂಟ್ ಮಾಡಿರಿ, ಬೇಗ ಬೇಗ ನೋಡ್ತೀನಿ ಯಾರು ಮಾಡಿರಿ. ಓಕೆ ಬ್ರೋ. ಓಕೆ, ಐ ಥಿಂಕ್ ಇದು ಜಾಸ್ತಿ ದಕ್ಷಿಣ ಕರ್ನಾಟಕದಲ್ಲಿ ಫೇಮಸ್ ಐತೆ. ಓಕೆ, ಲೈಕ್ ಇವಾಗ ಮಂಗಳೂರು, ಶಿವಮೊಗ್ಗ ಆ ಕಡೆ ಇದು ತುಂಬ ಫೇಮಸ್. ಸೊ ಈ ಕಡೆ ಬಿಜಾಪುರ, ಬಾಲ್ಕೋಟ್ ಅಂದರೆ ಈ ರೀತಿ ಅಂದರೆ ಯಕ್ಷಗಾನ ಎಲ್ಲೂ ಜಾಸ್ತಿ ನೋಡಿರಲ್ಲ ಹುಡುಗರು, ನೋಡಿದ್ರು ಕೂಡ ತಮ್ಮ ಸ್ಕೂಲ್ ಅಥವಾ ಕಾಲೇಜಲ್ಲಿ ನೋಡಿರ್ತಾರೆ ಅಷ್ಟೇ. ಓಕೆ, ಯಕ್ಷಗಾನ ಕರ್ನಾಟಕದ ನಾಟಕ ಶೈಲಿ ಹಾಗೂ ನೃತ್ಯ ಶೈಲಿ. ಕ್ವಶನ್ ಬರ್ತದೆ, ಯಾವ ನೃತ್ಯ ನಾಟಕ ಪ್ಲಸ್ ನೃತ್ಯ ಎರಡು ಸೇರ್ಕೊಂಡೈತೆ ಅಂತ ಕೇಳಿದ್ರೆ ಸೊ ಯಾವ್ದಂದ್ರೆ ಯಕ್ಷಗಾನ ಅಂತ ಹೇಳ್ತೀವಿ. ಓಕೆ, ಯಕ್ಷಗಾನ. ಈ ನೆಕ್ಸ್ಟ್ ಕ್ವಶನ್ ಬರ್ತದೆ, ಯಕ್ಷಗಾನ ಯಾವ ರಾಜ್ಯದ ನೃತ್ಯ ಅಂತ ಕೇಳಿದಾರೆ. ಸೊ ಅವಾಗ ಏನು ಹೇಳ್ಬೇಕು, ಕರ್ನಾಟಕ ಅಂತ ಹೇಳ್ಬೇಕು. ಕರ್ನಾಟಕದ ಫೇಮಸ್ ಪ್ರಸಿದ್ಧ ನೃತ್ಯ ಯಾವ ಅಂತ ಕೇಳಿದ್ರೆ ನೀವು ಯಕ್ಷಗಾನ ಅಂತ ಹೇಳ್ಬೇಕು. ಹೆಂಗೆ ಬೇಕಾದಂಗೆ ಕ್ವಶನ್ ಕೇಳಿ ನೀವು ರೆಡಿ ಇರ್ಬೇಕು ಅಷ್ಟೇ, ನಮ್ಮ ಹುಡುಗರು ರೆಡಿ ಇರ್ಬೇಕು. ಓಕೆ, ಕಮೆಂಟ್ ಮುಖಾಂತರ ತಿಳಿಸ್ರಿ, ಕ್ಲಾಸ್ ಅರ್ಥ ಆಗತ್ತೇನಿಲ್ಲ. ಓಕೆ, ಸೊ ನಿಮಗೆ ಈಗ ನೀವು ನೋಟ್ಸ್ ಮಾಡ್ಬೇಕು ಆಗಿಲ್ಲ ಪರವಾಗಿಲ್ಲ. ಸೊ ಸುಮ್ಮನೆ ಕ್ಲಾಸ್ ಕೇಳಿದ್ರು ಕೂಡ ತುಂಬ ಇಂಪಾರ್ಟೆಂಟ್, ನಿಮ್ಗೆ ಅರ್ಥ ಆಗುತ್ತೆ. ಅರ್ಥ ಆದರೆ ಸಾಕಲ್ಲ, ನೋಟ್ಸ್ ಮಾಡೋ ಅವಶ್ಯಕತೆ ಇಲ್ಲ, ನೋಟ್ಸ್ ಮಾಡ್ಕೋರಿ. ಓಕೆ, ಯಾವಾಗ ಮಾಡ್ಕೋಬೇಕಂದ್ರೆ ಈ ಕ್ಲಾಸ್ ಮುಗಿದ್ಮೇಲೆ, ಇದು ಕ್ಲಾಸ್ ಅಪ್ಲೋಡ್ ಆಗ್ತದೆ, ಅಪ್ಲೋಡ್ ಆದಮೇಲೆ ನೀವು ಇದನ್ನು ಡೌನ್ಲೋಡ್ ಮಾಡ್ಕೋಬೋದು. ಡೌನ್ಲೋಡ್ ಆಪ್ಷನ್ ಕೊಡ್ತೀನಿ. ಓಕೆ, ಡೌನ್ಲೋಡ್ ಮಾಡಿಕೊಂಡು ನೀವು ಈ ಕ್ಲಾಸನ್ನು ಎನಿ ಟೈಮ್ ಎನಿವೇ ನೀವು ಎಲ್ಲಿ ಬೇಕಾದರೂ ಯಾವಾಗ ಬೇಕಾದ್ರೂ ಕ್ಲಾಸ್ ಕೇಳ್ಬೋದು. ಈ ಒಂದು ಕ್ಲಾಸ್ ಕೇಳಿದ್ಮೇಲೆ ನೀವು ಡ್ಯಾನ್ಸ್ ಬಗ್ಗೆ ಯಾವುದೇ ರೀತಿ ಕ್ಲಾಸ್ ಕೇಳೋಂಥ ಅವಶ್ಯಕತೆ ಇಲ್ಲ, ಯಾವುದೇ ನೋಟ್ಸ್ ತೊಗೊಳ್ಳೋಂಥ ಅವಶ್ಯಕತೆಯೂ ಇಲ್ಲ ಡ್ಯಾನ್ಸ್ಗೆ ರಿಲೇಟೆಡ್. ಓಕೆ, ಸೊ ಅದು ಕೂಡ ಗಮನದಲ್ಲಿ ಕೊಡ್ರಿ. ಆ್ಯಂಡ್ ನೆಕ್ಸ್ಟ್ ಐತೆ ನೋಡ್ರಿ, ನಮ್ಮ ಕರ್ನಾಟಕದ ಐತೆ ನೆಕ್ಸ್ಟ್ ಕೂಡ. ಸೊ ಯಾವುದಂದ್ರೆ ಡೊಳ್ಳು ಕುಣಿತ. ಓಕೆ, ಇದು ಕೂಡ ತುಂಬ ಫಿಲ್ಮ್ಗಳಲ್ಲಿ ನೋಡಿರ್ತೀರಿ. ಡೊಳ್ಳು ಕುಣಿತ ಕರ್ನಾಟಕ ಗ್ರಾಮೀಣ ಪ್ರದೇಶದಲ್ಲಿ ಕುಣಿಯುವ ಶಕ್ತಿಯುತ ನೃತ್ಯ. ಓಕೆ, ಭಾಳ ಐತ್ರಿ ಇದ್ರ ಮೇಲೆ ಕ್ವಶನ್ ಹೆಂಗೆ ಬೇಕಾಗಿ ಕೇಳ್ಬೋದು ನೋಡ್ರಿ. ಕ್ವಶನ್ ಹೆಂಗೆ ಕೇಳ್ತಾರೆ, ಡೊಳ್ಳು ಕುಣಿತ ಯಾವ ರಾಜ್ಯದ್ದು, ಕರ್ನಾಟಕದ್ದು. ತುಂಬ ಬಾರಿ ಐತೆ, ಅದು ರಿಪೀಟ್ ಆಗೈತೆ ಡೊಳ್ಳು ಕುಣಿತ ಬಗ್ಗೆ ಎಕ್ಸಾಮ್ ಒಳಗೆ. ನೆಕ್ಸ್ಟ್ ಕರ್ನಾಟಕದ ಗ್ರಾಮೀಣ ಡ್ಯಾನ್ಸ್ ಯಾವುದಂತ ಕೇಳಿದ್ರೆ ಹೇಳಬೇಕು ಡೊಳ್ಳು ಕುಣಿತ ಅಂತ ಹೇಳಬೇಕು. ಓಕೆ, ಕರ್ನಾಟಕದ ಗ್ರಾಮೀಣ ಪ್ರದೇಶದಲ್ಲಿ ಶಕ್ತಿಯುತ ನೃತ್ಯ ಯಾವ್ದಂತ ಕೇಳಿದ್ರೆ ಡೊಳ್ಳು ಕುಣಿತ ಅಂತ ಹೇಳ್ಬೇಕು. ಹೆಂಗೆ ಬೇಕಾದಂಗೆ ಇಲ್ಲೇ 4 ಪದಗಳದಾವೆ, ಈ 4 ಪದಗಳ ಮ್ಯಾಗ 1000 ಕ್ವಶನ್ ತೆಗಿಬೋದು, 1000 ಕ್ವಶನ್ ಕೇಳ್ಬೋದು ಅವರು. ಓಕೆ, ಸೊ ಹಾಗಾಗಿ ಇಂಪಾರ್ಟೆಂಟ್ ಕರೆಕ್ಟ್ ಒಂದ್ಸಲ ತಿಳ್ಕೊಂಬಿಡ್ರಿ. ಓಕೆ, ಒಂದ್ಸಲ ಏನು ಹೇಳತ್ತೀನಿ, ಸೊ ಅದನ್ನು ಕರೆಕ್ಟಾಗಿ ತಿಳ್ಕೊಂಬಿಟ್ರೆ ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ. ಓಕೆ, ಮತ್ತೆ ನೀವು ಈ ಟಾಪಿಕ್ ಬಗ್ಗೆ ಓದೋ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ. ಅರ್ಥ ಆಯ್ತಾ? ಓಕೆ, ಸೊ ಇದು ಕೂಡ ಇಂಪಾರ್ಟೆಂಟಾಗಿ ನಿಮಗೆ ಮ್ಯಾಟ್ರ್ ಆಗುತ್ತೆ. ಸೊ ನೆಕ್ಸ್ಟ್ ಹೋಗೋಣ, ಜನಪದ ನೃತ್ಯಗಳು, ಫ್ಲೋಕ್ ಡ್ಯಾನ್ಸ್ಗಳು. ನೆಕ್ಸ್ಟ್ ನೋಡೋಣ ಬಂಗರ ಅಂತ ಹೇಳ್ತೀವಿ. ಇದು ಬಾಂಗರ ಅಲ್ಲ, ಬಂಗರ ಇದು. ಓಕೆ, ಪಂಜಾಬ್ನ ನೃತ್ಯ ಸಂತಸದ ತಾಳದೊಂದಿಗೆ ಅಂತ ಹೇಳ್ತೀವಿ. ಸಂತಸದ ತಾಳದೊಂದಿಗೆ ಇದೇನಷ್ಟು ಮ್ಯಾಟ್ರ್ ಆಗಲ್ಲ. ಸೊ ಇದು ಅಷ್ಟೇ ತಿಳ್ಕೊಂಬಿಡ್ರಿ. ಬಂಗರ ಈ ಒಂದು ನೃತ್ಯ ಪಂಜಾಬಿನ ನೃತ್ಯ ಆಗೈತಿ. ಯಾವ ರಾಜ್ಯದ್ದು, ಪಂಜಾಬಿನ ನೃತ್ಯವಾಗೈತಿ. ಇವಾಗ ಹೇಳಿ ನೋಡೋಣ, ಯಾರು ಫಸ್ಟ್ ಹೇಳ್ತಾರೆ ನೋಡೋಣ. ಫಸ್ಟ್ ಟಾಪ್ 3 ಒಳಗೆ ಯಾರು ಹೇಳ್ತಾರೆ ನೋಡೋಣ. ಓಕೆ, ಯಕ್ಷಗಾನ ಯಾವ ರಾಜ್ಯದ ನೃತ್ಯ, ಬೇಗ ಬೇಗ 10 9 8 7 6 5 4 3 2 1 0. ತುಂಬ ಜನ ಆನ್ಸರ್ ಮಾಡ್ತಿದ್ದೀರಿ. ಓಕೆ, ನಮ್ಮ ಕರ್ನಾಟಕ ರಾಜ್ಯದ್ದು ನೃತ್ಯ ಅಂತ ಹೇಳಿ ಯಾವುದು, ಯಕ್ಷಗಾನ ಅಂತ ಹೇಳ್ತೀವಿ. ಓಕೆ, ಬಂಗರ ಪಂಜಾಬಿನ ನೃತ್ಯ ಅಂತ ಹೇಳ್ತೀವಿ. ಇದು ಒಂದು ಯಾವ ರಾಜ್ಯದ್ದು, ಪಂಜಾಬ್ ನೃತ್ಯ. ಇಷ್ಟು ನೆನಪಿಟ್ಕೊಂಡ್ಬಿಡ್ರಿ, ಪಂಜಾಬಿನ ನೃತ್ಯ ಯಾವಂದ್ರೆ ಬಂಗರ ಅಂತ ಹೇಳ್ತೀವಿ, ಬಂಗರ. ಓಕೆ, ನೆಕ್ಸ್ಟ್ ನೋಡೋಣ ಲಾವಣಿ, ಮಹಾರಾಷ್ಟ್ರದ ಜನಪದ ನೃತ್ಯ, ಸ್ತ್ರೀಯರ ನೃತ್ಯ ಶೈಲಿ. ಸೊ ಯಾವತ್ತಾರು ಲಾವಣಿ ಹುಡುಗರು ಮಾಡೋದು ನೋಡಿದ್ರೆ ಇಲ್ಲಲ್ಲ. ಸೊ ಇಲ್ಲಿ ಕೇಳ್ತಾರ. ಸೊ ಲಾವಣಿ ಮಹಿಳೆಯರು, ಸ್ತ್ರೀಯರಿಗೆ ಸಂಬಂಧಪಟ್ಟದೈತೆ. ನೆಕ್ಸ್ಟ್ ಮಹಾರಾಷ್ಟ್ರದ ಜನಪದ ನೃತ್ಯ ಶೈಲಿ ಅಂತ ಹೇಳ್ತೀವಿ. ಮಹಾರಾಷ್ಟ್ರದ ಕ್ವಶನ್ ಕೇಳ್ತಾರೆ, ಮಹಾರಾಷ್ಟ್ರದ ಜನಪದ ನೃತ್ಯ ಶೈಲಿ ಯಾವುದಂದ್ರೆ ನೀವು ಹೇಳ್ಬೇಕು ಲಾವಣಿ ಅಂತ ಹೇಳ್ಬೇಕು. ಓಕೆ, ಸೊ ಲಾವಣಿ ಯಾವ ರಾಜ್ಯ ಅಂತ ಕೇಳ್ತಾರೆ, ಮಹಾರಾಷ್ಟ್ರ ಅಂತ ಕೂಡ ನೀವು ಹೇಳ್ಬೇಕು. ಹೆಂಗೆ ಬೇಕಾದ ಕ್ವಶನ್ ಕೇಳಿದ್ರೆ ನೀವು ಸರಿಯಾದ ಉತ್ತರ ಮಾಡ್ಬೇಕು. ಓಕೆ, ಸೊ ಓಕೆ ನೆಕ್ಸ್ಟ್ ಹೋಗೋಣ. ಸೊ ನೆಕ್ಸ್ಟ್ ಬರ್ರಿ, ಗರ್ವ ಅಂತ ಹೇಳ್ತೀವಿ. ಗರ್ವ
ಅಂದ್ರೆ ಒಂದೇ, ಗರ್ಭ ಅಂದ್ರೆ ಒಂದೇ. ಓಕೆ, ನೀವು ಇವಾಗ ದಸರಾದೊಳಗೆ ನೋಡ್ತೀರಿ ಎಲ್ಲ ನಮ್ಮ ಕಡೆ ಗರ್ಭ ಮಾಡ್ತಾರೆ, ಕರ್ನಾಟಕದಲ್ಲಿ ಐತಿದೆ ಡ್ಯಾನ್ಸ್. ಓಕೆ, ಗರ್ಭ ಅಂತ ಹೇಳ್ತೀವಿ, ಗರ್ಭ ಅಂದ್ರೆ ಒಂದೇ, ಗರ್ಭ ಅಂದ್ರೆ ಒಂದೇ. ಓಕೆ, ಆ ಕಡೆ ಗರ್ಭ ಅಂತ ಕರೀತಾರೆ, ನಾವು ಗರ್ಭ ಅಂತ ಕರಿತೀವಿ ಅಷ್ಟೇ, ಏನು ಡಿಫ್ರೆನ್ಸ್ ಇಲ್ಲ, ಎಲ್ಲ ಒಂದು ಸೇಮ್ ಇರ್ತದೆ. ಇಲ್ಲಿ ಇದು ನೋಡ್ರಿ ಇದೇ ಟೈಪ್. ಗುಜರಾತ್ನ ಹಬ್ಬದ ಸಮಯದಲ್ಲಿ ಕುಣಿಯುವ ನೃತ್ಯ. ಗುಜರಾತ್ ರಾಜ್ಯದ್ದು ಹಲವಾರು ಸಾಂಸ್ಕೃತಿಕ ನೃತ್ಯಗಳಾಗ್ತವೆ. ಸೊ ಆ ಒಂದು ಸಾಂಸ್ಕೃತಿಕ ನೃತ್ಯಗಳ ಒಳಗೆ ಗರ್ವ ಅಂತ ಕರೀತಾರೆ. ಯಾವ ಹಬ್ಬ? ಗರ್ವ. ಯಾವ ಗರ್ವ? ಗುಜರಾತಿನ ಗರ್ವ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಇದಕ್ಕೆ ಏನಂತ ಕರಿತೀವಿ? ಗರ್ವ ಅಂದರೆ ಏನಂತಂದ್ರೆ ಇದೊಂದು ಡ್ಯಾನ್ಸ್ ಅಂತ ಹೇಳ್ಬೋದು. ನೃತ್ಯ, ಯಾವ ನೃತ್ಯ? ಶಾಸ್ತ್ರೀಯ ನೃತ್ಯ ಅಂತೂ ಅಲ್ಲ. ಯಾವುದಂದ್ರೆ ಜನಪದ ನೃತ್ಯ ಅಂತ ಹೇಳ್ತೀವಿ. ಇದೇನು ಜನಪದ ನೃತ್ಯ ಅಂತ ಹೇಳ್ತೀವಿ, ಅಂದರೆ ಒಂದು ಫ್ಲೋಕ್ ಡ್ಯಾನ್ಸ್ ಅಂತ ಹೇಳ್ತೀವಿ. ಓಕೆ, ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಬರ್ತದೆ, ನೆಕ್ಸ್ಟ್ ಇದು ಬಿಡ್ರಿ, ಘೂಮರ್ ಅಂತ ಹೇಳ್ತೀವಿ. ಘೂಮರ್ ರಾಜಸ್ಥಾನದ ಪ್ರಸಿದ್ಧ ಶೈಲಿಯ ನೃತ್ಯ. ಯಾವುದು? ಘೂಮರ್. ಘೂಮರ್ ಅಂತ ಹೇಳ್ತೀವಿ. ಬೇಕಾದ್ರೆ ನೀವು ನಿಮ್ಗೆ ಏನಾದರೂ ಒಂದ್ಸಲ ನೋಡ್ಬೇಕನ್ಸ ನೋಡ್ರಿ, ಯೂಟ್ಯೂಬ್ ಒಳಗೆ ಸಿಗ್ತಾವೆ ಡ್ಯಾನ್ಸ್ಗಳು. ಓಕೆ, ನೋಡ್ರಿ, ತುಂಬ ಚೆನ್ನಾಗೈತೆ. ಓಕೆ, ನಾನು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಳ್ತಿದ್ದೀನಿ, ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ, ಒಳ್ಳೆ ಡ್ಯಾನ್ಸರ್ಸ್ ಇದ್ದಾರೆ. ಯೂಟ್ಯೂಬ್ ಒಳಗೆ ರಗಡ್ ಸಿಗ್ತಾವೆ ವೀಡಿಯೋಸ್. ನೋಡ್ರಿ ಒಂದ್ಸಲ ಫ್ರೀ ಇದ್ದಾಗೋ ಅಥವಾ ಸುಮ್ಮನೆ ನಿಮಗೆ ಟೈಮ್ ಪಾಸ್ ಆಗಿಲ್ಲ ನೋಡ್ರಿ, ಖುಷಿ ಆಗುತ್ತೆ. ಓಕೆ, ನೋಡ್ರಿ, ಮನಸ್ಸಿಗೆ ಸಮಾಧಾನ ಆಗುತ್ತೆ. ಓಕೆ, ಘೂಮರ್ ಯಾವ ರಾಜ್ಯದ ಅಂದರೆ ರಾಜಸ್ಥಾನದ ಅಂತ ಹೇಳ್ತೀವಿ. ನೆಕ್ಸ್ಟ್ ಬರ್ರಿ. ಓಕೆ, ಸೊ ಇಲ್ಲಿವರೆಗೂ ನಾವು ಏನು ಕಲಿತ್ವಿ? ಜನಪದ ನೃತ್ಯಗಳನ್ನು ಕಲಿತ್ವಿ. ಓಕೆ, ಎಷ್ಟದು ಹೆಸರು ನೋಡ್ರಿ? 1 2 3 4 5 6. ಓಕೆ, 6 ಜನಪದ ನೃತ್ಯಗಳದಾವ. ಇವು ನೋಡ್ರಿ, ಇವು ಎಷ್ಟದಾವ? 1 2 3 4 5 6 7 8. ನೋಡ್ರಿ, ನೀವು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಪೂರ ಮುಂದೆ ಬರ್ತದೆ. ಓಕೆ, ನಿಮಗೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಏನಪ್ಪ ಅಂತಂದ್ರೆ ಕ್ಲಾಸಿಕಲ್ ಡ್ಯಾನ್ಸಸ್ ಬಡ್ಕೊರೆ. ಓಕೆ, ಕ್ಲಾಸಿಕಲ್ ಡ್ಯಾನ್ಸಸ್ ಎಷ್ಟು ಅಂದ್ರೆ ಇಂಡಿಯಾದೊಳಗೆ 8 ಅದಾವ. ಓಕೆ, ದೆನ್ ನೆಕ್ಸ್ಟ್ ಬರ್ತದೆ ಫ್ಲೋಕ್ ಡ್ಯಾನ್ಸ್. ಫ್ಲೋಕ್ ಡ್ಯಾನ್ಸ್ ಎಷ್ಟು ಅದಾವ? 6 ಅದಾವ. ಇವೆರಡು ಕೂಡ ಇಂಪಾರ್ಟೆಂಟ್ ಐತಿ. ಸೊ ಇಂಪಾರ್ಟೆಂಟ್ ಐತಿ. ಓಕೆ, ಇಂಪಾರ್ಟೆಂಟ್ ಐತಿ, ಬರ್ಕೋರಿ. ಓಕೆ, ಸೊ ಬೇಕಾದ್ರೆ ಇದು ಕೂಡ ಹೇಳ್ತೀನಿ ಹೆಂಗೆ ಕರೀತಾರೆ ಅಂತ, ಅದು ಕೂಡ ಹೇಳ್ತೀನಿ ನೋಡ್ರಿ. ಕ್ಲಾಸಿಕಲ್ ಡ್ಯಾನ್ಸಸ್ಸನ್ನು ನಾವು ಕನ್ನಡದಲ್ಲಿ ಏನು ಕರಿತೀವಿ ಅಂದರೆ ಶಾಸ್ತ್ರೀಯ ನೃತ್ಯ ಅಂತ ಕರಿತೀವಿ. ಯಾವ ನೃತ್ಯ? ಶಾಸ್ತ್ರೀಯ ನೃತ್ಯ ಅಂತ ಹೇಳ್ತೀವಿ. ಫ್ಲೋಕ್ ಡ್ಯಾನ್ಸ್ ಅಂದ್ರೆ ಏನಂದರೆ ಜನಪದ ನೃತ್ಯಗಳು ಅಂತ ಹೇಳ್ತೀವಿ. ಜನಪದ ನೃತ್ಯಗಳು. ಕ್ಲಾಸ್ ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ. ಸೊ ತುಂಬ ದಿನದಿಂದ ಸೊ ಈ ಒಂದು ಕಂಟೆಂಟ್ ರೆಡಿ ಮಾಡ್ಕೊಂಡು ಈ ರೀತಿ ಟೆಕ್ಸ್ಟ್ ಮಾಡಿ ಫೋಟೋಸ್ ಹಾಕಿ ಸೊ ಪ್ರಿಪೇರ್ ಮಾಡಿದ್ದೀವಿ ಅಂದರೆ ಏನೋ ಒಂದು ಒಳ್ಳೇದು ಆಗುತ್ತೆ ಅಂತ ಅನ್ಕೋತೀನಿ. ಓಕೆ, ನಿಮ್ಗೆ ಅರ್ಥ ಆದರೆ ಸಾಕು. ಓಕೆ, ಅರ್ಥ ಆಯ್ತಾ? ಈ ಕಮೆಂಟ್ ಮಾಡಿರಿ ಎಲ್ಲರೂ ಯಾವ ಊರಿಂದ ನೋಡಕತ್ತೀರಿ. ಸೊ ನೆಕ್ಸ್ಟ್ ಹೋಗೋಣ. ಓಕೆ, ನೆಕ್ಸ್ಟ್ ಐತೆ. ನೆಕ್ಸ್ಟ್ ನಾನು ಥರ್ಡ್ ಅಂತ ಹೇಳಿದೆ ನೋಡ್ರಿ. ಫಸ್ಟ್ ಟೈಪ್ ಯಾವುದು? ಶಾಸ್ತ್ರೀಯ ನೃತ್ಯಗಳು. ಸೆಕೆಂಡ್ ಬರ್ತದೆ ಯಾವುದು? ಜನಪದ ನೃತ್ಯಗಳು. ಥರ್ಡ್ ಆಧುನಿಕ ಪಾಶ್ಚಾತ್ಯ ನೃತ್ಯಗಳು. ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಇದು ಕೂಡ ಇಂಪಾರ್ಟೆಂಟ್ ಐತಿ, ಬಟ್ ಜಾಸ್ತಿ ಕೇಳಲ್ಲ, ಬಟ್ ಕೇಳ್ತಾರೆ. ಸಿಲೆಬಸ್ಗೆ ಐತಿ, ಇದು ಐತಿ. ಓಕೆ, ಸೊ ಇವಾಗ ಕಮೆಂಟ್ ಮಾಡಿರಿ ನೀವು ಯಾವ ಊರಿಂದ ಕ್ಲಾಸನ್ನು ಕೇಳ್ತಾ ಇದ್ದೀರಿ. ನಮ್ಗೆ ಖುಷಿ ಆಗುತ್ತೆ, ಈ ಊರಿಂದ ನಮ್ಮ ಹುಡುಗರು ಕ್ಲಾಸ್ ಕೇಳ್ತಾ ಇದ್ದಾರೆ ಅಂತ ಹೇಳಿ. ಓಕೆ, ಹಂಗೆ. ಓಕೆ, ಬೆಳಗಾವಿ, ರಾಯಚೂರು. ಹೇಳ್ರಿ, ಎಲ್ಲರೂ ಹೇಳ್ರಿ, ಎಲ್ಲರೂ ಹೇಳ್ಬೇಕು, ಎಲ್ಲರೂ ಹೇಳ್ರಿ. ಓಕೆ ಓಕೆ, ಎಲ್ಲರೂ ಹಲವಾರು ಜಿಲ್ಲೆಗಳನ್ನ ಕೇಳ್ತಾ ಇದ್ದೀವಿ. ಖುಷಿ ಆಗುತ್ತೆ ನಮಗೂ ಕೂಡ. ನಮಗೂ ಕೂಡ ಮೋಟಿವೇಟೆಡ್ ಆಗುತ್ತೆ. ಓಕೆ, ಒಂದು ಲೈಕ್ ಮಾಡಿರಿ. ಯಾರೆಲ್ಲ ಲೈಕ್ ಮಾಡಿಲ್ಲ ಒಂದು ಲೈಕ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ಓಕೆ, ನಿಮಗೆ ಇದೇ ರೀತಿ ಯಾವ ಸಬ್ಜೆಕ್ಟ್ ಯಾವ ಟಾಪಿಕ್ ಟಫ್ ಆಗ್ತದೆ ಹೇಳ್ರಿ, ಇದೇ ರೀತಿ ಕ್ಲಾಸನ್ನು ಮಾಡ್ತೀನಿ. 100% ಯೂಸ್ಫುಲ್ ಆಗುವಂಥ ಮಾಡ್ತೀನಿ. ಓಕೆ, ಈ ಒಂದು ಕಂಟೆಂಟ್ನ ರೆಡಿ ಮಾಡಿರುವಂಥದ್ದು ನಿಮ್ಮ ಎಕ್ಸಾಮ್ ಲಾಸ್ಟ್ ಪ್ರಿವಿಯಸ್ ಇಯರ್ ಏನು ಕೇಳಿದಾರೆ ಸೊ ಆ ಒಂದು ಬೇಸ್ ಮೇಲೆ ಈ ಒಂದು ಕಂಟೆಂಟ್ ರೆಡಿ ಮಾಡಿ ನಾನು ಟೀಚ್ ಮಾಡ್ತಾ ಇದ್ದೀನಿ. ಓಕೆ ಓಕೆ, ಹೋಗೋಣ, ನೆಕ್ಸ್ಟ್ ಹೋಗೋಣ. ಸರಿ, ಬರ್ರಿ. ನೋಡ್ರಿ, ಥರ್ಡ್ ಟೈಪ್ ಬರ್ತದೆ, ಇದು ಟೈಪ್ 3 ಬರ್ಕೋರಿ. ಓಕೆ, ಟೈಪ್ 3 ಡ್ಯಾನ್ಸಸ್ ಆಫ್ ಇಂಡಿಯಾ ಟೈಪ್ 3. ಓಕೆ, ಆಧುನಿಕ ಅಂದ್ರೇನು? ಇತ್ತೀಚಿನ ನೃತ್ಯಗಳು ಅಂತ ಹೇಳ್ತೀವಿ. ಆ್ಯಂಡ್ ಪಾಶ್ಚಾತ್ಯ ನೃತ್ಯಗಳು ಅಂದರೆ ವೆಸ್ಟರ್ನ್ ಅಂತ ಹೇಳ್ತೀವಿ. ಈಸ್ಟ್ ವೆಸ್ಟ್. ಈ ನಮ್ಮ ಇಂಡಿಯಾ ಐತೆ, ಸೊ ಇಲ್ಲಿ ಬೇರೆ ಬೇರೆ ರಾಜ್ಯ ಐತಲ್ಲ, ಸೊ ಈ ಕಡೆ ಇರುವಂಥ ನೃತ್ಯಗಳು ಅಂತ ಹೇಳ್ತೀವಿ. ಅವು ಕೂಡ ನಮ್ಮ ಇಂಡಿಯಾದಾಗ ಯೂಸ್ ಮಾಡ್ತಾರೆ, ಡ್ಯಾನ್ಸ್ ಮಾಡ್ತಾರೆ. ಓಕೆ, ಇವು ಸಮಕಾಲೀನ ಯುಗದ ನೃತ್ಯ ಶೈಲಿಗಳಾಗಿದ್ದು ಹೆಚ್ಚಾಗಿ ಪ್ರದರ್ಶನ ಹಾಗೂ ಮನರಂಜನೆಗಾಗಿ ಬಳಸಲಾಗುತ್ತದೆ.
ಎಕ್ಸಾಂಪಲ್ ಹಿಪ್ ಹ್ಯಾಪ್ ಐತೆ, ಫ್ರೀ ಸ್ಟೈಲ್ ಐತೆ, ಬ್ರೇಕ್ ಡ್ಯಾನ್ಸ್ ಐತಿ, ಓಕೆ, ಸಾನ್ಸಾ ಇತ್ಯಾದಿ ಶೈಲಿಯ ಸೇರಿದವು. ಈಗ ಫಾರ್ ನಿಮಗೆ ಸಿಂಪಲ್ ಆಗಿ ಅರ್ಥ ಆಗಂಗೆ ಹೇಳ್ಬೇಕಂದ್ರೆ, ಸೊ ಒಂದು ಡಿ ಜೆ ಐತಿ. ಸೊ ಡಿ ಜೆ ಏನು ನೀವೇನು ಡ್ಯಾನ್ಸ್ ಮಾಡ್ತಿರಲ್ಲ, ಇದೆಲ್ಲ ಸ್ಪೀಕರ್, ಓಕೆ, ಇದೆಲ್ಲ ಸ್ಪೀಕರ್, ಇಲ್ಲೇನು ಡ್ಯಾನ್ಸ್ ಮಾಡ್ತಾರೆ. ಸೊ ಇದನ್ನು ಏನಂತ ಕರೀತಾರೆ ಅಂದರೆ, ಇದು ಕರೀತಾರೆ ಪಾಶ್ಚಾತ್ಯ ನೃತ್ಯಗಳು ಅಥವಾ ಮಾಡರ್ನ್ ಆ್ಯಂಡ್ ವೆಸ್ಟರ್ನ್ ಡ್ಯಾನ್ಸಸ್ ಅಂತ ಹೇಳ್ತೀವಿ. ಅರ್ಥ ಆಯ್ತದ ಅನ್ಕೋತೀನಿ. ಇವು ಜಾಸ್ತಿ ಎದಕ್ಕೆ ಬಳಸ್ತಾರೆ ಹೇಳ್ರು, ಹೆಚ್ಚಾಗಿ ಪ್ರದರ್ಶನ ಅಂದರೆ ಟ್ಯಾಲೆಂಟ್ ಹೊರಗಾಗ್ಲಿಕ್ಕೆ ಮಾಡ್ತಾರೆ, ಹಾಗೂ ಮನರಂಜನೆಗಾಗಿ ಅಂದರೆ ಎಂಟರ್ಟೈನ್ಮೆಂಟ್ಗೋಸ್ಕರ ಮಾಡ್ತಾರೆ. ಓಕೆ, ಹಿಪ್ ಹ್ಯಾಪ್ ನೆನ್ಪಿಟ್ಕೊರಿ, ಇದು ಇಂಪಾರ್ಟೆಂಟ್ ಐತಿ. ಆ್ಯಂಡ್ ನಿಮಗೆ ಸಾಲ್ಸಾ ಟೈಪ್ ಕೂಡ ನೆನ್ಪಿಟ್ಕೊರಿ, ಇದು ಒಂದು ಇಂಪಾರ್ಟೆಂಟ್ ಐತಿ. ಇದು ಇಂಪಾರ್ಟೆಂಟ್ ಐತಿ ಆ್ಯಂಡ್ ಹಿಪ್ ಹ್ಯಾಪ್ ಕೂಡ ಇಂಪಾರ್ಟೆಂಟ್ ಐತಿ. ಇವೆರಡು ಕೂಡ ಇಂಪಾರ್ಟೆಂಟ್ ಆಗಿ ನೆನ್ಪಿಟ್ಕೊರಿ ಅಥವಾ ನೋಟ್ ಮಾಡ್ಕೊರಿ. ಓಕೆ, ಇವೆರಡು ಕೂಡ ನಿಮ್ಗೆ ಕೇಳ್ತಾರೆ. ಹೀಗೆ ಹಲವು ಇತ್ಯಾದಿಗಳು ಶೈಲಿಗಳು ಇದರಲ್ಲಿ ಕಂಡು ಬರ್ತವೆ. ಓಕೆ, ಸೊ ನೆಕ್ಸ್ಟ್ ಹೋಗೋಣ. ಅವು ಯಾವ್ಯಾವ ಅಂತ ನೋಡಿದ್ರೆ, ಫ್ರೀ ಸ್ಟೈಲ್, ಯಾವುದೇ ನಿಯಮವಿಲ್ಲದ ನೃತ್ಯ ಅಂತ ಹೇಳ್ತೀವಿ. ಲೈಕ್ ಇವಾಗ ನೀವು ಸಿಂಪಲಾಗಿ ಹೇಳ್ಬೇಕಂದ್ರೆ ಡಿ ಜೆ ಹಚ್ಚದ ಡ್ಯಾನ್ಸ್ ಮಾಡ್ತಿರಲ್ಲ, ಸೊ ಅದೇ ರೀತಿ. ಓಕೆ, ಅಥವಾ ನಿಮ್ಮ ಸ್ಕೂಲ್ ಯಾವುದೋ ಫೇರ್ವೆಲ್ ಐತೆ, ಎಲ್ಲ ಮುಗಿದ ಮೇಲೆ ಒಂದು ಯಾವ್ದು ಜನಪದ ಹಾಡಿಸ್ಕೊಂಡು ಡ್ಯಾನ್ಸ್ ಮಾಡ್ತಿರಲ್ಲ, ಅದಕ್ಕೇನು ಹಿಂಗೆ ಮಾಡೋಕೆ ಹಿಂಗೆ ಏನಿಲ್ಲ, ಹೆಂಗೆ ಬೇಕಂಗೆ ಕುಣಿತಿರಲ್ಲ, ಸೊ ಏನಂತ ಕರಿತೀವಿ, ಫ್ರೀ ಸ್ಟೈಲ್ ನೃತ್ಯ ಅಂತ ಕರಿತೀವಿ. ಓಕೆ, ಅರ್ಥ ಆಯ್ತಾ. ಹಿಪ್ ಹ್ಯಾಪ್, ಪಾಶ್ಚಾತ್ಯ ಶೈಲಿಯ ಎನರ್ಜಿ ಇರುವ ನೃತ್ಯ. ಓಕೆ, ಹೇಳ್ರೋಡು ಯಾವುದೋ ಸಾಂಗ್ ಹೇಳ್ರೋಡು, ಫುಲ್ ಎನರ್ಜಿ ಇರಬೇಕು. ಬ್ಯಾಡ್ ಹೇಳ್ಬೇಡ್ಬಿಟ್ರಿ, ಮತ್ತು ಬೇರೆ ಬರ್ತಾವೆ ಡ್ಯಾನ್ಸ್ಗಳು ಇರಲಿ. ಸೊ ಬರೀ ಅರ್ಥ ಮಾಡ್ಕೊರಿ. ಹಿಪ್ ಹ್ಯಾಪ್ ಅಂದ್ರೇನು, ಪಾಶ್ಚಾತ್ಯ ಶೈಲಿಯ ಎನರ್ಜಿ ಇರುವಂಥ ನೃತ್ಯಗಳು ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ, ನೃತ್ಯಗಳು ಅಂತ ಹೇಳ್ತೀವಿ. ಓಕೆ, ಸೊ ಇದು ಕೂಡ ಇಂಪಾರ್ಟೆಂಟ್ ಐತಿ, ಇದು ಕೂಡ ನೆನಪಿಟ್ಕೊರಿ. ನೆಕ್ಸ್ಟ್ ಹೋಗೋಣ, ಆಧುನಿಕ ಪಾಶ್ಚಾತ್ಯ ನೃತ್ಯಗಳು. ಓಕೆ, ಸಾಲ್ಸಾ ಅಂತ ಹೇಳ್ತೀವಿ, ಜೋಡಿಗಳ ನೃತ್ಯ, ಲ್ಯಾಟಿನ್ ಶೈಲಿ. ನಾನು ನಿಮ್ಗೆ ಅದಕ್ಕೆ ಹೇಳಿದೆ, ಇಲ್ಲಿ ನಿಮ್ಗೆ ಹೇಳಿದ್ದೀನಿ ನೋಡ್ರಿ ನಿಮಗೆ ನಾನು, ಇದು ಒಂದು ನೆನಪಿಟ್ಕೊಳ್ತಾ ಹೇಳೀನಿ, ಇದು ಕೂಡ ನೆನಪಿಟ್ಕೊಳ್ತಾ ಹೇಳೀನಿ. ಓಕೆ, ಸೊ ಇದು ಏನಕ್ಕಪ್ಪ ಅಂತಂದ್ರೆ, ಇದು ಕಪಲ್ಸ್ ರಿಲೇಟೆಡ್ ಐತಿ. ಓಕೆ, ಕಪಲ್ಸ್ ರಿಲೇಟೆಡ್. ಓಕೆ, ಅಂದರೆ ಜೋಡಿ ಹಾಕಿ ಬರುತ್ತೆ, ಆ ಟೈಪ್ ಇದೆ ನೋಡ್ರಿ, ಜೋಡಿಗಳ ನೃತ್ಯ. ಆ್ಯಂಡ್ ಲ್ಯಾಟಿನ್ ಶೈಲಿ ಐತೆ. ನಿಮಗೆ ಕೇಳ್ತಾರೆ ಕ್ವಶನ್, ಕೇಳ್ತಾರೆ ಲ್ಯಾಟಿನ್ ಶೈಲಿ ಇರುವಂಥ ನೃತ್ಯ ಯಾವುದು ಅಂತ ಕೇಳ್ತಾರೆ, ಸಾಲ್ಸಾ ಅಂತ ಹೇಳಿದ್ರೆ. ನಿಮಗಲ್ಲಿ ಲ್ಯಾಟಿನ್ ಶೈಲಿ ಇರುವಂತಹ ಪಾಶ್ಚಾತ್ಯ ನೃತ್ಯ ಯಾವುದು ಅಂತ ಕೇಳಲ್ಲ, ಇದೇನು ಸಂಬಂಧ ಇಲ್ಲ ಅವರಿಗೆ. ಓಕೆ, ಲ್ಯಾಟಿನ್ ಶೈಲಿಯ ನೃತ್ಯ ಯಾವುದಂತ ಸಾಲ್ಸಾ ಅಂತ ಹೇಳಬೇಕು. ಓಕೆನಾ, ಸೊ ಇದು ಕೂಡ ಮ್ಯಾಟರ್ ಆಗ್ತದೆ, ನೆನ್ಪಿಟ್ಕೊರಿ. ನೆಕ್ಸ್ಟ್ ಬರ್ತದೆ ಬಲೆ ಅಂತ ಬರ್ತದೆ, ಪಾಶ್ಚಾತ್ಯ ಸಂಸ್ಕೃತಿಯ ಅತ್ಯಂತ ಶಿಷ್ಟ ನೃತ್ಯ. ಶಿಷ್ಟ ಅಂತಂದ್ರೆ ಒಂದು ಅಕ್ಯುರೇಟ್ ಆದಂಥ ನೃತ್ಯ, ಹಿಂಗೆ ಮಾಡ್ಬೇಕಂತ ಒಂದು ಅಕ್ಯುರೇಟ್ ಆದಂಥ ಒಂದು ಇದು ಇರ್ತದೆ, ಒಂದು ಗೈಡೆನ್ಸ್ ಇರ್ತದೆ. ಸೊ ಅದೇನಂತ ಕರಿತೀವಿ, ಶಿಷ್ಟ ಅಂತ ಕರಿತೀವಿ. ಸೊ ಅದು ಯಾವುದು, ಬಲೆ ನೃತ್ಯ ಅಂತ ಹೇಳ್ತೀವಿ. ಬಲೆ ಬೇರೆ ನೋಡ್ರಿ, ಹೇಳ್ತೀನಿ ನೋಡ್ರಿ, ಭ ಬೇರೆ, ಈ ಬ ಬೇರೆ, ಇದು ಬ. ಓಕೆ, ಇದನ್ನ ಏನಂತ ಕರಿತೀವಿ, ಭ ಅಂತ ಕರಿತೀವಿ, ಭಲೆ. ಇದು ನೋಡ್ರಿ ಬಲೆ, ಭಲೆ ಬಲೆ, ಭಲೆ ಬಲೆ. ಓಕೆ, ನಿಮ್ಗೆ ಅರ್ಥ ಆಯ್ತದ ಅನ್ಕೋತೀನಿ. ಕಾಂಟೆಂಪೊರರಿ ಅಂತ ಹೇಳ್ತೀವಿ. ಓಕೆ, ಟೆಂಪರರಿ ಅಲ್ಲ, ಕಾಂಟೆಂಪೊರರಿ. ವೈಯಕ್ತಿಕ ಭಾವನೆಗಳನ್ನು ವ್ಯಕ್ತಪಡಿಸುವ ನವೀನ ನೃತ್ಯ. ಈಗ ಬರ್ತದೆ ನೋಡ್ರಿ, ನಾ ಡ್ರೈವರ್ ಓ, ಇದರ ಬರ್ತದೆ ನೋಡಿ. ಓಕೆ, ಸೊ ಎಲ್ಲ ಲೈಕ್ ನಿಮ್ಮ ಎಕ್ಸಾಂಪಲ್ ಕೊಟ್ಟೆ. ಓಕೆ, ಕಾಂಟೆಂಪೊರರಿ ವೈಯಕ್ತಿಕ ಭಾವನೆಗಳನ್ನು ವ್ಯಕ್ತಪಡಿಸುವ ನೃತ್ಯ ಅಂತ ಹೇಳ್ತೀವಿ. ಯಾವುದು, ಕಾಂಟೆಂಪೊರರಿ. ಓಕೆ, ನೆನಪಿಟ್ಕೋರಿ, ಅದು ಕೂಡ ಇಂಪಾರ್ಟೆಂಟ್ ಐತಿ. ನೋಡ್ರಿ, ಇಲ್ಲಿವರೆಗೂ ನಾವು ಕ್ಲಾಸಿಕಲ್ ಡ್ಯಾನ್ಸ್ ತಿಳ್ಕೊಂಡ್ವಿ. ಓಕೆ, ನೆಕ್ಸ್ಟ್ ಫ್ಲೋಕ್ ಡ್ಯಾನ್ಸ್ ಬಗ್ಗೆ ಕೂಡ ತಿಳ್ಕೊಂಡ್ವಿ. ನೆಕ್ಸ್ಟ್ ಮಾಡರ್ನ್ ಡ್ಯಾನ್ಸ್ ಅಂತ ತಿಳ್ಕೊಂಡ್ವಿ. ಲೈಕ್ ಇವಾಗ ಈಗಿನ ನೃತ್ಯಗಳು ಅಂದರೆ ಲೈಕ್ ಪ್ರಾಚೀನ ನೃತ್ಯಗಳು ಅಂತ ಕೂಡ ನಾವು ತಿಳ್ಕೊಂಡ್ವಿ. ಅದಕ್ಕೆ ಆಧುನಿಕ ನೃತ್ಯಗಳು ತಿಳ್ಕೊಂಡ್ವಿ. ಇವು ಮೂರು ಆಯ್ತಲ್ಲ. ಸೊ ಇವಾಗ ಇದ್ರ ಮೇಲೆ ಕ್ವಶನ್ಸ್ ಕೂಡ ಸಾಲ್ವ್ ಮಾಡೋಣ. ಥಿಯರಿ ಅರ್ಥ ಆಯ್ತಾ ಹೇಳ್ರಿ ನೋಡೋಣ. ಒಂದ್ಸಲ ಜೈನ್ ಅಂತ ಕಮೆಂಟ್ ಮಾಡಿರಿ. ನಿಮ್ಗೆ ಅರ್ಥ ಆಯ್ತಲ್ಲ ಸರ್, ಅರ್ಥ ಆಯ್ತು ಅಂತ ಹೇಳ್ರಿ, ನಂಗೆ ಖುಷಿ ಆಗುತ್ತೆ, ನನಗೂ ಕೂಡ ಮೋಟಿವೇಟೆಡ್ ಆಗುತ್ತೆ. ಇನ್ನೂ ಹೊಸ ಕ್ಲಾಸ್ನ ತರ್ತೀನಿ. ಬೇಗ ಹೇಳ್ರಿ ಸರ್, ಅರ್ಥ ಐತ್ರಿ ನಮ್ಗೆ ಅಂತ ಹೇಳ್ರಿ. ಓಕೆ, ಥ್ಯಾಂಕ್ ಯು ಎಲ್ಲರೂ ಕೂಡ. ಓಕೆ, ಪ್ರಶ್ನೆಗಳ ಕಡೆ ಹೋಗೋಣ ಬರ್ರಿ. ಇದು ಕೂಡ ನೋಡಿದ್ರಲ್ಲ ಆಗಲೇ, ಫ್ರೀ ಸ್ಟೈಲ್ ನೋಡಿದ್ರಿ. ನೆಕ್ಸ್ಟ್ ಸಾಲ್ಸಾ, ಬಲೆ ಆ್ಯಂಡ್ ಕಂಟೆಂಪೊರರಿ. ಸೊ ಇಲ್ಲೊಂದು ಐತೆ ಹಿಪ್ ಹ್ಯಾಪ್ ಕೂಡ ನೋಡಿದ್ರಿ. ನೆಕ್ಸ್ಟ್ ಇವಾಗ ಪ್ರಶ್ನೆಗಳಿಗೆ ಬರೋಣ. ಭರತನಾಟ್ಯ ಇದು ಯಾವ ರಾಜ್ಯದಲ್ಲಿ ಹುಟ್ಟಿರುವಂಥ ಶೈಲಿ ನೃತ್ಯವಾಗಿದೆ ಅಂತ ಕೇಳಿದ್ದಾರೆ. ಹೇಳ್ರಿ ನೋಡೋಣ, ಬೇಗ ಹೇಳ್ರಿ.
ಕೇರಳ, ತಮಿಳುನಾಡು, ಕರ್ನಾಟಕ, ಒಡಿಶಾ. ಓಕೆ, ಸೊ ಇಲ್ಲಿ ಇಂಗ್ಲೀಷ್ ಒಳಗೆ ಕರ್ನಾಟಕ ಬರೋದು, ತುಂಬ ಕರ್ನಾಟಕ ಹಾಕಕ್ಕೆ ಹೋಗ್ಬೇಡ್ರಿ. ಓಕೆ, ಇವಾಗ ಆಗಲೇ ಫಸ್ಟಿಗೆ ನಾವು ತಿಳ್ಕೊಂಡಿದ್ದೆ ಭರತನಾಟ್ಯ ಬಗ್ಗೆ ತಿಳ್ಕೊಂಡಿವಿ. ಓಕೆ, ಎಲ್ಲರೂ ಹೇಳ್ತಿದ್ರಿ ಕೇರಳ ಕೇರಳ ಕೇರಳ. ಓಕೆ, ಇವಾಗ ನಾ ಕೇಳ್ತೀನಿ ಹೇಳ್ರಿ. ಕೇರಳದ ಕೇರಳ ಅಲ್ಲ, ತಮಿಳುನಾಡು. ಓಕೆ, ಭರತನಾಟ್ಯ ಯಾವ ರಾಜ್ಯದ್ದು? ತಮಿಳುನಾಡಿನ ನೃತ್ಯ ಅಂತ ಹೇಳ್ತೀವಿ. ಓಕೆ, ಸೊ ಇವಾಗ ಹೇಳ್ರಿ, ಭರತನಾಟ್ಯದ ನೃತ್ಯಗಾರ್ತಿ ಯಾರು? ಬೇಗ ಹೇಳ್ಬೇಕು ನೋಡೋಣ. ನಾನು ಆಗಲೇ ಹೇಳಿದ್ದೀನಿ, ಫೇಮಸ್ ಆಗಿರುವಂತಹ ನೃತ್ಯಗಾರ್ತಿ ಯಾರು ಅಂದರೆ ಹೇಳ್ರಿ ನೋಡೋಣ. ಯಾರು ಹೇಳ್ತಾರೆ ನೋಡೋಣ? ಟಾಪ್ 3. ರುಕ್ಮಿಣಿ ದೇವಿ. ಓಕೆ, ರುಕ್ಮಿಣಿ ದೇವಿ ಅವರನ್ನ ಏನಂತ ಕರಿತೀವಿ? ಅವರು ಭರತನಾಟ್ಯದ ಒಬ್ಬರು ಒಳ್ಳೆಯ ನೃತ್ಯಗಾರರು ಅಂತ ಹೇಳ್ತೀವಿ. ಯಾರು? ರುಕ್ಮಿಣಿ ದೇವಿ ಅವರು. ಓಕೆ, ಅರ್ಥ ಆಯ್ತಾ? ನೆಕ್ಸ್ಟ್ ಕೇರಳದ ಹೇಳ್ರಿ. ಕೇರಳದ ಯಾವ್ದೈತೆ? ಕೇರಳದ ಹೇಳ್ರಿ. ಕೇರಳದ 2 ಬರ್ತಾವ. ಯಾವ್ಯಾವ ಹೇಳ್ರಿ ನೋಡೋಣ. ಒಂದು ಕಥಕ್ಕಲಿ, ಒಂದೇದಾವುದು ಕಥಕ್ಕಲಿ, ಎರಡದ್ದು ಮೋಹಿನಿ ಅಟ್ಟಂ. ಮೋಹಿನಿ ಅಟ್ಟಂದು ವಿಶೇಷತೆ ಹೇಳ್ರಿ ನೋಡೋಣ. ಮೋಹಿನಿ ಅಟ್ಟಂ ನೋಡ್ರಿ ಹೆಂಗೆ ಬೇಕು. ನಾ ಹೆಂಗೆ ಕೇಳ್ತೀನಿ ಕ್ವಶನ್, ಒಂದಕ್ಕೊಂದು ಕ್ವಶನ್ ಹುಟ್ಟತಾವ. ಸೊ ನಾ ಹೆಂಗೆ ಕೇಳ್ತೀನಿ ಹಂಗೆ ನಿಮ್ಗೆ ಅವ್ರಿಗೆ ಕೇಳ್ತಾರೆ. ಓಕೆ, ಎಕ್ಸಾಮಿನರ್ ಅವ್ರಿಗೆ ಏನಿರ್ತದೆ, ನಿಮ್ಗೆ ಫೇಲ್ ಮಾಡೋಕಿರ್ತದೆ. ನಿಮ್ಗೆ ಒಟ್ಟು ಕಡಿಮೆ ಮಾರ್ಕ್ಸ್ ಸ್ಕೋರ್ ತೊಗೋಬೇಕು. ನೀವು ಡೀಪಾಗಿ ಕೇಳ್ತಾರೆ. ಓಕೆ, ನಾನು ಡೀಪಾಗಿ ಹೇಳಿದ್ದೀನಿ. ಓಕೆ, ನೀವು ನೋಡ್ರಿ ಮೋಹಿನಿ ಅಟ್ಟಂ ಬಗ್ಗೆ ನಾನು ಹೇಳಿದ್ದೀನಿ ನೋಡ್ರಿ. ಮೋಹಿನಿ ಅಟ್ಟಂ ಹೇಳ್ರಿ. ಕ್ಲಾಸಿಕಲ್ ಡ್ಯಾನ್ಸ್ ಅದು. ಕೇರಳದ ನೃತ್ಯ, ಮಹಿಳೆಯರ ನೃತ್ಯ ಶೈಲಿಯಾಗಿದೆ. ಓಕೆ, ಮೋಹಿನಿ ಅಟ್ಟಂ ಕೇರಳದ ನೃತ್ಯ 1 ಮಾರ್ಕ್. ಮೋಹಿನಿ ಅಟ್ಟಂ ಮಹಿಳೆಯರ ನೃತ್ಯ 2 ಮಾರ್ಕ್. ಕೇರಳದ ನೃತ್ಯ ಯಾವುದು? ಮೋಹಿನಿ ಅಟ್ಟಂ 3 ಮಾರ್ಕ್ಸ್. ಸೊ ಮಹಿಳೆಯರ ನೃತ್ಯ ಯಾವುದು ಕೇರಳದಲ್ಲಿ? ಮೋಹಿನಿ ಅಟ್ಟಂ 4 ಮಾರ್ಕ್ಸ್. ಮಹಿಳೆಯರ ಮೋಹಿನಿ ಅಟ್ಟಂ ನೃತ್ಯವು ಯಾವ ರಾಜ್ಯದಲ್ಲಿ ಬರ್ತದೆ? ಕೇರಳದಲ್ಲಿ ಬರ್ತದೆ, 5 ಮಾರ್ಕ್ಸ್. ಹಿಂಗೆ 10,000 ತೆಗಿಬೋದು. ಅರ್ಥ ಆಯ್ತಾ? ಸೊ ಎಲ್ಲ ಕೂಡ ನಾನು ಹೇಳಿದ್ದೀನಿ. ಓಕೆ, ಇಲ್ಲಿ ಕ್ವಶನ್ ಬರ್ರಿ. ಕೇರಳದ 2 ಅದಾವ. ತಮಿಳುನಾಡು ಭರತನಾಟ್ಯ ಐತೆ. ಕರ್ನಾಟಕದ ಹೇಳ್ರಿ. ಕರ್ನಾಟಕದ ಯಾವ್ದು ಹೇಳ್ರಿ? ಬೇಗ ಹೇಳ್ರಿ. ಕರ್ನಾಟಕದ ಯಾವ್ದು ಅಂದರೆ ಯಕ್ಷಗಾನ ಅಂತ ಹೇಳ್ತೀವಿ. ದಯವಿಟ್ಟು ನಾನು ಯಾರ್ದು ಇದು ಕಮೆಂಟ್ ಓದ್ತಾ ಇಲ್ಲ, ಸೊ ದಯವಿಟ್ಟು ಕ್ಷಮಿರಲಿ. ಯಾಕಂದರೆ ಇವಾಗ ನೀವೇ ರೆಕಾರ್ಡ್ ಕೇಳ್ತಿರ್ತೀರಿ ನೋಟ್ಸ್ ಮಾಡ್ಕೊಳ್ಳೋಕ್ಕೆ. ಸರಿ, ತುಂಬ ಪ್ರಾಬ್ಲಮ್ ಆಗ್ತದೆ. ಓಕೆ, ಯಾಕಂದರೆ ನನ್ನ ಬರೀ ಕಮೆಂಟ್ಸ್ ಓದ್ತೋದ್ರೆ ಸೊ ಕೇಳೋರು ಇರಿಟೇಟ್ ಆಗುತ್ತೆ. ಸೊ ಹಂಗೆ ಬೇಡ. ಸೊ ಕಮೆಂಟ್ ಓದಿದ್ರೆ ಮ್ಯಾಟ್ರ್ ಅಂತ ಏನು ಅಲ್ಲ ಅಂತ ಅನ್ಕೋತೀನಿ. ಸೊ ನೀವು ಕಮೆಂಟ್ ಮಾಡ್ತಾ ಕಮೆಂಟ್ ನೋಡ್ತಾ ಇರ್ತೀನಿ. ಇವಾಗ ನೋಡಿಲ್ಲ ಅಂದರೆ ನಾನು ಕ್ಲಾಸ್ ಮುಗಿದು ಡೆಫಿನೆಟ್ಲಿ ಅಷ್ಟು ಪ್ರತಿಯೊಂದು ಕಮೆಂಟು ಓದ್ತೀನಿ. ಓಕೆ, ವಾಪಸ್. ಅರ್ಥ ಆಯ್ತಾ? ಓಕೆ, ಇಲ್ಲಿ ನೋಡ್ರಿ. ಆಮೇಲೆ ಒಡಿಶಾದ ಹೇಳ್ರಿ. ಒಡಿಸ್ಸಿ ಅಂತ ಹೇಳ್ತೀವಿ. ಯಾವುದು? ಒಡಿಸ್ಸಿ. ಓಕೆ, ನೆನ್ಪಿಟ್ಕೋರಿ. ನೆಕ್ಸ್ಟ್ ಬರ್ತದೆ ಯಕ್ಷಗಾನ ಯಾವ ರಾಜ್ಯದ ಜನಪದ ನೃತ್ಯ ಶೈಲಿಯಾಗಿದೆ? ಬ್ರೋ, ಆಗಲೇ ನಾನು ಹೇಳಿದ್ದೀನಿ ಯಾವ ರಾಜ್ಯದಂತ. ನೀವು ನೋಡಿದ್ರೆ ಮಹಾರಾಷ್ಟ್ರ ಅಲ್ಲ, ಆಂಧ್ರ ಪ್ರದೇಶ ಅಲ್ಲ, ಕರ್ನಾಟಕ ಹೌದು ಅಲ್ಲ ಗೊತ್ತಿಲ್ಲ, ತೆಲಂಗಾಣನೂ ಅಲ್ಲ. ತೆಲಂಗಾಣ ಅಂತೂ ಅಲ್ಲೇ ಅಲ್ಲ. ಓಕೆ, ತೆಲಂಗಾಣ ಬಿಟ್ಬಿಡ್ರಿ. ಓಕೆ, ಇದು ಬಿಡ್ರಿ. ಓಕೆ, ಇವಾಗ ಹೇಳ್ರಿ. ಮಹಾರಾಷ್ಟ್ರದ ಯಾವುದು? ಲಾವಣಿ ಐತೆ. ಯಾವುದು? ಲಾವಣಿ. ಓಕೆ, ನೆಕ್ಸ್ಟ್ ಆಂಧ್ರ ಪ್ರದೇಶದ ಯಾವುದು ಹೇಳ್ರಿ ನೋಡೋಣ. ಆಂಧ್ರ ಪ್ರದೇಶದ ಯಾವುದು? ಕುಚಿಪುಡಿ. ಓಕೆ, ಕರ್ನಾಟಕದ ಯಾವುದು ಅಂದರೆ ಯಕ್ಷಗಾನ ಅಂತ ಹೇಳ್ತೀವಿ. ಓಕೆ, ಕರ್ನಾಟಕದ ಯಕ್ಷಗಾನ ಸರಿಯಾದ ಉತ್ತರ ಯಾವುದು? ಕರ್ನಾಟಕ ಅಂತ ಹೇಳ್ತೀವಿ. ಓಕೆ, ಇದು ಕೂಡ ನಿಮಗೆ ಗೊತ್ತಿರಲಿ. ಅರ್ಥ ಆಯ್ತಾ ಕರ್ನಾಟಕದ್ದು? ಸರಿ, ಮುಂದೆ ಹೋಗೋಣ. ಶಾಸ್ತ್ರೀಯ ನೃತ್ಯ ಶೈಲಿ ಅಲ್ಲ ಅಂದರೆ ಇದರ ಅರ್ಥ ಏನು? ಶಾಸ್ತ್ರೀಯ ನೃತ್ಯ ಯಾವ ಶೈಲಿ ಅಲ್ಲ. ಇಲ್ಲಿ ಕೆಳಗಡೆ ಇರುವಂಥ ಒಂದು ಡ್ಯಾನ್ಸ್ ಶಾಸ್ತ್ರೀಯ ನೃತ್ಯಕ್ಕೆ ಸಂಬಂಧಪಟ್ಟಿಲ್ಲ. ಯಾವ್ದು ಹೇಳ್ರಿ ನೋಡೋಣ. ಫುಲ್ ಈಸಿ ಕ್ವಶನ್ಸ್ ಅದಾವೆ. ಇದೇ ನಿಮಗೆ ಎಕ್ಸಾಮ್ ಒಳಗೆ ಕೇಳ್ತಾರೆ. ಇದು ಬಿಟ್ಟು ಹೊರಗಿದೆ ಏನು ಕೇಳ್ತಾರೆ. ಇದು ಕೂಡ ಡ್ಯಾನ್ಸ್ ರಿಲೇಟೆಡ್ ಐತಿ. ನಿಮ್ಮ ಎಕ್ಸಾಮ್ ಕೂಡ ಕೇಳೋದು ಡ್ಯಾನ್ಸ್ ರಿಲೇಟೆಡ್ ಕ್ವಶನ್ಸ್ ಕೇಳ್ತಾರೆ. ಅರ್ಥ ಆಯ್ತಾ? ಸೊ ಹೇಳ್ರಿ ನೋಡೋಣ. ಯಾವುದು ಶಾಸ್ತ್ರೀಯ ನೃತ್ಯ ಯಾವುದು ಅಂದರೆ ಕ್ಲಾಸಿಕಲ್ ಡ್ಯಾನ್ಸ್ ಯಾವ್ದು ಅಂತ ಹೇಳಿದಾರೆ. ಓಕೆ, ಇಂಗ್ಲೀಷಲ್ಲಿ ಬರೋರಿಗೆ ಅವ್ರಿಗೆ ಹೇಳ್ತಾ ಇದ್ದೀನಿ. ಕ್ಲಾಸಿಕಲ್ ಡ್ಯಾನ್ಸ್ ವಿಚ್ ಇಸ್ ನಾಟ್ ಕ್ಲಾಸಿಕಲ್ ಡ್ಯಾನ್ಸಸ್ ABCD. ಇಲ್ಲಿ ಯಾವುದಂದ್ರೆ ಬಿ ಆಗುತ್ತೆ. ಬಿ ಏನದು? ಜನಪದ ನೃತ್ಯ. ಬಿ ಏನು? ಲಾವಣಿ ಅನ್ನೋದೇನು? ಜನಪದ ನೃತ್ಯ. ಯಾವ ರಾಜ್ಯದ ನೃತ್ಯ? ಮಹಾರಾಷ್ಟ್ರದ್ದು. ಯಾವ ರಾಜ್ಯದ್ದು? ಮಹಾರಾಷ್ಟ್ರದ್ದು. ಓಕೆ ಬ್ರೋ, ಸ್ವಲ್ಪ ಪೆನ್ ಮುಡುತ್ತಲ್ಲ. ಓಕೆ, ಅಡ್ಜಸ್ಟ್ ಮಾಡ್ಕೋತೀವಿ ಅನ್ಕೋತೀನಿ. ನೆಕ್ಸ್ಟ್ ಒಡಿಸ್ಸಾ ಹೇಳ್ರಿ. ಒಡಿಸ್ಸಾದ ಭರತನಾಟ್ಯ ಯಾವ್ದು? ತಮಿಳ್ನಾಡ್ದ. ಸೊ ಆಗಳೇನೋ ಓದೈತೆ. ಓಕೆ, ಕಥಕ್ ಯಾವುದು? ಕಥಕ್ ಹೇಳ್ರಿ. ಕಥಕ್ ಯಾವ ರಾಜ್ಯದ್ದು? ಬೇಗ ಹೇಳ್ರಿ.
ಇಲ್ಲಾಗಲೇ ನಾವು ನೋಡಿದ್ವಿ ನೋಡ್ರಿ ಕಥಕ್. ಕೇರಳದ್ದು ಅಂತ ಹೇಳ್ತೀವಿ, ಕೇರಳ. ಓಕೆ, ಸೊ ನೆಕ್ಸ್ಟ್ ಹೋಗೋಣ. ಭರತನಾಟ್ಯದಲ್ಲಿ ಇದು ಇಂಪಾರ್ಟೆಂಟ್ ಆದ ಕ್ವಶನ್ಸ್. ಓಕೆ, ಇವು 3 ಜನರಲ್ ತಂದೆ, ಇನ್ನು ಮುಂದಿರುವಂಥ ಕ್ವಶನ್ಸ್ ಭಾಳ ಇಂಪಾರ್ಟೆಂಟ್ ಅದಾವ. ಭರತನಾಟ್ಯದಲ್ಲಿ ಅಂಗಿಕ, ವಾಚಿಕ, ಆಹಾರ್ಯ ಹಾಗೂ ಸಾತ್ವಿಕ ಎಂಬುದು 4 ಅಭಿನಯಗಳ ಪೈಕಿ ಯಾವುದು ಮನೋಭಾವ ವ್ಯಕ್ತಪಡಿಸಲು ಬಳಸಲಾಗುತ್ತದೆ? ಬಾಪ್ರೆ, ಅಂತ ಕ್ವಶನ್ ರೀ ಸರ್ ಇದು. ನೋಡ್ರಿ, ಇವೇ 4 ಅದಾವಲ್ಲ, ಅಂಗಿಕ, ವಾಚಿಕ, ಆಹಾರ್ಯ ಹಾಗೂ ಸಾತ್ವಿಕ, ಇವು 4ರೊಳಗೆ ಯಾವುದು ಎಮೋಷನಲ್ ರಿಲೇಟೆಡ್ ಐತೆ ಅಂತ ಕೇಳಿದಾರೆ. ಎಮೋಷನಲ್ ಅಂದರೆ ಭಾವನೆ ರಿಲೇಟೆಡ್, ಭಾವನೆಗೆ ರಿಲೇಟೆಡ್ ಐತೆ ಅಂತ ಕೇಳಿದಾರೆ. ಸೊ ಯಾವುದು ಅಂತ ಹೇಳ್ರಿ ನೋಡೋಣ. ಆಹಾರ್ಯ, ಸಾತ್ವಿಕ, ವಾಚಿಕ, ಅಂಗಿಕ. ಇದಕ್ಕೆ 10 ಸೆಕೆಂಡ್ ಟೈಮ್ ಕೊಡ್ತೀನಿ, ಹೇಳ್ರಿ, ವಿಚಾರ ಮಾಡಿ ಹೇಳ್ರಿ, ಗೂಗಲ್ ಸರ್ಚ್ ಮಾಡಿ ಹೇಳ್ರಿ, ನಿಮ್ಮ ಬಾಜುಕನೂ ಕೇಳಿ ಹೇಳ್ರಿ, ನಿಮ್ಮ ಹುಡುಗಿಗೆ ಕಾಲ್ ಮಾಡಿ ಕೇಳ್ರಿ, ಹುಡುಗ ಕಾಲ್ ಮಾಡಿ ಕೇಳ್ರಿ, ಹೆಂಗೆ ಕೇಳ್ತಿ ಕೇಳ್ರಿ, ಕರೆಕ್ಟ್ ಆನ್ಸರ್ ಹೇಳ್ರಿ. 10 ಸೆಕೆಂಡ್ ಟೈಮ್ ಕೊಡ್ತೀನಿ. ಓಕೆ, ಯುವರ್ ಟೈಮ್ ಸ್ಟಾರ್ಟ್ ನಾವ್. ಓಕೆ, 1 2 3 4 5 6 7 8 9 9.5 ಹೇಳ್ರಿ, 10. ಓಕೆ, ಸರಿಯಾದ ಉತ್ತರ ಹೇಳಿದ್ರಿ. ಸೊ ಯಾವುದಂದ್ರೆ ಆಪ್ಷನ್ ಬಿ ಆಗುತ್ತೆ, ಸಾತ್ವಿಕ. ಸಾತ್ವಿಕ ಅನ್ನೋದು ಏನಂದ್ರೆ ಇದು ಯಾವುದೇ ಮನೋಭಾವಕ್ಕೆ ಸಂಬಂಧಪಟ್ಟಿಲ್ಲ. ಓಕೆ, ಯಾವುದು ಮನೋಭಾವ ವ್ಯಕ್ತಪಡಿಸಲು ಮನೋಭಾವಕ್ಕೆ ಸಂಬಂಧಪಟ್ಟಿದ್ದೈತಿ ಸಾತ್ವಿಕ. ಇವು ಏನು 3 ಅದಲ್ಲ, ಮನೋಭಾವಕ್ಕೆ ಸಂಬಂಧಪಟ್ಟಿಲ್ಲ. ಇವು ಏನಂತೆ ಮುಂದೆ ತಿಳ್ಕೊಳ್ಳೋಣ. ಓಕೆ, ಮುಂದೆ ಇಂಪಾರ್ಟೆಂಟ್ ಐತೆ, ಸೊ ಅದು ಕೂಡ ನಿಮಗೆ ಹೇಳ್ತೀನಿ. ಓಕೆ, ಈ ಕ್ಲಾಸಲ್ಲೂ ನೆಕ್ಸ್ಟ್ ಕ್ಲಾಸಲ್ಲೂ ಹೇಳ್ತೀನಿ, ಇನ್ನೂ ಕ್ಲಾಸ್ ಐತೆ. ಓಕೆ, ಇನ್ನೂ ಕ್ವಶನ್ಸ್ ಅದಾವೆ. ನಾಟ್ಯಶಾಸ್ತ್ರ ಎಂಬ ಶಾಸ್ತ್ರೀಯ ಗ್ರಂಥವನ್ನು ಯಾರು ರಚಿಸಿದರು? ಬಹಳ ಇಂಪಾರ್ಟೆಂಟ್ ಐತೆ ನೋಡ್ರಿ. ನಾಟ್ಯಶಾಸ್ತ್ರ, ಈ ಒಂದು ಎಲ್ಲ ಹೇಳಿದ್ವಿ, ಭರತನಾಟ್ಯ, ಆ ನಾಟ್ಯ, ಈ ನಾಟ್ಯ ಎಲ್ಲ ಹೇಳಿದ್ವಿ. ಬಟ್ ಇದನ್ನ ಕಂಡು ಹಿಡಿದವರು ಯಾರು, ಇದನ್ನ ರಚಿಸಿದವರು ಯಾರು ಅಂತ ಕೇಳಿದಾರೆ. ಓಕೆ, ಯಾರಂತಂದ್ರೆ ತ್ಯಾಗರಾಜರು ಅಲ್ಲ. ಓಕೆ, ಕಾಳಿದಾಸರು ಆಗ್ಬೋದು, ನಂದಿಕೇಶ್ವರ ಆಗ್ಬೋದು, ಭರತಮುನಿ ಆಗ್ಬೋದು. ಹೇಳ್ರಿ ನೋಡೋಣ. ಸೊ ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಕಾಳಿದಾಸ ಅಲ್ಲ. ಓಕೆ, ತ್ಯಾಗರಾಜನೂ ಇಲ್ಲ, ಕಾಳಿದಾಸನೂ ಇಲ್ಲ. ಇವಾಗ ನಂದಿಕೇಶ ಅಥವಾ ಭರತಮುನಿ ಹೇಳ್ರಿ ನೋಡೋಣ. ಭರತಮುನಿ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ನಂದಿಕೇಶ್ವರ 2 ಹೇಳ್ತಿದ್ರೆ, ಇನ್ನೊಂದು ಯಾವ್ದು ಹಾಕುತ್ತೆ? ಸೊ ಸರಿಯಾದ ಉತ್ತರ ಬಂದ್ಬಿಟ್ಟು ಭರತಮುನಿ ಅಂತ ಹೇಳ್ತೀವಿ. ಯಾರು? ಭರತಮುನಿಯವರು ಶಾಸ್ತ್ರೀಯ ಅಂದರೆ ಲೈಕ್ ನಾಟ್ಯಶಾಸ್ತ್ರ ಅನ್ನೋ ಒಂದು ಗ್ರಂಥವನ್ನು ರಚಿಸಿದರು. ಕ್ವಶನ್ ಕೇಳ್ತಾರೆ, ನಾಟ್ಯಶಾಸ್ತ್ರ ಗ್ರಂಥವನ್ನು ಯಾರು ರಚಿಸಿದರು? ಭರತಮುನಿಯವರು ರಚಿಸಿದರು. ಭರತಮುನಿಯವರು ರಚಿಸಿರುವಂತಹ ನೃತ್ಯಕ್ಕೆ ಸಂಬಂಧಪಟ್ಟಿರುವಂತಹ ಗ್ರಂಥ ಯಾವುದು ಅಂದರೆ ನಾಟ್ಯಶಾಸ್ತ್ರ ಅಂತ ಹೇಳೋದು. ಹೆಂಗೆ ಬೇಕಾದ್ರೆ ಕ್ವಶನ್ ಕೇಳ್ತಾರೆ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಹೋಗೋಣ. ಇನ್ನೂ ಯಾರು ಲೈಕ್ ಮಾಡಿಲ್ಲ, ಸೊ ಒಂದು ಲೈಕ್ ಮಾಡಿರಲ್ಲ, ನಮಗೂ ಕೂಡ ಮೋಟಿವೇಟೆಡ್ ಆಗಿರ್ತವೆ. ಒಂದು ಲೈಕ್ ಮಾಡಿರಿ, ಲೈಕ್ ಮಾಡಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಶೇರ್ ಮಾಡದೇ ಇರೋರು ಕಮೆಂಟ್ ಮಾಡಿರಿ. ನಿಮಗೆ ಏನೇ ಡೌಟ್ ಇದ್ರು ಕೂಡ ಕಮೆಂಟ್ ಮಾಡಿರಿ. ನೆಕ್ಸ್ಟ್ ಸರಿ ಕ್ಲಾಸ್ ಹೇಳ್ರಿ ಅಂತ ಡೆಫಿನೆಟ್ ಆಗಿ ಹೇಳ್ತೀನಿ. ಓಕೆ, ಆ್ಯಂಡ್ ನಿಮ್ಮ ಮನಸ್ಸಿಗೆ ಕೂಡ ಕಮೆಂಟ್ ಮಾಡಿರಿ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಸತ್ರಿಯ ನೃತ್ಯವು ಮೊದಲು ಯಾರಿಂದ ಆರಂಭವಾಯಿತು? ಸತ್ರಿಯ ಆಗಬೇಕು. ಓಕೆ, ಸತ್ರಿಯ ನೃತ್ಯವು ಮೊದಲು ಯಾರಿಂದ ಆರಂಭವಾಯಿತು? ಯಾವ ರಾಜ್ಯದಂದ್ರೆ ಹೇಳ್ಬೋದ್ರಿ ಸರ್? ಯಾರಿಂದ ಆರಂಭ ಆಯ್ತಾರ ಸರ್, ಹೆಂಗೆ ಹೇಳೋಣ್ರಿ? ಓಕೆ, ಸೊ ಯಾವುದಂದ್ರೆ ಭರತಮುನಿ ಅಲ್ಲ. ಓಕೆ, ಇವಾಗ ಹೇಳ್ರಿ, ಭರತಮುನಿ ಅವ್ರ ರಿಲೇಟೆಡ್ ಫ್ಯಾಕ್ಟ್ ಹೇಳ್ರಿ. ಇವ್ರು ಏನು ಮಾಡಿದ್ದಾರೆ? ನಾಟ್ಯಶಾಸ್ತ್ರ ಅನ್ನೋ ಒಂದು ಬುಕ್ಕನ್ನು ಬರೆದಿದ್ದಾರೆ. ಹೌದು, ನಾಟ್ಯಶಾಸ್ತ್ರ ಪುಸ್ತಕವನ್ನು ಬರೆದವರು ಯಾರು? ಗ್ರಂಥನ ಬರೆದವರು ಭರತಮುನಿಯವರು ಅಂತ ಹೇಳ್ಬೋದು. ಓಕೆ, ಸೊ ಸರಿಯಾದ ಉತ್ತರ ಹೇಳ್ರಿ. ತುಳಸಿದಾಸರು ಅಲ್ಲ. ಓಕೆ, ನೆಕ್ಸ್ಟ್ ಮೀರಾಬಾಯಿ ಐತೆ, ಸೊ ಇವರು ಅಲ್ಲ. ಆಪ್ಷನ್ ಎ ಏನೈತೆ ಸರಿಯಾದ ಉತ್ತರ ಐತೆ. ಓಕೆ, ಶಂಕರದೇವ್ ಅವರು ಏನು ಮಾಡ್ತಾರೆ? ಸತ್ರಿಯ ನೃತ್ಯದ ಮೊದಲು ಆರಂಭ ಮಾಡ್ತಾರೆ. ಅಂದರೆ ಇವರು ಫಸ್ಟ್ ಅದನ್ನು ಪ್ರದರ್ಶನ ಕೊಡ್ತಾರೆ. ಯಾರು? ಶಂಕರದೇವನವರು. ಓಕೆ, ಅಭಿನಯ ದರ್ಪಣ ಎಂಬ ಶಾಸ್ತ್ರೀಯ ಗ್ರಂಥದ ರಚಯಿತ ಯಾರು? ಅಂದರೆ ರಚಿಸಿದವರು ಯಾರು ಅಂತ ಕೇಳಿದ್ದಾರೆ. ಓಕೆ, ರಚಿಸಿದವರು ಯಾರು? ಅಭಿನಯ ದರ್ಪಣ ಎಂಬ ಶಾಸ್ತ್ರೀಯ ಗ್ರಂಥದ ರಚಿಸಿದವರು ಯಾರು? ಓಕೆ, ಇದು ಬಿಡ್ರಿ, ರಚಿಸಿದವರು ಯಾರು? ದವರು. ಓಕೆ, ರಚಿಸಿದವರು ಇಲ್ಲಿ. ಓಕೆ, ರಚಯಿತ ಯಾರು? ಓಕೆ, ಅದನ್ನು ರಚಿಸಿದವರು ಯಾರು ಅಂತ ಕೇಳಿದ್ದಾರೆ. ಹೇಳ್ರಿ ನೋಡೋಣ, ಆನ್ಸರ್ ಹೇಳ್ರಿ.
ಆಪ್ಷನ್ ಎ ಭರತಮುನಿ, ಆಪ್ಷನ್ ಬಿ ನಂದಿಕೇಶ್ವರ, ಆಪ್ಷನ್ ಸಿ ವಾಲ್ಮೀಕಿ, ಆಪ್ಷನ್ ಡಿ ಭಾನಭಟ್ಟ. ಹೇಳ್ರಿ ನೋಡೋಣ. ಬೇಗ ಬೇಗ ಹೇಳ್ರಿ. ಸರಿಯಾದ ಉತ್ತರ ಬಂದ್ಬಿಟ್ಟು ಒಂದು ನಿಮಿಷ ಸತ್ರ ಆಯ್ತು. ಓಕೆ. ಅಭಿನಯ ದರ್ಪಣೆ ಎಂಬ ಶಾಸ್ತ್ರೀಯ ಗ್ರಂಥದ ರಚಿಸಿದವರು ಯಾರು? ಗ್ರಂಥ ಅಂತ ಹೇಳಿದಾರೆ. ಇಂಪಾರ್ಟೆಂಟ್ ಅದಾವ ಎಲ್ಲ ಗ್ರಂಥಗಳು, ಎಲ್ಲ ಕೂಡ ಇಂಪಾರ್ಟೆಂಟ್ ಮ್ಯಾಟ್ರ್ ಆಗ್ತಾವ. ಓಕೆ, ಸೊ ಇಟ್ಕೋರಿ. ಹೇಳ್ರಿ ನೋಡೋಣ ಯಾರಂತಂದ್ರೆ ನಂದಿಕೇಶ್ವರ ಅಂತ ಹೇಳ್ತೀವಿ. ನಂದಿಕೇಶ್ವರ ಅವರು ಸರಿಯಾದ ಉತ್ತರ. ಹೌದು. ಅಭಿನಯ ದರ್ಪಣ ಇದೊಂದು ಗ್ರಂಥ ಐತಿ. ಸೊ ಕ್ವಶನ್ ಏನ್ ಬೇಕಾಗಿ ಕೇಳ್ತಾರೆ, ಅಭಿನಯ ದರ್ಪಣ ಅಂದ್ರೆ ಏನಂತ ಕೇಳ್ತಾರೆ. ಸೊ ನೀವು ಇದೊಂದು ಗ್ರಂಥ ಅಂತ ಹೇಳಬೇಕಾಗತ್ತೆ. ಸೊ ಅಭಿನಯ ದರ್ಪಣ ರಚಿಸೋರು ಯಾರಂತ ಕೇಳಿದ್ರೆ ಏನ್ ಹೇಳ್ಬೇಕು? ನಂದಿಕೇಶ್ವರ ಅಂತ ಹೇಳ್ಬೇಕು. ಓಕೆ, ನೆಕ್ಸ್ಟ್ ಹೋಗೋಣ. ಕುಚಿಪುಡಿ ಶಾಸ್ತ್ರೀಯ ನೃತ್ಯದ ಪ್ರಮುಖ ಲಕ್ಷಣ ಯಾವುದು? ಬ್ರೋ ಹೇಳ್ರಿ, ನಾನು ಆನ್ಸರ್ ಹೇಳ್ರಿ ಬೇಗ ಬೇಗ. ಕಠಿಣ ಮೂಕಾಭಿನಯ. ಓಕೆ. ಪದಗಳ ಘನತೆಯೊಳಗಿನ ನಾಟಕೀಯತೆಯ ಪ್ರದರ್ಶನ. ಸಿ ಜೋಡಿ ನೃತ್ಯ, ಡಿ ಮೌನ ನೃತ್ಯ. ಈಗ ಈ ಕ್ವಶನ್ ಬಿಡ್ರಿ. ಜೋಡಿ ನೃತ್ಯ ಒಂದು, ಕಠಿಣ ಮೂಕಾಭಿನಯ ಅಂದ್ರೆ ಲೈಕ್ ಮೂಕಾಭಿನಯ ಒಂದು, ಜೋಡಿ ನೃತ್ಯ ಇದು ತಿಳ್ಕೊಂಡು ಬರ್ರಿ. ಸೊ ಆಗಲ್ ನೋಡಿದ್ವಿ ಯಾವುದಂದ್ರೆ ಕಠಿಣ ನೃತ್ಯ, ಸಾರಿ ಮೂಕಾಭಿನಯ ಇರುವಂತಹ ಒಂದು ನೃತ್ಯ ಅಂತ ನಾವು ನೋಡಿದ್ವಲ್ಲ. ಓಕೆ, ವೈಯಕ್ತಿಕ ಭಾವನೆಗಳನ್ನ ವ್ಯಕ್ತಪಡಿಸೋದು ಕಾಂಟೆಂಪರರಿ. ಓಕೆ, ಅದನ್ನು ಹೇಳಿದ್ದೀನಿ. ಜೋಡಿ ನೃತ್ಯ ಐತೆ ನೋಡ್ರಿ, ಸಾಲ್ಸಾ, ಇದು ಜೋಡಿ ನೃತ್ಯ. ಓಕೆ, ಜೋಡಿ ನೃತ್ಯ ಯಾವುದೈತೆ? ಸಾಲ್ಸಾ ಅಂತ ಹೇಳ್ತೀವಿ. ಸಾಲ್ಸಾ ನೃತ್ಯ ಯಾವುದು? ಜೋಡಿ ನೃತ್ಯ ಅಂತ ಹೇಳ್ತಾರೆ. ಲೈಕ್ ಕಪಲ್ಸ್ ಮಾಡೋದು, ಲವರ್ಸ್ ಮಾಡೋದು. ಓಕೆ, ನೀವು ಮುಂದೆ ಮಾಡತ್ತೀರಿ, ಈಗ ಮಾಡ್ರಿ. ಓಕೆ, ಸರಿಯಾದ ಉತ್ತರ ಬಂದ್ಬಿಟ್ಟು ಯಾವುದಂದ್ರೆ ಆಪ್ಷನ್ ಅಂದ್ರೆ ಇವಾಗ ನಿಮ್ಗೆ ಅರ್ಥ ಆಯ್ತಾ? ಸಿ ಅಂತೂ ಆಗಲ್ಲ. ಮೌನ ನೃತ್ಯನೂ ಅಲ್ಲ. ಮೌನ ನೃತ್ಯ ಯಾವ ಇಲ್ಲೇ ಐತೆ. ಓಕೆ, ಪದಗಳ ಘನತೆಯೊಳಗಿನ ನಾಟಕೀಯತೆಯ ಪ್ರದರ್ಶನ. ಇದರ ಅರ್ಥ ಏನಂದ್ರೆ ನೋಡ್ರಿ, ಇಲ್ಲಿ ಯಾವುದೊಂದು ನಾಟಕ ಐತೆ ಅನ್ಕೋರಿ. ಈ ನಾಟಕದಲ್ಲಿರುವಂಥ ಪದಗಳಿಂದ ಒಂದು ನಾಟಕ ಬರೆದಿರ್ತಾರೆ. ಆ ಪದಗಳನ್ನ ಘನತೆಯಿಂದ ಎತ್ತು ಹಿಡಿಯುವಂತಹ ಕೆಲಸ ಯಾವ ನೃತ್ಯದ ಅಂತಂದ್ರೆ ಇಲ್ಲೈತೆ ನೋಡ್ರಿ. ಓಕೆ, ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಹೋಗೋಣ. ಓಕೆ, ಕಥಕ್ ನೃತ್ಯ ಶೈಲಿ ಪ್ರಾರಂಭದಲ್ಲಿ ಯಾವ ಧರ್ಮದ ಕಥೆಗಳನ್ನು ನಿರೂಪಿಸಲು ಬಳಸಲಾಗುತ್ತಿತ್ತು? ನೋಡ್ರಿ, ಕಥಕ್ ಫಸ್ಟ್ ಹೇಳ್ರಿ. ಕಥಕ್ ಯಾವ ರಾಜ್ಯದ್ದು? ಅಂದ್ರೆ ಉತ್ತರ ಪ್ರದೇಶದ್ದು. ಯಾವುದು? ಕಥಕ್. ಓಕೆ, ಯಾವ ಧರ್ಮಕ್ಕೆ ಸಂಬಂಧಪಟ್ಟಿರುವಂತ ನೃತ್ಯ ಐತಿದು? ಓಕೆ, ಕಥಕ್. ಇವಾಗ ನಮಗೆ ಡೌಟ್ ಬರ್ತದೆ, ಸರ್ ಸಿ ಆಗ್ಬೋದ್ರಿ ಅಂತ. ಸೊ ಸಿ ಅಂತಾರಲ್ಲ, ಸೊ ಬಿಡ್ಬೇಡ್ರಿ. ಓಕೆ, ಡಿನೂ ಅಲ್ಲ, ಬಿಡ್ರಿ. ಇವೆರಡರಲ್ಲಿ ಹೇಳ್ರಿ. ಇವೆರಡು ಇಲ್ಲಿ ಇಂಪಾರ್ಟೆಂಟ್ ಐತೆ, ಹೇಳ್ರಿ ನಾನು. ಬೇಗ ಆನ್ಸರ್ ಮಾಡ್ರಿ. ಸರಿ, ಒಂದು ನಿಮಿಷ. ಸರಿ, ಇದು ಅಲ್ಲ. ಸೊ ಇವು ಮೂರಲ್ಲಿ ಒಂದೈತಿ, ಹೇಳ್ರಿ ನಾನು. ಬೇಗ ಹೇಳ್ರಿ, ಆನ್ಸರ್ ಹೇಳ್ರಿ. ಸೊ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಸಿ ಆಗುತ್ತೆ. ಓಕೆ, ಆಪ್ಷನ್ ಯಾವುದಾಗುತ್ತೆ? ಸಿ ಆಗುತ್ತೆ. ಸರಿಯಾದ ಉತ್ತರ ಯಾವುದು? ಸಿ. ಓಕೆನಾ ಸ್ನೇಹಿತರೆ? ನೋಡ್ರಿ, ಈ ಕ್ಲಾಸ್ನ PDF ನಿಮ್ಗೆ ಬೇಕಂದ್ರೆ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗ್ರಿ. ಡಿಸ್ಕ್ರಿಪ್ಷನ್ದ ಲಿಂಕ್ ಕೊಟ್ಟಿದ್ದೀನಿ, ಟೆಲಿಗ್ರಾಮ್ದು ಆ್ಯಂಡ್ ವಾಟ್ಸಪ್ ಗ್ರೂಪ್ ಕೂಡ ಲಿಂಕ್ ಕೊಟ್ಟಿದ್ದೀನಿ. ಸೊ ಈಗಲೇ ಜಾಯ್ನ್ ಆಗ್ರಿ, ಆ್ಯಡ್ ಆಗ್ರಿ. ಈ ಒಂದು ಕ್ಲಾಸ್ ಮುಗಿದ ಮೇಲೆ ನಾನು ನಿಮಗೆ PDF ಅನ್ನು ಹಾಕ್ತೀನಿ. ಈ ಒಂದು ಕ್ಲಾಸದ್ದು ಫ್ರೀ ಒಳಗಡೆ ನೀವು ತಗೊಂಡು ಸ್ಟಡಿ ಮಾಡ್ಬೋದು, ನಿಮ್ಮ ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡ್ಬೋದು. ಓಕೆ ಸ್ನೇಹಿತರೆ, ನಾವು ಯಾವ್ಯಾವ ತಿಳ್ಕೊಂಡಿವಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ, ಶಾಸ್ತ್ರೀಯ ನೃತ್ಯಗಳನ್ನ ತಿಳ್ಕೊಂಡು, ಪ್ಲಸ್ ಜನಪದ ನೃತ್ಯಗಳನ್ನು ತಿಳ್ಕೊಂಡು, ಪ್ಲಸ್ ಆಧುನಿಕ ನೃತ್ಯಗಳನ್ನು ತಿಳ್ಕೊಂಡು, ಪ್ಲಸ್ ಪ್ರಾಕ್ಟೀಸ್ ಕ್ವಶನ್ಸ್ ಕೂಡ ಮಾಡಿದ್ವಿ.
ಓಕೆ, ದೆನ್ ಯಾವ ತಿಳ್ಕೊಂಡ್ವಿ, ಕ್ಲಾಸಿಕಲ್ ಡ್ಯಾನ್ಸ್ ಕೂಡ ತಿಳ್ಕೊಂಡ್ವಿ, ಫ್ಲೋಕ್ ಡ್ಯಾನ್ಸ್ ಕೂಡ ತಿಳ್ಕೊಂಡ್ವಿ. ಓಕೆ, ಮಾಡರ್ನ್ ಡ್ಯಾನ್ಸ್ ಕೂಡ ನಾವು ತಿಳ್ಕೊಂಡ್ವಿ. ನೆಕ್ಸ್ಟ್ ಪ್ರಶ್ನೆಗಳನ್ನು ಕೂಡ ಸಾಲ್ವ್ ಮಾಡಿದ್ವಿ. ಸೊ ಇದು ನಿಮಗೆ ಒಂದು ಕಂಪ್ಲೀಟ್ ಕ್ಲಾಸ್ ಅಂತ ನಾನು ಭಾವಿಸ್ತೀನಿ. ಇದಕ್ಕಿಂತ ಜಾಸ್ತಿ ನೀವು ಓದೋ ಅವಶ್ಯಕತೆ ಇಲ್ಲ ಈ ನಿಮ್ಮ ಎಕ್ಸಾಮ್. ಅರ್ಥ ಆಯ್ತಾ? ಸೊ ಇದೇನೈತೆ ಇದನ್ನು ಕರೆಕ್ಟಾಗಿ ಇನ್ನೊಂದ್ಸಲ ಕ್ಲಾಸ್ ಕೇಳ್ರಿ, ಕರೆಕ್ಟಾಗಿ ಕೇಳಿಸ್ಕೊರಿ. ಇದರ ಏನೈತಿ ಇದನ್ನು ಮಾತ್ರ ನೋಡಿದ್ರೆ ಕ್ಲಾಸಿಕಲ್ ಡ್ಯಾನ್ಸು 1ರಿಂದ 3 ಮಾರ್ಕ್ಸ್ ನಿಮ್ಗೆ ಕಿಶಿ ಒಳಗೆ ಬರ್ತವೆ. ಓಕೆ, ಫಿಕ್ಸ್ ಕ್ವಶನ್ ಕೇಳ್ತಾರೆ ಇದ್ರಿ ಚಾಪ್ಟರ್ ಮೇಲೆ, ಅದಕ್ಕೆ ನಾನು ಸಪ್ರೇಟ್ ಒಂದು ಕ್ಲಾಸ್ ಮಾಡಿದ್ದೀನಿ. ಓಕೆ, ಇದು ಕೂಡ ನಿಮ್ಗೆ ಗೊತ್ತಿರಲಿ. ಅರ್ಥ ಆಯ್ತಾ? ಸೊ ನೀವೇನಾದರೂ ಸರಿ ನಾವು SSC MTSಗೆ ಪ್ರಿಪ್ರೇಷನ್ ಮಾಡತ್ತೀವ್ರಿ ಅಂತಂದರೆ ಸೊ ನಿಮಗೆ ಬೆಸ್ಟ್ ನೋಟ್ಸನ್ನು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಸೊ ನೋಡಿರಿ, SSC MTS 2025 ನೀವೇನಾದ್ರು ಪ್ರಿಪ್ರೇಷನ್ ಮಾಡ್ತಾ ಇದ್ರೆ ಇಂಗ್ಲೀಷ್ ಬೂಸ್ಟ್ರು ಕೂಡ ಐತೆ, SSC MTS GK ಕೂಡ ಐತೆ, ಇಂಗ್ಲೀಷ್ ಬೂಸ್ಟ್ ಐತೆ ಆ್ಯಂಡ್ SSC MTS GK ಕೂಡ ಐತೆ. GK 600ಕ್ಕೂ ಹೆಚ್ಚು ಪ್ರಶ್ನೆಗಳದಾವೆ. ಸೊ ತೊಗೊಂಡು ಪ್ರಿಪ್ರೇಷನ್ ಮಾಡ್ಬೋದು. 100% ನಿಮಗೆ ಎಕ್ಸಾಮಿಗೆ ಯೂಸ್ಫುಲ್ ಆಗುತ್ತೆ. ಓಕೆ ಸರ್, ಹೆಂಗೆ ತೊಗೊಳೋದು ತಂದರೆ ಸೊ ನೋಡಿರಿ, ಇಲ್ಲಿ ನಿಮಗೆ ಸ್ಕ್ರೀನ್ ನಂಬರ್ ಕಾಣತೈತಿ 9480535490. ಈ ಒಂದು ನಂಬರ್ಗೆ ವಾಟ್ಸಪ್ ಮಾಡಿರಿ, ಯಾರು ಕೂಡ ಕಾಲ್ ಮಾಡೋಕ್ಕೆ ಹೋಗಬೇಡ್ರಿ. ಸೊ ನೀವು ವಾಟ್ಸಪ್ ಮಾಡಿದ್ರೆ ಪೂರ್ತಿ ಮಾಹಿತಿಯನ್ನು ಕೊಡ್ತೀವಿ, ಬೇಕಂದ್ರೆ ತೊಗೋಬೋದು, ಬೇಡಂದ್ರೆ ಬಿಡ್ಬೋದು ಅಂತ ಹೇಳ್ತಾ ಸ್ನೇಹಿತರೆ, 239 ರೂಪಾಯಿ PDF ನೋಟ್ಸ್ ಇರ್ತವೆ. ಡಿಸ್ಕೌಂಟ್ ಆಗಿ ನಿಮಗೆ 199 ರೂಪಾಯಿ ಸಿಗ್ತದೆ. ಇದರಲ್ಲಿ ಇಂಗ್ಲೀಷು ಪ್ಲಸ್ GK ಪ್ಲಸ್ ಕರೆಂಟ್ ಅಫೇರ್ಸ್ ಕೂಡ ಐತಿ. ಕರೆಂಟ್ ಅಫೇರ್ಸ್ ಇದು MTS ಅಷ್ಟೇ ಅಲ್ಲ, ಯಾವುದೇ ಎಕ್ಸಾಮ್ ಕೂಡ ನಿಮ್ಗೆ ಯೂಸ್ಫುಲ್ ಆಗುತ್ತೆ. 200ಕ್ಕೂ ಹೆಚ್ಚು ಪೇಜಸ್ ಇದಾವೆ, 220ಕ್ಕೂ ಹೆಚ್ಚು ಪೇಜಸ್ಗಳಿದಾವೆ. ಸೊ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತೀನಿ. ಓಕೆ, ಸೊ ನೋಡಿರಿ, ಇಷ್ಟೆಲ್ಲ ಕಷ್ಟಪಟ್ಟು ಎಲ್ಲ ಟೈಪ್ ಮಾಡಿ ರೆಡಿ ಮಾಡಿ ಈ ರೀತಿ ಎಲ್ಲ ಮಾಡಿಕೊಂಡು ಸೊ ಕ್ಲಾಸ್ ಹೇಳಿದ್ದೀನಿ. ಸೊ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ಅರ್ಥ ಆಗಿದ್ರೆ ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಹೊಸ ಕ್ಲಾಸ್ಗಳನ್ನು ಇದೇ ಚಾನಲ್ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ, ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಲ್ಲಿ ಯಾರು ಜಾಯ್ನ್ ಇಲ್ಲ, ಸೊ ಈಗಲೇ ಜಾಯ್ನ್ ಆಗಿರಿ. 100% ನಿಮಗೆ ಯೂಸ್ಫುಲ್ ಆಗ್ತದೆ. ಈ ಒಂದು ಕ್ಲಾಸ್ನ ಫ್ರೀ PDF ಏನೈತೆ, ಸೊ ಇವೆರಡು ಗ್ರೂಪಲ್ಲಿ ನಾನು ಹಾಕಿರ್ತೀನಿ, ನೀವು ಹಾಕ್ತೀನಿ, ಕ್ಲಾಸ್ ಮುಗಿದ್ಮೇಲೆ ಹಾಕ್ತೀನಿ. ಓಕೆ, ಸೊ ಇವಾಗ ಎಲ್ಲರಿಗೂ ಹೇಳ್ರಿ ಜೈ ಹಿಂದ್ ಅಂತ ಹೇಳಿ ಕ್ಲಾಸಿಂದ ಎಕ್ಸಿಟ್ ಆಗ್ಬೋದು. ಎಲ್ಲರೂ ಕೂಡ ಥ್ಯಾಂಕ್ ಯು ಯಾರು ನೋಡಿದಿರಿ. ಸೊ ಜೈ ಹಿಂದ್ ಅಂತ ಹೇಳ್ರಿ, ಎಕ್ಸಿಟ್ ಆಗಿರಿ.